ತಾಳಿ ಅಥವಾ ಅವುಗಳನ್ನ ನಿಗ್ರಹ ಮಾಡು ಅನ್ನೋ ವಿಚಾರವನ್ನ ಹೇಳ್ತಾರೆ. ಮುಂದುವರೆದು ಸಂಗತಿಯಿಂದ ಸುಖವು ಹುಟ್ಟುತ್ತದೆ ಮತ್ತು ಕೆಟ್ಟ ಸಹವಾಸದಿಂದ ದುಃಖವಾಗುತ್ತದೆ. ಕಬೀರರು ಹೇಳುವುದೇನೆಂದರೆ, ಎಲ್ಲಿ ಒಳ್ಳೆಯ ಸಂಗತಿಯು ಸಿಗುತ್ತದೋ ಅಲ್ಲಿ ಹೋಗ್ಬೇಕು, ಆದ್ರೆ ಆತ್ಮೀಯ ತತ್ವವನ್ನು ತಿಳಿಯದವನು ಸಿಕ್ಕಬೇಕು. ಅಂದ್ರೆ ನಮ್ಗೆ ಆತ್ಮೀಯರು ಯಾರು ಇರ್ತಾರೋ ಅವರು ತತ್ವವನ್ನು ತಿಳಿದವನಾಗಿದ್ದರೆ ನಿನ್ಗೆ ಒಳ್ಳೇದಾಗುತ್ತಪ್ಪ ಅಂತ ಹೇಳ್ತಾರೆ. ಆದ್ರೆ ತತ್ವವನ್ನು ತಿಳಿದಂತಹ ಆತ್ಮೀಯರು ಜೀವನದಲ್ಲಿ ನಮ್ಗೆ ಸಿಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಬಹಳ ಪುಣ್ಯ ಮಾಡಿದೀವಿ ಅಂತ ಅರ್ಥ. ಆದ್ರೆ ಆತ್ಮೀಯರಾಗಿ ನಾವು ಬೇರೆಯವ್ರಿಗೆ ತತ್ವವನ್ನ ತಿಳಿ ಹೇಳ್ತೀವಲ್ಲ, ಅದಾಗಿ ನೀನು ಬದಲಾಗು ಅಂತ ಹೇಳ್ತಾರೆ. ನೀನು ತತ್ವವನ್ನ ಹೇಳೋ ಅಂತವನಾಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀನ್ ತತ್ವ ಅಂತ ತಿಳ್ಕೊ, ನೀನು ಒಳ್ಳೆ ಶಿಷ್ಯನಾಗು, ನೀನು ಸತ್ಸಂಗ ಕೇಳು ಅನ್ನೋದನ್ನ ಹೇಳ್ತಾರೆ. ಮುಂದುವರೆದು ಸಾಧುಗಳ ಸಹವಾಸದಲ್ಲಿ ಹೇಗೆ ಮೊದಲಿನಿಂದಲೂ ಪ್ರೀತಿ ಇದೆಯೋ ಅದೇ ರೀತಿ ಕಡೆಯವರೆಗೂ ನೀನು ಅದನ್ನ ಉಳಿಸ್ಕೋ. ಆದರೆ ಅವನ ಜೀವನವು ಸಫಲವಾಗುವುದು. ಯಾಕೆಂದರೆ ಒಂದೊಂದು ಕಾಸನ್ನು ಕೂಡಿಡುತ್ತಾನೆ, ಅವನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಸಂಗ್ರಹಿಸುತ್ತಾನೆ. ಪ್ರತಿ ದಿನವೂ ಅಲ್ಪವಾದರೂ ಧರ್ಮಾಚರಣೆಯನ್ನು ಮಾಡಬೇಕು. ಇದರ ಭಾವಾರ್ಥ ಇದೆ, ಒಂದೊಂದು ರೂಪಾಯಿನೂ ನೀನು ಮೂಡ್ಸಿಡು ಅಂತ ಹೇಳ್ತಾರಲ್ಲ, ಅದೇ ತರ ಪ್ರತಿ ದಿನಾನು ನೀನು ಯಾವ್ದಾದ್ರು ಒಂದು ಧರ್ಮದ ಕೆಲಸವನ್ನ ಮಾಡು, ಧರ್ಮದ ಆಚರಣೆಯನ್ನ ಮಾಡು ಅಂತ ಹೇಳ್ತಿದ್ದಾರೆ. ವಿದ್ಯೆಯನ್ನು ಸಂಪಾದಿಸುವಲ್ಲಿ ಒಂದೊಂದು ವಿಷಯವನ್ನು ಸದುಪಯೋಗ ಮಾಡು. ನೀನೇನ್ ಕಲ್ತಿದ್ಯೋ ಅದೆಲ್ಲವನ್ನ ಉಪಯೋಗ ಮಾಡೋ ತರ ಜೀವನ ಮಾಡು. ಹಣವನ್ನ ಸಂಗ್ರಹಿಸುವುದಕ್ಕೆ ಒಂದು ಕಾಸನ್ನು ವ್ಯರ್ಥ ಮಾಡಬೇಡ, ಒಂದು ಕಾಸನ್ನ ಕಳಿಬೇಡ. ಮಾಡ್ಬೇಕು ಅಂತ ಹೇಳಿದ್ರೆ ಧರ್ಮ ಅಂತಾನೆ ಮಾಡು ಅಂತ ಹೇಳ್ತಾರೆ. ಯಾರ ಶರೀರವು ಯಾವಾಗಲೂ ಸ್ಥಿರವಾಗುವುದಿಲ್ಲ. ಜಗತ್ತಲ್ಲಿ ಶರೀರ ಅಥವಾ ಜೀವ ಅಂತ ಏನಿದೆಯೋ ಆ ಯಾವ ಜೀವ ಇರುವ ಶರೀರವು ಕೂಡ ಸ್ಥಿರವಾಗಿ ಇರೋದೇ ಇಲ್ಲ. ಅದು ಬೇಕಾದ್ರೆ ಈಗಲೂ ಹೋಗಬಹುದು ಅಥವಾ ನಾಳೆಯೂ ಹೋಗಬಹುದು, ಇಲ್ಲದಿದ್ದರೆ ಬಹಳ ದಿನಗಳು ಕಳೆದು ಕೂಡ ಹೋಗಬಹುದು. ಆದ್ರೆ ಅದು ಮಾತ್ರ ಇರೋದೇ ಅಲ್ಲ. ಕಬೀರರು ಹೇಳುವುದೇನೆಂದರೆ, ಒಡಕು ಪಾತ್ರೆಯಲ್ಲಿ ನೀರನ್ನು ತುಂಬಿ ಹೇಗೆ ಇಡುತ್ತಿ ಅದು ಅಲ್ಲಿಂದ ಸೋರಿ ಹೋಗುವುದು, ಅದೇ ರೀತಿ ಜೀವಾತ್ಮನು ಶರೀರವನ್ನು ಬಿಟ್ಟು ಹೊರಟು ಹೋಗುವನು. ಈ ಬಡಪಾಯಿ ಜೀವಾತ್ಮವು ಅನೇಕ ಬಂಧನಗಳಿಂದ ಕಟ್ಟಲ್ಪಟ್ಟಿದೆ. ಅಂದರೆ ಈ ಜೀವಾತ್ಮಕ್ಕೆ ಅನೇಕ ತರಹದ ಸಂಶಯ ಮತ್ತು ಭ್ರಮೆ ಇದಕ್ಕೆ ಸೇರ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಇದನ್ನು ತನ್ನ ಬುದ್ಧಿ, ಬಲ, ವಿವೇಕ ಇವುಗಳಿಂದ ಬಿಡುಗಡೆ ಆಗಬಲ್ಲ, ಅಥವಾ ಇದನ್ನು ಸದ್ಗುರು ಸ್ವಾಮಿಗಳೇ ನಿನ್ನನ್ನು ಬಿಡಿಸಬಲ್ಲರು. ತನ್ನ ವಿವೇಕ ಬುದ್ಧಿಯು ಸುಖಕರವಾದದ್ದು, ತನ್ನ ಗುರುವಿನ ಉಪದೇಶವು ಇನ್ನೂ ಸುಖಕರವಾದದ್ದು. ಆದರೆ ದುಷ್ಟರ ಬುದ್ಧಿಯು ನಾಶ ಮಾಡುತ್ತದೆ ಮತ್ತು ಸ್ತ್ರೀಯ ಬುದ್ಧಿಯಲ್ಲಿ ಬೀಳುವವನು ಪ್ರಳಯದಂತೆ ನಾಶವಾಗುವನು. ಅಂದರೆ ಪ್ರಳಯ ಎಲ್ಲವೂ ನಾಶವಾಗುತ್ತದೆ ಅಂತ. ಬಡಪಾಯಿ ಜೀವರುಗಳ ಹಿಂಸೆ ಮಾಡಬೇಡ. ಯಾಕೆಂದರೆ ಎಲ್ಲ ಜೀವರುಗಳ ಪ್ರಾಣವೂ ಒಂದೇ ಸಮವಿರುತ್ತದೆ. ಆ ಪ್ರಾಣವು ಎಲ್ಲರಿಗೂ ಪ್ರಿಯವಾದದ್ದು. ನೋಡು, ಜೀವಿಗಳನ್ನು ಅಂತ್ಯ ಮಾಡುವುದರ ಪಾಪವು ಎಂದೆಂದಿಗೂ ಬಿಡುವುದಿಲ್ಲ. ಈ ಪಾಪವನ್ನು ಹೋಗಲಾಡಿಸಲು ಕೋಟಿಗಟ್ಟಲೆ ಪುರಾಣಗಳನ್ನು ಕೇಳಿದರೂ ಕೂಡ ಪಾಪಗಳು ಹೋಗುವುದಿಲ್ಲ. ಭಾವಾರ್ಥ ಏನಪ್ಪಾ ಅಂದ್ರೆ, ಯಾರು ತನ್ನ ಆತ್ಮದಂತೆ ಎಲ್ಲಾ ಪ್ರಾಣಿಗಳನ್ನು ನೋಡುತ್ತಾನೋ ಅವನೇ ಸರಿಯಾಗಿ ನೋಡುತ್ತಾನೆ. ಎಲೆ ಸಹೋದರರೇ, ಜೀವಿಗಳನ್ನ ಹತ್ಯೆ ಮಾಡಬೇಡ. ಏಕೆಂದರೆ ಆ ಸತ್ತ ಜೀವಿಗಳು ಮುಂದಿನ ಜನ್ಮದಲ್ಲಿ ಸೇಡು ತೀರಿಸಿಕೊಳ್ಳುತ್ತವೆ. ಆ ಜೀವ ಹಿಂಸೆಯಿಂದ ಬಂದ ಪಾಪವನ್ನು ಹೋಗಲಾಡಿಸಲು ತೀರ್ಥಯಾತ್ರೆಯನ್ನೇ ಮಾಡುವ ಅಥವಾ
ಕೋಟ್ಯಾಂತರ ವಜ್ರವನ್ನೇ ದಾನ ಮಾಡು, ಏನು ಮಾಡಿದರೂ ಕೂಡ ಆ ಪಾಪ ಹೋಗುವುದಿಲ್ಲ. ಚಂಚಲ ಮನಸ್ಸಿನವನು, ಚಂಚಲ ಹೃದಯದವನು ಮತ್ತು ಕಳ್ಳತನ ಮಾಡುವವನು, ಈ ಮೂವರು ಮನುಷ್ಯರು ತಮ್ಮ ಪಾಪಗಳನ್ನು ಹೋಗಲಾಡಿಸಲು ತೀರ್ಥಯಾತ್ರೆಗಳಿಗೆ ಹೋದರೂ ಅಲ್ಲಿ ಅವರಿಗೆ ಒಂದು ಪಾಪವೂ ಹೋಗುವುದಿಲ್ಲ. ಅದಕ್ಕೆ ಪ್ರತಿಯಾಗಿ 10 ಪಾಪಗಳನ್ನು ಒತ್ತಿಕೊಂಡು ಬರುತ್ತಾರೆ. ಭಾವಾರ್ಥ ಏನಪ್ಪಾ ಅಂದ್ರೆ, ಕೆಟ್ಟ ಹೃದಯದವರು ತೀರ್ಥಸ್ಥಾನಗಳಿಗೆ ಹೋಗುವುದರಿಂದ ಏನೂ ಲಾಭವೂ ಇಲ್ಲ. ಆದ್ದರಿಂದ ಅವರು ತೀರ್ಥಕ್ಷೇತ್ರಗಳಿಗೆ ಹೋಗಲಿ ಅಥವಾ ಹೋಗದೇ ಇರಲಿ, ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಲಿ. ಯಾವ ದುರಾತ್ಮನು ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಅಲ್ಲಿ ಮಾಡಿದ ಪಾಪಗಳನ್ನು ಪ್ರವಾಹದಲ್ಲಿ ಹರಿಸಿ ಸತ್ತು ಹೋದ. ಕಬೀರರು ಹೇಳುವುದೇನೆಂದರೆ, ಇಂಥ ಪಾಪಿಗಳು ರಾಕ್ಷಸರಾಗುತ್ತಾರೆ ಮತ್ತು ದುಃಖಗಳನ್ನು ಅನುಭವಿಸಿ ಪಶ್ಚಾತ್ತಾಪ ಪಡುತ್ತಾರೆ. ಭಾವಾರ್ಥ, ದುರಾತ್ಮ ಜನರು ತೀರ್ಥಗಳಿಗೆ ಹೋಗುತ್ತಾರೆ. ಅಲ್ಲಿ ಅತ್ಯಾಚಾರ ಮಾಡುವುದರಿಂದ ಸತ್ತೋ ಅಥವಾ ಬದುಕಿಯೋ ಅವರು ರಾಕ್ಷಸರಾಗುತ್ತಾರೆ. ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವ. ಧನ್ಯವಾದಗಳು. बोलिए श्री सतनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। पूज्यರು, ಪ್ರಾತಸ್ಮರಣೀಯರು ಆದಂಥ ಈ ಸದ್ಗುರು ಹನುಮಾನ್ ಸಾಹೇಬರ ದಿವ್ಯಚರಣೆಗಳು ಸುತ್ತ, ಗುರು ಮಾತಾಜಿಯವರ ದಿವ್ಯಚರಣೆಗಳು ಸುತ್ತ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ, ಮನೆಯರಿಗೆ ಸುತ್ತ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಆಜೀವ ಪರ್ಯಂತ 3 ಗುಣಗಳು ಕೆಲಸ ಮಾಡ್ತವೆ: ಸತ್ವಗುಣ, ರಜೋಗುಣ, ತಮೋಗುಣ. ಅದರ ಬಗ್ಗೆ ಇವತ್ತು ವಿಚಾರ ಮಾಡೋಣ. 3 लोक भी पिंजरा, पाप पुण्य बहुजाल, सकल जीव सावज भये, ಏಕ ಅಹೇರಿ ಕಾ. ಪಿಂಜರ ಅಂದ್ರೆ ಪಂಜರಗಳು. ಈ 3 ಗುಣಗಳು ಸತ್ವ, ರಜೋ, ತಮೋ ಗುಣಗಳು ಪಂಜರಗಳು ಇದ್ದಂಗೆ. ಸತ್ವಗುಣದ ವಿವರಣೆ ಭಗವದ್ಗೀತೆಯನ್ನು ಹೇಳ್ತಾರೆ. ಸತ್ವ ಅಂದ್ರೆ ಸಾತ್ವಿಕ ಆಹಾರದಿಂದಾಗಿ ಉಂಟಾಗತಕ್ಕಂಥ ಗುಣಗಳು. ತತ್ರ ಸತ್ವಂ ನಿರ್ಮಲಾತ್ವಾನ್ ತ್ವಾತ್ ಪ್ರಕಾಶ ಮನಯಾಂ, ಸುಖ ಸಂಗೇನ ಬಧ್ನಾತಿ, ಜ್ಞಾನ ಸಂಗೇನ ಚಾನಗ. ಈ ಸತ್ವಗುಣದು ಯಾವ ರೀತಿ ಉಂಟಾಗುತ್ತೆ ಅಂದ್ರೆ, ಮನುಷ್ಯನಿಗೆ ಸಾತ್ವಿಕದ ಆಹಾರದಿಂದ ಸತ್ವಗುಣ ಉಂಟಾಗುತ್ತೆ. ಸತ್ವ ಅಂದ್ರೆ ಒಳ್ಳೆ ಗುಣ. ಒಬ್ಬರು ನೋಡಿ ಕರುಣೆ ಪಡೋದು, ಒಬ್ಬರಿಗೆ ಸಹಾಯ ಮಾಡೋದು, ಮತ್ತೆ ದಯೆಯಿಂದ ನಡ್ಕೊಳ್ಳೋದು, ಇವೆಲ್ಲ ಸತ್ವಗುಣಗಳು. ಯಾರಿಗೂ ತೊಂದರೆ ಕೊಡಕ್ಕೆ ಹೋಗೋದಿಲ್ಲ. ಇವು ಹೇಗೆ ಮನುಷ್ಯನಿಗೆ ಸಿಗ್ತವೆ ಅಂತಂದ್ರೆ, ಕಾಲ, ದೇಶ, ಸನ್ನಿವೇಶ. ನೋಡಿ, ದೇಶ, ಇವತ್ತೊಂದು ದಿನ ನಾವು ದೊಡ್ಡಬಳ್ಳಾಪುರ ಎಂಬ ದೇಶದಲ್ಲಿ ಕುಳಿತಿದ್ದೀವಿ. ಸನ್ನಿವೇಶ ಯಾವುದು? ಸತ್ಸಂಗದ ಸನ್ನಿವೇಶ ನಡೀತಾ ಇದೆ. ಸತ್ಸಂಗ ಸನ್ನಿವೇಶ ಸಿಕ್ಕಿದೆ. ಸದ್ವಿಚಾರಗಳು, ಇಲ್ಲೇನೇನು ಸದ್ವಿಚಾರಗಳ ವಿಚಾರ ನಡೀತಾ ಇದೆ. ಇವನು ಕೇಳ್ತಾ ಕೇಳ್ತಾ ಮನಸ್ಸಿನಲ್ಲಿ ಸತ್ವಗುಣ ಉಂಟಾಗುತ್ತೆ. ಏನು? ಸತ್ಸಂಗದ ಮೂಲಕ ನಾವು ಯಾರಿಗೂ ತೊಂದರೆ ಮಾಡಬಾರ್ದು ಅನ್ನೋ ಒಂದು ವಿಚಾರ. ಈಗ ಹೇಳಿದ್ರು, ಎಲ್ಲರಲ್ಲೂ ಸಹ ನಮ್ಮ ಹಾಗೆ ಪರಮಾತ್ಮನಿದ್ದಾನೆ, ನಮ್ಮ ಹಾಗೆ ಚೈತನ್ಯನಿದ್ದಾನೆ, ಸತ್ಯನಾಮ ಎಂಬ ಆತ್ಮವಸ್ತು ಇದೆ. ಇಂಥದ್ದೆಲ್ಲ ವಿಚಾರ ಮಾಡಿದಾಗ ನಮ್ಮಲ್ಲೂ ಸಹ ಕರುಣೆ, ಅಹಿಂಸೆ ಇವೆಲ್ಲ ಉಂಟಾಗ್ತವೆ.
ಇವೆಲ್ಲ ಉಂಟಾಗ್ತವೆ. ಕೇವಲ ಉಂಟಾಗಿ ಅದರ ಆಚರಣೆಯಿಂದ ಬಿಡುಗಡೆ ಸಿಗುತ್ತಾ ಮನುಷ್ಯನಿಗೆ? ಹುಟ್ಟು ಸಾವುಗಳ ಬಂಧನದಿಂದ ಇಲ್ಲ, ಅದು ಬಂಧನ. ಯಾಕೆ? ಬರೀ ಕೇವಲ ಇದನ್ನೇ ಅವನು ಪಾಲನೆ ಮಾಡ್ತಾ ಇದ್ದಾನೆ, ಇದ್ರ ಜೊತೆಗೆ ತನ್ನನ್ನ ತಾನು ತಿಳಿಲಿಲ್ಲ, ಇದು ಬಂಧನ ಉಂಟು ಮಾಡುತ್ತೆ. ಶುಭ ಕರ್ಮ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾನೆ. ಇವುಗಳಿಂದ ಬಂಧನ ಬಿಡುಗಡೆ ಆಗೋದಿಲ್ಲ. ಮೇಡಮ್ನವ್ರು ನಮಸ್ಕಾರ, ಒಳ್ಳೆಯವರು ಮೇಡಮ್ನವರು. ಯೋಗ ಕ್ಲಾಸ್ ನಡೀತಾ ಇದೆ, ಯೋಗ ಕ್ಲಾಸ್ ಎಲ್ಲ ಮಾಡಿಸ್ತಾರೆ. ಸತ್ವಗುಣವನ್ನು ಹೊಂದವ್ರೆ. ಆದರೆ ಅವ್ರು ಇನ್ನು ಮೇಲಿನ ತಿಳಿದಿದ್ದನ್ನ ತಿಳಿಸ್ಬೇಕು. ನಾನು ಯಾರು ಅನ್ನೋದು ತಿಳಿದಿರ್ತಾರೆ ಅವ್ರ ಗುರುಗಳಿಂದ, ಅದನ್ನೂ ಸಹ ತಿಳಿಸ್ಬೇಕು. ಆಗ ಮಾತ್ರ ಬಿಡುಗಡೆ. ಯಾರು? ಬಂಧನದಿಂದ. ಹೇಳ್ತಾರೆ ಈ ಸತ್ವಗುಣ ಬಂಧಿಸುತ್ತದೆ, ಸಂತೋಷ ಕೊಡುತ್ತೆ ನಮ್ಗೆ ಮನಸ್ಸಿಗೆ, ಇಲ್ಲ ಅಂತ ಹೇಳ. ಮನಸ್ಸಿಗೆ ಏನೋ ಒಂಥರ ಸಂತೋಷ ಕೊಡುತ್ತೆ, ದಾನ ಕೊಟ್ಟಾಗ ಒಂಥರ ಸಂತೋಷ ಕೊಡುತ್ತೆ, ಧರ್ಮದಿಂದ ನಡೆದಾಗ ಅಂತ ಸಂತೋಷ ಕೊಡುತ್ತೆ. ಧರ್ಮ ಅನ್ನೋ ಪದ ಅಲ್ಲಿ ಉಪಯೋಗಿಸಿದ್ರು. ಧರ್ಮ ಅಂದ್ರೆ ಏನು? ತಿಳಿಯೋದು. ಧರ್ಮಗಳನ್ನ ಅನೇಕ ವ್ಯಾಖ್ಯಾನಗಳಲ್ಲಿ ನಾವು ಸಾಮಾನ್ಯವಾಗಿ ಧರ್ಮ ಅಂದಾಕ್ಷಣ ನಾವು ಏನೇನು ಅನ್ಕೊಳ್ತೀವಿ? ನಮ್ಮ ಕಣ್ಮುಂದೆ ಏನೇನು ಕಾಣ್ತಾ ಇದೆ ಪ್ರಪಂಚದ ಮುಂದೆ? ಹಿಂದೂ ಧರ್ಮ, ಮುಸಲ್ಮಾನ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇವುಗಳನ್ನ ನಾವು ಧರ್ಮ ಅಂತ ಹೇಳಿ ಎಲ್ರಿಗೂ ಅದೇ ಸರ್ವೇ ಸಾಮಾನ್ಯ ಗೊತ್ತಿರೋ ವಿಚಾರ. ಆದರೆ ಧರ್ಮ ಅಂದ್ರೆ ಏನು ಅಂದ್ರೆ, ನಾವು ಒಂದ್ಸರಿ ಹೇಳಿದ್ವಿ, ತನಗೂ ತೊಂದರೆ ಆಗಬಾರ್ದು, ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು, ಆ ರೀತಿ ನಡ್ಕೊಳ್ಳೋದು ಧರ್ಮ. ಅದನ್ನೇ ಆಚಾರ ಅನ್ನೋದು. ಅದನ್ನೇ ಆಚಾರ. ನಮ್ಮ ನಡೆ ನುಡಿ ಇವುಗಳನ್ನ ಆಚಾರ ಅಂತಾರೆ. ಧರ್ಮಕ್ಕೆ ಆಚಾರವೇ ಮೂಲ. ಆದರೆ ಧರ್ಮದ ಮಹತ್ವ ಏನು ಅಂತ ಅಂದ್ರೆ, ಮಹಿಮೆ ಏನು ಅಂತಂದ್ರೆ, ಸುಂದರವಾಗಿ ಸಂತಸವಾಗಿ ತಿಳಿದು ಬದುಕುವ ಬೆಳಕಿನ ಮಾರ್ಗ ಅಂದ್ರೆ ಜ್ಞಾನದ ಮಾರ್ಗದಲ್ಲಿ. ಬೆಳಕು ಅಂದ್ರೆ ಜ್ಞಾನ. ಆ ಜ್ಞಾನ ಮಾರ್ಗದಲ್ಲೇ ಮನುಷ್ಯನಿಗೆ ಸಂತೋಷ ಸಿಗೋದು. ಬೇರೆ ಎಲ್ಲೂ ಸಂತೋಷ ಸಿಗೋದಿಲ್ಲ. ಹೊರಗಡೆ ಸಿಗೋ ಸಂತೋಷಗಳು ಎಲ್ಲ ಕೇವಲ ತಾತ್ಕಾಲಿಕ. ಆದ್ರೆ ಧರ್ಮ ಇನ್ನೊಂದು ಹೇಳ್ತಾರೆ, ನಮ್ಮ ಅಂತರಂಗದ ಅಂತಿಮ ಸತ್ಯ ನೋಡಿ. ಆ ಅಂತಿಮ ಅಂದ್ರೆ ಕೊನೆ. ಅದನ್ನ ಬಿಟ್ಟು ಅದನ್ನ ಆಚೆಗೆ ಇನ್ಯಾವುದೂ ಇಲ್ಲ. ಯಾವುದು ಅಂದ್ರೆ ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಆತ್ಮ, ನಿಮ್ಮೆಲ್ಲರ ಆತ್ಮ. ಇದೇ ಕಡೆ ಸತ್ಯ. ಇದರಿಂದ ಆಚೆಗೆ ಏನೂ ಇಲ್ಲ. ಅದಕ್ಕೆ ಕಬೀರ್ ಸಾಹೇಬ್ ಹೇಳಿದ್ರು, ಜಡಚೇತನ ದೋ ವಸ್ತು ಹೈ, ಇನಕಿ ಪಾರಕ ಪ್ರಾಪ್ತ ಬಿನ ಬಂಧನ ಚೂಟತನಾಯಿ. ಏನ್ ಹೇಳ್ತಾರೆ? ಪ್ರಪಂಚದಲ್ಲಿ ಇರದೇ ಎರಡು ವಸ್ತುಗಳು, ಜಡ ಮತ್ತು ಚೈತನ್ಯ. ಅದರಿಂದ ಆಚೆಗೆ ಯಾವುದೂ ಇಲ್ಲ. ಅದೇ ಕೊನೆ. ಜಡವನ್ನ ಬಿಟ್ಟು ಚೈತನ್ಯದ ಕಡೆ ನಾವು ಹೋದಾಗ, ಅದು ತಿಳಿದಾಗ, ಅದನ್ನು ಸಹ ಧರ್ಮ ಅಂತ ಹೇಳ್ತಾರೆ. ಮತ್ತು ಧರ್ಮ ಅಂದ್ರೆ ನಮ್ಮ ಜೀವನದಲ್ಲಿ ಆಚಾರಗಳಿಂದ ನಡೆಯೋದು, ನೈತಿಕತೆಯಿಂದ ನಡೆಯೋದು, ಅದನ್ನ ಕರ್ತವ್ಯ ಅಂತ ತಿಳಿದು ಮಾಡೋದು, ಇವೆಲ್ಲ ಧರ್ಮಗಳು. ಇವೆಲ್ಲ ಎಲ್ಲಿ ಉಂಟಾಗ್ತವೆ? ಸತ್ಸಂಗದ ಮೂಲಕ ಸನ್ನಿವೇಶ, ಸಂದರ್ಭ ಇವೆಲ್ಲ ಬಂದಿದೆ. ಕಾಲ, ಸಮಯ ಬಂದಿದೆ. ನಾವು ಕೇಳ್ತಾ ಇದ್ದೀವಿ ಪ್ರತಿ ವಾರ. ಇವೆಲ್ಲ ಕಾಲ. ಇವುಗಳಿಂದ ನಮಗೆ ಧರ್ಮವನ್ನು ಆಚರಣೆ ಮಾಡೋ ವಿಚಾರ ಗೊತ್ತಾಗುತ್ತೆ, ನಡೆಯೋದು ವಿಚಾರ ಗೊತ್ತಾಗುತ್ತೆ. ಇದು ಸತ್ವಗುಣ. ಇದು ಸಹ ಬಂಧನವೇ ಅಂತ ಹೇಳ್ತಾರೆ ಕೊನೆಗೆ. ಇದು ಸಹ ಬಂಧನವೇ. ಯಾಕೆಂದ್ರೆ ನಮ್ಮನ್ನು ನಾವು ತಿಳಿದಿರೋದಿಲ್ವಲ್ಲ. ನಮ್ಮನ್ನ ನಾವು ತಿಳಿದರೆ, ಇದ್ರ ಜೊತೆಗೆ ನಮ್ಮನ್ನ ನಾವು ಸಹ ತಿಳಿಬೇಕು, ನಮ್ಮ ಆತ್ಮವನ್ನ ಸಹ ತಿಳಿಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ. ಮತ್ತು ಈ ಧರ್ಮದಿಂದ ಮನುಷ್ಯ ದೈವತ್ವದ ಕಡೆಗೆ ಹೋಗ್ತಾನೆ. ಮೃಗತ್ವದಿಂದ ಇವಾಗ ಬಾಳ್ತಾ ಇರೋದು ಮನುಷ್ಯ. ಏನು? ಕೋಪ, ದ್ವೇಷ, ಅಸೂಯೆ, ಲೋಭ, ಹಿಂಸೆ, ಅಹಂಕಾರ ನೋಡಿ, ಇವೆಲ್ಲ ಮೃಗತ್ವದ ಲಕ್ಷಣಗಳಾಗಿವೆ. ಯಾರನ್ನೂ ಮಾತಾಡ್ಸಕ್ಕಾಗಲ್ಲ. ಕೋಪ ಮೈ ಮೇಲೆ ಬೀಳ್ತಾರೆ. ನೋಡ್ತಾ ಇದ್ದೀವಿ ನಾವು. ಇನ್ನು ಅಸೂಯೆ, ಲೋಭ, ಹಿಂಸೆ ಮತ್ತು ಅಹಂಕಾರ ಇವೆಲ್ಲ ಮೃಗತ್ವದ ಲಕ್ಷಣಗಳು. ಇನ್ನು ದೈವತ್ವದ ಲಕ್ಷಣಗಳು ಯಾವುದು ಅಂತ ಅಂದ್ರೆ ವಿವೇಕ. ನೋಡಿ, ಇಲ್ಲಿ ಬಂದ್ಬಿಡ್ತು ಜ್ಞಾನ. ವಿವೇಕ ಅಂದ್ರೆ ಜ್ಞಾನ, ತನ್ನನ್ನ ತಾನು ತಿಳಿಯೋದು. ಹೊರಗಿನ ವಿಚಾರಗಳನ್ನ ತಿಳಿಯೋದ್ರ ಜೊತೆಗೆ ತನ್ನನ್ನ ತಾನು ತಿಳಿಯೋದೇ ವಿವೇಕ.
ಯಾವಾಗ ತನ್ನನ್ನು ತಾನು ತಿಳಿತೀವೋ ಎಲ್ಲರ ಮೇಲೂ ನನ್ನ ಹಾಗೆ ಅವರೂ ಸಹ ಚೈತನ್ಯ ಪುರುಷರು ಅಂತೇಳಿ ಪ್ರೀತಿ ಉಂಟಾಗುತ್ತೆ. ದೇಹದ ಮೇಲೆ ಪ್ರೀತಿ ಅಲ್ಲ, ಅಲ್ಲಿ ಪ್ರೀತಿಗೆ ಹಲವಾರು ಅರ್ಥಗಳು ಹೇಳ್ತಾರೆ. ದೇಹದ ಮೇಲೆ ಪ್ರೀತಿ ಅಲ್ಲ, ಅವರಲ್ಲಿರ್ತಕ್ಕಂಥ ಚೈತನ್ಯ ವಸ್ತು ನನ್ನ ಹಾಗೆ ಅವ್ರಿಗೂ ದೇಹ ಇದೆ. ನೋವಾದ್ರೆ ಅವ್ರಿಗೆ ನೋವಾದ್ರೆ ನಮಗೆ ಹೇಗೆ ರೀತಿ ನೋವಾಗುತ್ತೆ ಅವ್ರಿಗೂ ಸಹ ಅದೇ ರೀತಿ ನೋವಾಗುತ್ತೆ. ಈ ರೀತಿ ಎಲ್ಲ ತಿಳಿದು ಪ್ರೀತಿಯಿಂದ ಪ್ರೇಮದಿಂದ ಅವರ ಹತ್ರ ವರ್ತಿಸ್ತಾನೆ, ವ್ಯವಹಾರ ಮಾಡ್ತಾನೆ. ಕರುಣೆಯಿಂದ ಇರ್ತಾನೆ. ಸೇವೆಯನ್ನ ಮಾಡ್ತಾನೆ, ಕೈಲಾದಂತ ಸೇವೆ ಮಾಡ್ತಾನೆ. ನೋಡಿ, ಇವೆಲ್ಲ ದೈವತ್ವದ ಲಕ್ಷಣಗಳು. ಮತ್ತು ದೈವತ್ವದ ಶಿಖರ ಅಂತ ಒಂದು ಹೇಳಿದ್ರು. ಶಿಖರ ಅಂದ್ರೆ ಬೆಟ್ಟದ ಮೇಲೆ ಕೊನೆ ಕಳಸ ಅಂತ ಹೇಳ್ತಾರ, ಅದಕ್ಕೆ ಶಿಖರ. ಅದ್ಯಾವುದು ಅಂದ್ರೆ ತನ್ನೊಳಗಿನ ಇರುವ ಆತ್ಮವನ್ನ ತಿಳಿಯುವುದು ಶಿಖರಕ್ಕೆ ಸಮಾನ. ಗೋಪುರಕ್ಕೆ ಇದು ಯಾವ್ದಮ್ಮ? ಶಿಖರ, ಕಳಸ ಮಹತ್ವ ಕೊಡುತ್ತೆ. ಅದಿದ್ರೇನೆ ಕಳೆ ಬಗ್ಗೆ ಕೇಳಿದ್ರು. ಆ ಕಳೆಗಳೆಲ್ಲ ಗೊತ್ತಾಗೋದಿಲ್ಲ ನಮ್ಗೆ, ಅವುಗಳೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬಾರ್ದು. ಅಗ್ನಿದಂದ ಒಂದ್ ಕಳೆ, ಪಂಚಭೂತಗಳಲ್ಲಿ ವಿಚಾರ ಮಾಡ್ತಾ ಹೋಗ್ತಾರೆ. ಸರಳವಾದಂತ ಆಧ್ಯಾತ್ಮ ಜ್ಞಾನದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಕಬೀರ್ ಸಾಹೇಬ್. ನೋಡಿ, ಇಷ್ಟನ್ನ ತಿಳಿರಿ, ನಿನ್ನಲ್ಲಿರೋ ಆತ್ಮವನ್ನ ತಿಳಿರಿ. ಸತ್ವಗುಣ ಉಳ್ಳವರಾಗಿದ್ದರೂ ಸಹ ನಿಮ್ಮಲ್ಲಿ ನೀವಿರತಕ್ಕಂಥ ನಿಮ್ಮ ಆತ್ಮವನ್ನ ತಿಳಿಯೋದು. ಅದು ಹೇಗೆ ತಿಳಿಯೋದು ಅಂದ್ರೆ ಯೋಗ ಮಾಡೋದರ ಮೂಲಕ, ಅಂದ್ರೆ ಸಾಧನೆಗಳನ್ನ ಮಾಡೋದರ ಮೂಲಕ, ಸತ್ಸಂಗಗಳನ್ನ ಮಾಡುವುದರ ಮೂಲಕ, ಧ್ಯಾನ ಮಾಡೋದರ ಮೂಲಕ, ಆತ್ಮಚಿಂತನೆ ಮಾಡುವುದರ ಮೂಲಕ. ಈ ಆತ್ಮಚಿಂತನೆಗೆ ಬೇರೆ ಶಬ್ದಗಳ ಗೋಜಲು ಬೇಕಾಗಿಲ್ಲ. ಸ್ಥೂಲ, ಸೂಕ್ಷ್ಮ, ಕಾರಣ, ಈ ದೇಹಗಳು ಹೇಳ್ತಾರೆ, ಮಹಾಕಾರಣ. ಆದ್ರೆ ಕಬೀರ್ ಸಾಹೇಬ್ ಹೇಳಿರೋದು ಸ್ಥೂಲ ಸೂಕ್ಷ್ಮ ಇವೆರಡನ್ನು ತಗೊಂಡು ವಿಚಾರ ಮಾಡ್ಕೊಳ್ಳಿ ಸಾಕು. ಕಾರಣ, ಮಹಾಕಾರಣ ಅವೆಲ್ಲ ಗೋಜಲು ತಲೆಯಲ್ಲಿ ಹೋಗೋದಿಲ್ಲ. ಹೆಚ್ಚಾಗಿ ಅದ್ರ ಬಗ್ಗೆ ಎಲ್ಲೂ ವಿಚಾರ ಮಾಡಿಲ್ಲ. ಕಾರಣ ದೇಹದ ಬಗ್ಗೆ ಹೇಳಿದ್ದಾರೆ ಅಷ್ಟೇ, ಕಾರಣ ದೇಹ ಅಂತ ಅಭಿಲಾಷ್ ಸಾಹೇಬರು. ಅಜ್ಞಾನವೇ ಕಾರಣ ದೇಹ. ಸೂಕ್ಷ್ಮ ದೇಹ ಯಾವುದು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳ ಸೂಕ್ಷ್ಮ. ಅಂತಃಕರಣ, ಚತುಷ್ಟಯ. ಸ್ಥೂಲ ಅಂದ್ರೆ ಈ ದೇಹ. ಇವುಗಳ ವಿಚಾರ ತಿಳಿರಿ. ಮತ್ತು ಆತ್ಮಚಿಂತನೆ ಇವುಗಳಿಗೆಲ್ಲಕ್ಕೂ ಬೇರೆಯಾಗಿರ್ತಕ್ಕಂಥದ್ದು. ನೋಡಿ, ಈ ದೇಹಕ್ಕೂ ಬೇರೆಯಾಗಿದೆ, ಸೂಕ್ಷ್ಮ ದೇಹಕ್ಕೂ ಬೇರೆಯಾಗಿದೆ. ನಮ್ಮೆಲ್ಲರ ಸ್ವರೂಪ ಅದರ ಚಿಂತನೆ ಮಾಡಿ ನಿಸ್ವಾರ್ಥವಾಗಿ ಕರ್ಮವನ್ನು ಆಚರಣೆ ಮಾಡಿ. ಕರ್ಮವನ್ನ ಕೆಲಸ, ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಮಾಡಿ. ಅಂದ್ರೆ ಸಮಾಜ ಸೇವೆ ಮಾಡುವಾಗ, ಇಂಥ ಒಂದು ಸತ್ಸಂಗದಲ್ಲಿ ಸೇವೆ ಮಾಡುವಾಗ ಸ್ವಾರ್ಥ ಇಟ್ಟುಕೊಳ್ಬೇಡಿ, ನಿಸ್ವಾರ್ಥದಿಂದ ಮಾಡಿ. ಇವೆಲ್ಲ ದೈವತ್ವದ ಲಕ್ಷಣಗಳು. ಇದು ಎಲ್ಲಿ ಬರುತ್ತೆ? ಮನುಷ್ಯನಲ್ಲಿ ಸತ್ವಗುಣಗಳು ಉಂಟಾದಾಗ ಮಾತ್ರ ಇವೆಲ್ಲ ಪ್ರಕಟ ಆಗ್ತವೆ, ಇಲ್ಲ ಅಂದ್ರೆ ಆಗದಿಲ್ಲ. ಮತ್ತೆ ಮುಂದುವರೆದು ಹೇಳ್ತಾರೆ, ರಜೋಗುಣ ಅದು ಬಂಧನನೇ, ಸತ್ವಗುಣನೇ. ತಿಳಿದೇ ಇಲ್ದ್ರೆ, ತನ್ನನ್ನ ತಾನು ತಿಳಿದೇ ಇದ್ರೆ ಅದು ಬಂಧನನೇ. ಬರೀ ಅದನ್ನೇ ಮಾಡ್ಕೊಂಡು ಕಾಲ ಕಳೆದು ಬಿಡ್ತೀವಿ, ಮರಣ ಆಗ್ಬಿಡುತ್ತೆ. ಒಂದು ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆ ದೇಹ, ಶ್ರೀಮಂತರ ಮನೆಯಲ್ಲೋ ರಾಜನ ಮನೆಯಲ್ಲೋ ಹುಟ್ಟು ಬಿಡ್ತೀವಿ. ಹುಟ್ಟಿದ ಮೇಲೆ ದೇಹ ಬಂತು ಅಲ್ವರ? ದೇಹ ಬಂದ ಮೇಲೆ ಅದಕ್ಕೆ ರೋಗ ರುಜಿನಗಳು ಉಂಟು, ನಿಂದೆಗಳು ಉಂಟು. ಯಾರನ್ನು ಬಿಟ್ಟಿಲ್ಲ ನಿಂದೆ? ಎಲ್ಲರನ್ನೂ ನಿಂದೆ ಮಾಡ್ತಾರೆ. ರಾಮನನ್ನು ನಿಂದೆ ಮಾಡಿದ್ರು, ಕೃಷ್ಣನನ್ನು ನಿಂದೆ ಮಾಡಿದ್ರು ಅಲ್ವ ಸ್ವಾಮಿ? ರಾಮನ ಬಿಟ್ರ ನಿಂದೆ? ಗೊತ್ತಾ ಒಂದು ಸಂದರ್ಭ? 14 ವರ್ಷ ವನವಾಸ ಮುಗಿಸ್ಕೊಂಡು ಲಂಕೆಯಿಂದ ವಾಪಸ್ ಕರ್ಕೊಂಡ್ಬಂದು ಸ್ವಲ್ಪ ದಿನ ಆದ್ಮೇಲೆ ಯಾವನೋ ಒಬ್ನು ಹೇಳ್ತಾನೆ, ಪ್ರಜೆ ಅವ್ರ ಹೆಂಡತಿ ಕೇಳದೆ ಮನೆಗೆ ಹೊರಟೋಗ್ಬಿಡ್ತಾಳೆ ತವ್ರ ಮನೆಗೆ, ನಾನು ರಾಮನ್ ಕೆಟ್ಟೋದ್ನಾ? ನೋಡಿ, ಹೀಗೆ ನಿಂದೆ. ಆದ್ದರಿಂದ ಇವುಗಳಿಂದ ದೇಹ ಬರುವುದನ್ನ ನೀನು ತಪ್ಪಿಸ್ಕೋ ಅನ್ನೋ ಒಂದು ವಿಚಾರ. ಅದು ಕೇವಲ ಸತ್ವಗುಣ ಇದ್ರೆ ಇಲ್ಲ ಸಾಧು, ಅದನ್ನ ತಿಳಿ. ಮತ್ತೆ ರಜೋಗುಣದ ವಿವರಣೆ ಕೊಡ್ತಾರೆ. ರಜೋಗುಣ ಅಂದ್ರೆ ಆಸೆ ಮತ್ತು ಸಂಘ. ನಾವು ಮಾಡತಕ್ಕಂಥ ಸಂಘಗಳು ನಮ್ಮನ್ನ ರಜೋಗುಣಕ್ಕೆ ಒಳಪಡಿಸ್ತವೆ. ಇದು ಸಹ ಆತ್ಮವನ್ನ ಬಂಧಿಸುತ್ತದೆ. ಅಂದ್ರೆ ನಮ್ಮನ್ನ ನಾವು ತಿಳಿಯೋಕೆ ಬಿಡೋದಿಲ್ಲ. ಮತ್ತು ಮನುಷ್ಯರ ಮೇಲೆ, ಪರಿವಾರದ ಮೇಲೆ ಅತಿಯಾದ ರಾಗವನ್ನ ಉಂಟು ಮಾಡುತ್ತೆ, ದ್ವೇಷವನ್ನ ಉಂಟು ಮಾಡುತ್ತೆ, ಆಸಕ್ತಿಯನ್ನ ಉಂಟು ಮಾಡುತ್ತೆ, ಕಾಮನೆಯನ್ನು ಉಂಟು ಮಾಡುತ್ತೆ.
ಎಲ್ಲಿ ಕಾಮನೆಗಳು ಆಸಕ್ತಿಗಳು ವೃದ್ಧಿಯಾಗುತ್ತವೋ ಅಲ್ಲಿ ರಜೋಗುಣ ಕೆಲಸ ಮಾಡ್ತಾ ಇದೆ ಅಂತ ತಿಳಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ ಕೃಷ್ಣ. ಭಗವದ್ಗೀತೆ ಇವೆಲ್ಲ ಎಲ್ಲಿ ಸಿಗುತ್ತೆ? ಸಂಘದಿಂದ ಸಿಗುತ್ತೆ. ಸತ್ಸಂಗದಿಂದ ಸಾತ್ವಿಕ ಗುಣ ಸಿಗುತ್ತೆ. ಆದರೆ ಬೇರೆ ಬೇರೆ ಸಂಘದಿಂದ ರಜೋಗುಣ ಉತ್ಪತ್ತಿ ಆಗುತ್ತೆ. ಮತ್ತು ಆಹಾರಗಳು ಸಹ ಕೆಲಸ ಮಾಡ್ತವೆ. ಮಾಂಸಾಹಾರ ಸೇವನೆಯಿಂದ ರಜೋಗುಣ ಉತ್ಪತ್ತಿಯಾಗುತ್ತೆ. ಮತ್ತೆ ಕೊನೆಗೆ ಹೇಳ್ತಾರೆ ತಮೋಗುಣ ತಮಸ್ತ ಜ್ಞಾನಧಂ ವಿದ್ಧಿ ಮೋಹನಂ ಸರ್ವದೇಹಿನಂ ಪ್ರಮದಾಲಸ್ಯ ನಿದ್ರಾವಿಸ್ತನ್ನಿ ಬದ್ನಾತಿ ಭಾರತ. ಈ ತಮೋಗುಣ ಯಾರಲ್ಲಿ ಇರುತ್ತೆ ಅಂತಂದ್ರೆ ದೇಹಾಭಿಮಾನಿಗಳನ್ನ ಮೋಹಗೊಳಿಸತಕ್ಕಂತ ತಮೋಗುಣ ಇರುತ್ತೆ. ಅಂದ್ರೆ ದೇಹವನ್ನ ಇಷ್ಟಪಡೋರು, ಈ ದೇಹವೇ ನಾನು ಅನ್ನೋರು, ಪರಿವಾರವೇ ನನ್ನದು, ಇದು ಬಿಟ್ರೆ ಬೇರೆ ಇನ್ನೂ ಇಲ್ಲ. ಮತ್ತು ಅಜ್ಞಾನ, ತನ್ನನ್ನು ತಾನು ತಿಳಿದೇ ಇರೋದು, ಸತ್ಸಂಗದಲ್ಲಿ ಭಾಗಿಯಾಗದೇ ಇರೋದು, ಇವೆಲ್ಲ ತಮೋಗುಣದ ಲಕ್ಷಣ. ತಮೋಗುಣದ ಲಕ್ಷಣ. ಅವನೇನ್ ಮಾಡ್ತಾನೆ? ಊಟ ಮಾಡ್ತಾನೆ, ತಿಂತಾನೆ, ಮಲಗ್ತಾನೆ, ಕೆಲಸ ಕಾರ್ಯಗಳನ್ನು ಮಾಡ್ತಾನೆ, ಇಷ್ಟರಲ್ಲೇ ತನ್ನ ಜೀವನವನ್ನ ನಡೆಸ್ತಾ ಇರ್ತಾನೆ. ಮತ್ತು ಅಜ್ಞಾನ ಅಂದ್ರೆ ಸತ್ಯ ವಸ್ತುವಿನ ಅರಿವಿಕೆ ಇಲ್ಲದೆ ಇರುವುದು. ಯಾವುದು ಸತ್ಯ ವಸ್ತು ಅಂದ್ರೆ ನಮ್ಮ ಸ್ವರೂಪ, ನಿಮ್ಮೆಲ್ಲರ ಸ್ವರೂಪ ಆತ್ಮ. ಅದನ್ನ ತಿಳಿದೇ ಇಲ್ಲದೆ ಇರೋದೇ ಅಜ್ಞಾನ. ಅದನ್ನ ತಿಳಿದೇ ಇಲ್ಲದೆ ಅಜ್ಞಾನ. ಅದರಿಂದ ತಮಸ್ಸು ಅಂದ್ರೆ ಕತ್ತಲು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಹೇಳಿ ಮೇಡಮ್, ತಮಸೋಮ ಜ್ಯೋತಿರ್ಗಮಯ. ಆಮೇಲೆ ಮುಂದಕ್ಕೆ ಅಮೃತಂಗಮಯ. ನಾವು ಮೇಡಮ್ ನವ್ರ ಬಾಯಿ ಬಿಡ್ಸೋಣ ಅಂತ ಇದ್ವಿ ಸೊಪ್ಪುಳೆ. ಯಾಕೋ ಸಪ್ಪುಗವ್ರೆ ಅವ್ರ ಬಾಯಿ ಬಿಡಲ್ಲ, ನಾನ್ ಬಿಟ್ಬಿಟ್ಟೆ. ಅಸತೋಮ ಸತ್ಕಮಯ, ಅಸತ್ಯದಿಂದ ಸತ್ಯದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತ. ತಮಸೋಮ ಜ್ಯೋತಿರ್ಗಮಯ, ಕತ್ತಲದಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುವಂತ. ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುಮಯದಿಂದ ಅಮೃತತ್ವ ಕಡೆಗೆ ತೆಗೆದುಕೊಂಡು ಹೋಗುವಂತ. ಹಾಗಾಗಿ ತಮಸ್ಸು ಅಂದ್ರೆ ಕತ್ತಲು, ಅಜ್ಞಾನ. ಎಲ್ಲಾ ಜೀವಿಗಳು ಈ ರಜೋಗುಣ ಸಾಮಾನ್ಯವಾಗಿ ತಮೋಗುಣದಲ್ಲಿ ಮುಳುಗಿರ್ತಾರೆ. ಸತ್ವಗುಣದಲ್ಲಿ ಮುಳುಗಿರೋರು ಸಹ ತನ್ನನ್ನ ತಾನು ತಿಳಿಯೋದಿಲ್ಲ. ಹಾಗಾಗಿ ಈ ಮೂರೂ ಸಹ ಬಂಧನ ಪಂಜರಗಳಾಗಿದ್ದಾವೆ. ಇವೆಲ್ಲ ಪಂಜರಗಳಾಗಿದೆ, ಮನುಷ್ಯನನ್ನ ಬಂಧನಕ್ಕೆ ಒಳಪಡ್ತವೆ. ಅಂದ್ರೆ ಹುಟ್ಟು ಸಾವು ಇವು ಕೊಡ್ತಾನೆ ಇರ್ತವೆ. ಇವುಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ಇಲ್ಲಿ ಕೈವಾರ ತಾತಯ್ಯನವರು ಒಂದು ವಿಚಾರ ಹೇಳಿದ್ದಾರೆ. ನಮ್ಗೆ ಪುನರ್ಜನ್ಮ ಏನಿಗೆ ಬರ್ತಾ ಇದೆ ಅಂತ ಅಂದ್ರೆ ಸರಪಳಿಯಿಂದ ತಪ್ಪಿಸ್ಕೊಳ್ಳೋಕೆ ಏನ್ ಮಾಡಬೇಕು? ಪುನರ್ಜನ್ಮದ ಸರಪಳಿ ಅಂದ್ರೆ ಮೋಕ್ಷವನ್ನ ಪಡಿಬೇಕು. ಹುಟ್ಟು ಸಾವುಗಳಿಲ್ಲದ ಶಾಶ್ವತ ಬ್ರಹ್ಮಾನಂದ. ನೋಡಿ, ಬ್ರಹ್ಮ ಅಂದ್ರೆ ಆತ್ಮ, ವೇದಗಳಲ್ಲಿ. ಶಾಶ್ವತ ಅಂದ್ರೆ ಪರ್ಮನೆಂಟ್, ಅದ್ರಲ್ಲಿ ಪರಿವರ್ತನೆನೇ ಇಲ್ಲ. ಕೋಟ್ಯಾವಧಿ ವರ್ಷಗಳಾದ್ರೂ ಆಗ್ಬೋದು, ಪರಿವರ್ತನೆ ಆಗೋದಿಲ್ಲ. ಆ ಬ್ರಹ್ಮಾನಂದದ ಅನುಭವ ಅದನ್ನ ಆಧ್ಯಾತ್ಮ ಬೋಧೆ ನೀಡುವ ಗುರುಗಳು ತಿಳಿಸ್ತಾರೆ ನಿಮ್ಗೆ. ಬೇರೆ ಗುರುಗಳಿಂದ ತಿಳಿಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರು ಅದನ್ನ ತಿಳಿದಿರ್ತಾರೆ, ಬೇರೆಯವರಿಗೆ ತಿಳಿಸ್ತಾರೆ. ನೋಡಿ, ಹಿಂದಿನ ಜನ್ಮದಲ್ಲಿ ಎಷ್ಟೋ ಹುಟ್ಟು ಸಾವುಗಳಾಗ್ಬಿಟ್ಟಿದೆ ನಮ್ಗೆ. ಅದಕ್ಕೆ ಹಾಡಿನಲ್ಲಿ ಹೇಳ್ತಾರೆ, ಗಣಿಸಲಾರದ ಲೆಕ್ಕದಷ್ಟು ಜನ್ಮಗಳಲ್ಲೂ ನೀನು ಕಷ್ಟಪಟ್ಟು ಲೆಕ್ಕನೇ ಇಲ್ಲ, ಎಷ್ಟೋ ಆಗ್ಬಿಟ್ಟಿದೆ. 84 ಲಕ್ಷ ಜೀವಿಗಳಲ್ಲಿ ನಾವು ಹುಟ್ಟು ಬಂದಿದ್ದೀವಿ, ನಮ್ಗೆ ಗೊತ್ತಿಲ್ಲ ಎಷ್ಟು ಸಲ ಹುಟ್ಟಿದೀವೋ, ಎಷ್ಟು ಸಲ ನಮ್ಗೆ ಹೆಂಡತಿದೀರಾಗಿದ್ದಾರೋ, ಯಾರ್ಯಾರೋ ಮಕ್ಕಳಾಗಿದ್ದಾರೆ, ಯಾರ್ಯಾರೋ ಮಿತಿಯೇ ಇಲ್ಲ. ಈ ಮನುಜನ ಹುಟ್ಟು ಸಾವುಗಳ ಸಂಖ್ಯೆ ಲೆಕ್ಕಕ್ಕೆ ಇಲ್ಲ, ಅಷ್ಟು ಆಗ್ಬಿಟ್ಟಿದೆ.
ಇದನ್ನ ತಪ್ಪಿಸ್ಕೊಳ್ಳೋದೇನು ಅಂದ್ರೆ ಹೇಗೆ ಅಂದ್ರೆ ಮುಕ್ತಿಯನ್ನು ಪಡೆಯುವ ಮೂಲಕ ತಪ್ಪಿಸ್ಕೊಳ್ಬಹುದು, ಮಾನವ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಳಬಹುದು. ಕೊಳ್ಬೇಕು ಅಂತ ಹೇಳ್ತಾರೆ, ಪಡಿಸ್ಕೊಳ್ಳಿ ಅಂತೇಳಿ. ಮಾನವ ಜನ್ಮ ಸಾರ್ಥಕ ಪಡಿಸಿಕೊಳ್ಳಿ. ಅದಕ್ಕೆ ಇಲ್ಲೊಂದ್ ಕಡೆ ಹೇಳ್ತಾರೆ ಏನು, ಬಹಳ ಕವಿತೆಗಳು ಚೆನ್ನಾಗಿದೆ. ಮನದಳು ಊಹಿಸಿ ನೋಡಿದರೆ ಎಳ್ಳಿನೆದು ಸುಖವೆಂಬುದನ್ನು ಕಾಣೆನು. ನಾವು ಮನಸ್ಸಿನಲ್ಲಿ ನಾವೇ ಕಲ್ಪನೆ ಮಾಡಿಕೊಂಡಾಗ ನಮ್ಮ ಜೀವನವನ್ನ ಬಾಲ್ಯದಿಂದ ಇಲ್ಲಿಯವರೆಗೂ ನಾವು ನೆನಪು ಮಾಡಿಕೊಂಡ್ರೆ, ಊಹಿಸಿಕೊಂಡ್ರೆ ಸುಖ ಇದೆಯಾ? ಪರಿವರ್ತನೆ ಆಗದೆ ಇರ್ತಕ್ಕಂಥ ಸುಖ ಸಿಕ್ಕಿದೆಯಾ? ನಮ್ಗೆ ಸಿಕ್ಕಿದೆಯಾ ಸ್ವಾಮಿ? ಪರಿವರ್ತನೆ ಆಗಬಾರ್ದು ಹಂಗೆ ಆ ರೀತಿ ಸುಖ ಸಿಕ್ಕಿದೆಯಾ ನಿಮ್ಗೆ? ಪರಿವರ್ತನೆ ಅಂದ್ರೆ ಬದಲಾವಣೆ. ಬದಲಾವಣೆ. ಈಗಿರುತ್ತೆ, ಇನ್ನೊಂದು ಗಂಟೆಗೆ ಆ ಸುಖ ಇರೋದಿಲ್ಲ. ಇದೆಯಾ ಆ ರೀತಿ? ಇಲ್ಲ. ಅದಕ್ಕೆ ಮನದಳು ಊಹಿಸಿ ನೋಡಿದರೆ ಎಳ್ಳಿನೆದು ಸುಖವೆಂಬುದನ್ನು ಕಾಣೆನು, ಗಣಿಸಲಾಗದ ದುಃಖದಿಂ ಕೂಡಿಹದು. ಹೇಳೋದಕ್ಕೆ ಆಗೋದಿಲ್ಲ, ಅಪಾರವಾದ ದುಃಖದಿಂದ ಕೂಡಿದೆ. ಯಾವುದು? ಈ ಸಂಸಾರ, ಪ್ರಪಂಚ. 4-6 ಜನ ಇರೋದಕ್ಕೆ ಸಂಸಾರ, ಇಂಥ ಸಂಸಾರಗಳು ಅನೇಕ ಇರೋದಕ್ಕೆ ಪ್ರಪಂಚ. ಪ್ರಪಂಚದಲ್ಲಿ ಸುಖ ಇದೆಯೋ ದುಃಖ ಇದೆಯೋ ನಾವು ನೋಡ್ತಾ ಇರ್ತೀವಿ. ಹಲವಾರು ರೀತಿಯಲ್ಲಿ ದುಃಖ ಪಡೋದನ್ನ ನೋಡ್ತಾ ಇದ್ದೀವಿ. ಮನುಜರಿಂತ ಇದನ್ನು ಅರಿಯರಲ್ಲ. ನಾವೆಲ್ಲ ಮನುಜರು, ಸ್ತ್ರೀ ಪುರುಷ ಭೇದ ಅಷ್ಟೇ, ಎಲ್ಲ ಮನುಜರು. ಇದನ್ನ ಅರಿತಾ ಇಲ್ಲವೇ? ತನೆಯ ಕೇಳು ಶಿವನ ಮಾಯೆ ಘನತೆ ಎಂತೋ. ಶಿವನ ಮಾಯೆ ಜನರ ಮುಳುಗಿಸುತ್ತಿರೋದು ನರಕದಲ್ಲಿ. ಮಾಯೆ ಅಂದ್ರೆ ಯಾವುದು? ಹೊರಗಿನ ವಸ್ತುಗಳು. ಈ ದೇಹ ನಾನು ಅನ್ನೋದು ಮಾಯೆ, ಪರಿವಾರ ಮಾಯೆ, ಬಾಹ್ಯದ ಎಲ್ಲ ವಸ್ತುಗಳು ಮಾಯೆ. ಯಾವುದೂ ಸಹ ಶಾಶ್ವತವಾಗಿ ನಮ್ಮ ಜೊತೆ ಇರೋದಿಲ್ಲ. ಇಲ್ಲ, ಇದುವರೆಗೂ ಯಾರೊಂದಿಗೂ ಇಲ್ಲ. ಅಧಿಕಾರ ಶಾಶ್ವತವಾಗಿದೆಯಾ? ಬದಲಾವಣೆ ಆಗೋಯ್ತು. ಕರ್ನಾಟಕದಲ್ಲಿ ಬದಲಾವಣೆ ಆಗೋಯ್ತು. ಮತ್ತೆ ಅವರೇ ಇದ್ರು ಸಾಕು, 5 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗ್ಬಿಡುತ್ತೆ. ದೇಹಕ್ಕೆ ವಯಸ್ಸಾಯ್ತು, ಅದು ಬದಲಾವಣೆ. ಹೊರಗಡೆಯಿಂದ ಸಿಕ್ಕಂತ ಸುಖ ಶಾಂತಿಗಳು ಬದಲಾವಣೆ ಆಗ್ತಾ ಇದೆ. ಇವೆಲ್ಲ ಮಾಯ. ಒಂದು ಕ್ಷಣದಲ್ಲಿ ಇದ್ದು ಇನ್ನೊಂದು ಕ್ಷಣದಲ್ಲಿ ಇಲ್ಲದೆ ಇರೋದಕ್ಕೆ ಮಾಯಾ ವಸ್ತುಗಳು ಪರಿವರ್ತನೆ ಆಗ್ತಾ ಇದ್ದಾವೆ. ಜನರ ಮುಳುಗಿಸುತ್ತಿರೋದು ನರಕದಲ್ಲಿ. ನೋಡಿ, ಇವರೆಲ್ಲ ಇದನ್ನೇ ಶಾಶ್ವತ ಅಂತೇಳಿ ನಂಬ್ಕೊಂಡು ಅದರಿಂದ ಹೋಗ್ತಾ ಇದ್ದಾರೆ. ಪರಿವಾರದಿಂದ ಹೋಗ್ತಾ ಇದ್ದಾರೆ, ಧನದ ಹಿಂದೆ ಹೋಗ್ತಾ ಇದ್ದಾರೆ, ಸ್ತ್ರೀ ಪುರುಷರು ಪರಸ್ಪರ ಅದರಿಂದ ಹೋಗ್ತಾ ಇದ್ದಾರೆ. ಶಾಂತಿ ಸಿಕ್ಕಿದ್ಯಾ? ಸುಖ ಸಿಕ್ಕಿದ್ಯಾ? ಇಲ್ಲ, ಯಾರಿಗೂ ಸಿಕ್ಕಿಲ್ಲ. ಹಾಗಾಗಿ ನರಕದಲ್ಲಿ ಮುಳುಗ್ತಾ ಇದ್ದಾರೆ ಇವರೆಲ್ಲ. ಬದಲಾವಣೆ ಒಳ್ಳೆಯದ ಕೆಟ್ಟದ್ದು? ನೀವು ಬದಲಾವಣೆ ಆಗಿದ್ದೀರಾ ಈಗ, ಒಳ್ಳೇದ ಕೆಟ್ಟದ ಸ್ವಾಮಿ? ಆಗ್ತಾ ಇದ್ದೀರಲ್ಲ, ಹೇಳಿದ್ರಲ್ಲ ಏನೋ ಬದಲಾವಣೆ ಆಗಿದೆ ನನಗೆ. ಕರ್ನಾಟಕ ಸರ್ಕಾರದಲ್ಲಿ ಬದಲಾವಣೆ ಆಗಿದ್ದಕ್ಕೆ ಅದು ಬಿಡಿ, ಸರ್ಕಾರದ ಕತೆ ಬೇಡ ನಮ್ಗೆ. ಅದೇನಣ್ಣ, ಸರ್ಕಾರದ ಕತೆ ಬೇಡ, ನಮ್ಮದು ನಾವು ನೋಡೋಣ, ವಿಚಾರ ಮಾಡೋಣ. ಈಗ ಅದರಿಂದ ಆಗತಕ್ಕಂಥದ್ದು ಕೆಲವು ಬದಲಾವಣೆಗಳು ಒಳ್ಳೇದನ್ನಿಸುತ್ತೆ, ಕೆಲವು ಬದಲಾವಣೆಗಳು ಕೆಟ್ಟದ್ದು ಅನ್ನಿಸುತ್ತೆ ಅಲ್ವಾ? ಆದ್ರೆ ನಮ್ಮ ಬದಲಾವಣೆಗೆ ನಾವು ಪ್ರಯತ್ನ ಮಾಡಬೇಕು. ಅದು ಬಿಡಿ, ಸಾಮಾನ್ಯ. ಇನ್ನೊಬ್ರು ಬಂದು ಇನ್ನೊಂದು ಒಳ್ಳೇದು ಮಾಡ್ತಾರೆ, ಅದು ಕೆಟ್ಟದ್ದು ಅನ್ನಿಸುತ್ತೆ ಕೆಲವರಿಗೆ ಅಲ್ವಾ? ಒಬ್ಬ ನ್ಯಾಯಾಧೀಶರು ತೀರ್ಪು ಕೊಟ್ಟಾಗ ಒಂದು ಪ್ರಕರಣದಲ್ಲಿ ಒಬ್ಬರಿಗೆ ಕೆಟ್ಟದ್ದೇ, ಇನ್ನೊಬ್ಬರಿಗೆ ಒಳ್ಳೇದಾದ್ರೆ ಇನ್ನೂ ಕೆಟ್ಟದ್ದು ಅವನಿಗೆ. ನನಗೆ ಅನ್ಯಾಯ ಆಗೈತೆ ಅಂತಾನೆ ಮೇಲೆ ಹೋಗೋದು, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಹಾಗೆ. ಆದರೆ ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅಂದ್ರೆ ಮೃಗತ್ವದಿಂದ ದೈವತ್ವದ ಲಕ್ಷಣಗಳ ಕಡೆ ಹೋಗ್ಬೇಕು, ನಮ್ಮನ್ನು ನಾವು ತಿಳಿಯೋ ಕಡೆ ಹೋಗ್ಬೇಕು. ಅದನ್ನ ನಾವು ಮಾಡಿ ಅಂತೇಳಿ ಇಲ್ಲಿ ಕಬೀರ್ ಸಾಹೇಬ್ರು ಹೇಳ್ತಾರೆ. ಇವೆಲ್ಲ ಸತ್ವ ರಜೋ ತಮೋ ಗುಣಗಳು ಇವೆಲ್ಲವೂ ಸಹ ಬಂಧನಕ್ಕೆ ಒಳಪಡ್ತವೆ. ಆದ್ರೆ ನೋಡಿ, ಸತ್ವಗುಣ ಅದನ್ನ ಸದುಪಯೋಗ ಮಾಡಿಸ್ಕೊಳ್ಳಿ. ಸತ್ವಗುಣವನ್ನ ನಿಮ್ಮನ್ನು ನೀವು ತಿಳಿಯೋ ಕಡೆ ತೆಗೆದುಕೊಂಡು ಹೋಗಿ, ಜ್ಞಾನಿಗಳಿಗೂ ಸಹ
ಅಹಂಕಾರ ಬಂದ್ಬಿಡುತ್ತೆ, ಜ್ಞಾನದ ಅಹಂಕಾರ ಬಂದ್ಬಿಡುತ್ತೆ. ನೋಡಿ, ಜ್ಞಾನಿಗಳಿಗೂ ಸಹ ಜ್ಞಾನದ ಅಹಂಕಾರ ಬಂದ್ಬಿಡುತ್ತೆ. ನೋಡಿ, ಜಾಸ್ತಿ ಬಂದು ಹೇಳ್ತಾ ಹೇಳ್ತಾ ಹೊಗಳ್ತಾ ಇರ್ತೀವಲ್ಲ ನಾವು. ಹೊಗಳ್ಬೇಡಮ್ಮ ನೀವು ನಮ್ಮನ್ನ. ಅಲ್ಲಲ್ಲ ನಿಧಾನ ಹೇಳಿದ್ದು. ಜ್ಞಾನ ಸತೋಗುಣಕ ಕಾರ್ಯ ಹೈ. ಜ್ಞಾನ ಸತೋಗುಣದ ಲಕ್ಷಣ, ಕೆಲಸ ಕಾರ್ಯಗಳು ಮಾಡ್ತವೆ. ಆದರೆ ಜ್ಞಾನದಲ್ಲಿ ಅಹಂಕಾರ ಬಂದಾಗ ಆತನೂ ಸಹ ಬಂಧನಕ್ಕೆ ಒಳಪಡ್ತಾನೆ. ಜ್ಞಾನಿಯಾದವನು ಸಹ ಬಂಧನಕ್ಕೆ ಒಳಪಡ್ತಾನೆ. ಜ್ಞಾನದ ಅಹಂಕಾರ ಬಂದ್ಬಿಡುತ್ತೆ, ಜ್ಞಾನದ ಅಹಂಕಾರ ಬಂದ್ಬಿಡುತ್ತೆ. ಇವತ್ತೊಂದು ದಿವಸ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಏನು, ಅವ್ರು ಸರಿ ಇಲ್ಲ ಅಂತ ಕವಿಪಂಥದಲ್ಲೇ ಭಿನ್ನ ಭಿನ್ನವಾದ ಅಭಿಪ್ರಾಯಗಳು. ಸತ್ವಗುಣದಲ್ಲಿ ಅಹಂಕಾರ ಬರುತ್ತಾ? ಬರುತ್ತಲ್ಲ ಸ್ವಾಮಿ, ಹೇಳ್ತಾ ಇದ್ದೀವಿ. ನಾನು ತಿಳಿದಿದ್ದೀನಿ ಅಂತ. ಸಾಧುಗಳೇ ಬೇಕಂತಾರ್ರಿ. ಗೊತ್ತಾ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಆಗೋದಿಲ್ಲ. ಸಭೆಗಳು ಮಾತ್ರ ಚೆನ್ನಾಗಿ ಅದಕ್ಕೆ ಯಾಕೆ ಸತ್ವಗುಣ ಅಂತ ಹೆಸರಿಟ್ಟಿದ್ರು? ಅದು ಆತನಿಗೆ ಗುಣ ಒಂದೇ ಇರಲ್ಲ, ತ್ರಿಗುಣಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ತ್ರಿಗುಣಗಳು ಚೇಂಜಸ್ ಆಗ್ತಾ ಇರ್ತದೆ. ಅದರಲ್ಲಿ ಜಾಸ್ತಿ ಸತ್ವಗುಣ ಇರೋನ್ನ ಸತ್ವಗುಣಿ ಅಂತಾರೆ, ಜಾಸ್ತಿ ರಜೋಗುಣ ಇರೋನ್ನ ರಜೋಗುಣಿ ಅಂತಾರೆ, ತಮೋಗುಣ ಜಾಸ್ತಿ ಇರೋನ್ನ ಅವ್ನು ತಮೋಗುಣಿ ಅಂತಾರೆ. ಎಲ್ಲ ಚೇಂಜ್ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ. ನಾನು ಮೊದಲೇ ಹೇಳಿದೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಸತ್ವಗುಣ ಉಳ್ಳತಕ್ಕ ಜ್ಞಾನಿ, ತನ್ನನ್ನ ತಾನು ತಿಳಿದಂತ ಜ್ಞಾನಿ ಸತ್ವಗುಣ ಉಳ್ಳವನಾಗಿದ್ರು ಸಹ ಅಹಂಕಾರ ಬೀಳೋದಿಲ್ಲ. ಅವರು ಯಾವ ಗುಣದಲ್ಲಿ ಅಂತ ನಾನು ಇದು ಮಾಡ್ಕೋಬೇಕು ಸುಮ್ಮನೆ. ನಡ್ಕೊಳ್ಳೋ ರೀತಿ ಅವ್ರಿಗೆ. ಆಚಾರ ಅಂತ ಹೇಳಿದೆ ನಾನು ಮೊದಲೇ. ನಮ್ಮ ಗುಣ ನಾವು ನೋಡ್ಕೊಳ್ಳೋಣ. ಅಲ್ಲಲ್ಲ, ಆಚಾರ ಅಂತ ಹೇಳಿದೆ ನಾನು. ಹೇಳಿದೆ ನಡತೆ, ನಡೆಯೋದು, ನುಡಿಯೋದು ಇವೆಲ್ಲ ಆಚಾರಗಳಿದೆಯಲ್ಲ. ಆಚಾರದ ಅರ್ಥ ಏನು ಅಂತಂದ್ರೆ, ನಮ್ಮ ನಡೆ, ನುಡಿ, ಆಚರಣೆಗಳು ಇವುಗಳು ಮನುಷ್ಯನನ್ನ ಗುರುತಿಸ್ತವೆ. ಇವಾಗ ಒಬ್ಬ ರೈತ ಇರ್ತಾನೆ ಸುಮ್ಮನೆ, ರೈತ ಇರ್ತಾನೆ. ಅವ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಸಗಣಿಗೆ ಎಲ್ಲ ಸಾಕ್ಬಿಟ್ಟು ಹಸುಗಳೆಲ್ಲ ಅಲ್ಲ ಹಾಕ್ಬಿಟ್ಟು ಹುಲ್ಲು ಕೊಯ್ಕೊಂಡ್ಬಂದು ಹುಲ್ಲೆಲ್ಲ ಹಾಕ್ಬಿಟ್ಟು ಅದೇನೋ ಇದ್ದಿದ್ದು ತಿಂದ್ಬಿಟ್ಟು ಹೊಲದ ಕಡೆಗೆ ಹೋಗ್ತಾನೆ. ಸಾಯಂಕಾಲ ಬುದ್ಧಿ ಏನೋ ಸಾಯಂಕಾಲ ಬಂದ್ಬಿಟ್ಟು ಈಗ ಮತ್ತೆ ಸುಸ್ತಾಗ್ಬಿಟ್ಟಿರ್ತಾನೆ, ಏನೋ ಒಂದು ಸ್ವಲ್ಪ ತಿಂದ್ಬಿಟ್ಟು ಕಾಣಿಸ್ತಾನೆ. ಅವನು ಇದಕ್ಕೆ ಹೋಗಲ್ಲ, ಆತ್ಮಜ್ಞಾನಕ್ಕೆ ಅವ್ನಿಗೆ ಯಾರು ಹೇಳೋದಿಲ್ಲ, ಅವನಿಗೆ ಸಮಯ ಇದ್ದಾನೆ. ಅವ್ರು ಯಾವ ಗುಣಕ್ಕೆ ಸಮಾನ ಆಗ್ತಾರೆ? ಅವ್ರ ತಂದೆ ತಾಯಿಗಳು ಏನು ಸಂಸ್ಕಾರ ಕಲಿಸಿರ್ತಾರೋ ಅದರ ಮೇಲೆ ಅವಲಂಬಿತವಾಗಿದೆ. ಏನ್ ಸಮಯ ಅಲ್ವರ? ರಜೋಗುಣ ಕಲಿಸಿದ್ರೆ ರಜೋಗುಣದಲ್ಲಿ ಇರ್ತಾನೆ, ಸತ್ವಗುಣ ಕಲಿಸಿದ್ರೆ ಸತ್ವಗುಣವನ್ನು ಆಚರಣೆ ಮಾಡ್ತಾ ಇರ್ತಾನೆ, ತಮೋಗುಣ ಕಲಿಸಿದ್ರೆ ತಮೋಗುಣ ಆಚರಣೆ ಮಾಡ್ತಾ ಇರ್ತಾನೆ. ನೀವು ಅವ್ನ ಗುಣ ಇಲ್ಲ, ಬರೀ ಕರ್ತವ್ಯ ಹೇಳಿದ್ರಿ ಅಷ್ಟೇ. ನೀವು ಮೂರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರ ತಂದೆ ತಾಯಿಗಳು ಏನ್ ಸಂಸ್ಕಾರ ಕಲಿಸಿದಾರೋ ಅದನ್ನ ಅವ್ನು ಪಾಲನೆ ಮಾಡ್ತಾ ಇರ್ತಾನೆ. ಕರ್ತವ್ಯದ ಜೊತೆಗೆ ಪೂಜೆ ಪುನಸ್ಕಾರ, ದಯೆ, ಕೊಡೋದು, ದಾನ ಇತ್ಯಾದಿಗಳನ್ನ ಮಾಡ್ತಾ ಇದ್ರೆ ಅವನ ಸತ್ವಗುಣಿ ಅಂತ ತಿಳ್ಕೊಳ್ಳಿ. ಅವೆಲ್ಲ ಕಾಯಕನಮ್ಮ, ದಯಾಭಾವದಿಂದ ಕಾಯಕ ಮಾಡ್ತಾನೆ ಅಷ್ಟೇ. ಕಾಯಕ ಮಲ ಸಿಕ್ತು ಅಂತ ತಮ್ಮನ್ ಕೊಯ್ಬಿಟ್ಟು ತಿಂದ್ರೆ ಅವನು ರಜಗುಣ ಆಗೋಗ್ಬಿಟ್ಟ. ತಮಗುಣ ಅಂತ ಅಂತಾರೆ. ಅಲ್ಲ, ಅವನಿಗೆ ಆತ್ಮಜ್ಞಾನ ಅಂತ ಕೇಳ್ಬೇಕು ಅನ್ನಿಸ್ತಾ ಇತ್ತು. ಅವನಿಗೆ ಸಮಯ ಇರೋದಿಲ್ಲ. ಸಮಯ ಹಾಕಿದಾರ, ಸಾಯಂಕಾಲ ಇದ್ದೇ ಇರ್ತಾರಲ್ಲ. ಸಾಯಂಕಾಲ ರೈತನಿಗೆ ಕತ್ಲಾದ್ಮೇಲೆ 7:30 ಆದ್ರೆ ಸುಮ್ಮನೆ ಅಷ್ಟೊತ್ತಿಗೆ ನೀವೆಲ್ಲ ಬಾಕ್ಲ ಹಾಕ್ಬಿಟ್ಟಿರ್ತೀರಲ್ಲ. ಏನಿಲ್ಲ, ಸಮಯ ಹಿಂದೆ ಎಲ್ಲ ಸಂಜೆ 7 ಗಂಟೆನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮತ್ತು ಅರಳಿಕಟ್ಟೆನಲ್ಲಿ ಪ್ರವಚನಗಳು ನಡೀತಾ ಇದ್ವು. ಏನಮ್ಮ ನಡೀತಾ ಇದ್ವು. ಇವಾಗ ಎಲ್ಲ ಚೇಂಜ್ ಆಗಿರೋದು. ಈಗೆಲ್ಲ ಟಿವಿ ಮುಂದೆ ಕುತ್ಕೊಂಡಿದೀವಿ ನಾವು. ಎತ್ತುಗಳಿಗೇನೆ ಮೊಬೈಲ್ ಹಾಡು ಕೇಳಿಸ್ಕೊಂಡು ಹೊಲ ಉಳಿಸ್ತಿದ್ದ. ಹಂಗೆ ಆತ್ಮಜ್ಞಾನ ತಿಳಿಬೇಕು ಅಂತ ಅವ್ರಿಗೆ ಆಸೆ ಇತ್ತು ಅಂದ್ರೆ ಎಲ್ಲ ಒಂದ್ ಕಡೆ ತಿಳ್ಕೊಂತಾನೆ. ಆ ಸಮಯ ಮಾಡ್ಲಿಲ್ಲ. ದೇಶ, ಕಾಲ, ಸಂದರ್ಭ, ಸನ್ನಿವೇಶ ಇವು ಸತ್ವಗುಣಗಳನ್ನ ಉಂಟು ಮಾಡುತ್ತವೆ. ಅದೇ ರೀತಿ ಆತ್ಮಜ್ಞಾನದ ಅವನಲ್ಲಿ ತಿಳಿಬೇಕು ಅನ್ನೋದು ಒಂದು ಪ್ರಾರಬ್ಧ ಇದ್ರೆ ಎಲ್ಲೋ ಒಂದ್ ಕಡೆ ಸಿಗುತ್ತೆ. ಅವನಿಗೆ ನಾನು ಕೇಳ್ತಾ
ಇರ್ತಕ್ಕಂಥದ್ದು ಪ್ರಶ್ನೆ ಏನಂದ್ರೆ ಅದೇ ನಿಮ್ಗೆ ಸಮಯ ಇಲ್ವಲ್ಲ ಅಂತ. ಅವನಿಗೆ ಪ್ರಾರಂಭದಲ್ಲಿ ಸಿಕ್ಕಬೇಕಂದ್ರೆ ಏನೋ ಸಿಗ್ತಾ ಇತ್ತೇನೋ, ಅವ್ನು ಸಿಕ್ಲಿಲ್ಲ ಅಂದ್ರೆ ಇದೇ ಕೆಲಸ ಮಾಡ್ತಾ ಅಷ್ಟೇ, ಇರ್ತಾನೆ. ಏನ್ ಮಾಡಕ್ಕಾಗತ್ತಿಲ್ಲ. ಅವ್ರಿಗೆ ಸಿಕ್ಲಿಲ್ಲ ಅಂದ್ರೆ ಅವ್ನಿಗಿನ್ನ ನಾವು ಅನ್ಕೋಬೇಕು ಪ್ರಾರಂಭ ಇಲ್ಲ ಅಷ್ಟೇ 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 ನಾವು ಅನ್ಕೋಬೇಕಂತ. ಹೌದೌದು, ಅಷ್ಟೇ ಅನ್ಕೋಬೇಕು. ದೊಡ್ಡಬಳ್ಳಾಪುರದಾಗ ನೋಡಿ ಇಷ್ಟೇ ಜನ ಇರೋದು. ಜಾಸ್ತಿ ಆಗಿಲ್ಲ, ಏನಿಲ್ಲ, ಬಂದವರೆಲ್ಲ ವಾಪಸ್ ಹೊರಟೋಗ್ಬಿಟ್ರು. ನಾವು ನೀವು ನೋಡ್ತಾ ಇದೀವಿ, ವಾರಕ್ಕೊಂದ್ಸರಿ ನಾವು ನೀವು ನೋಡೋದು, ನೀವು ನಮ್ಮನ್ನ ನೋಡೋದು. ಏನು ಇಲ್ಲಿ ಲಾಭ ಇಲ್ಲ ಅಂತ ಹೊರಟೋದ್ರು. ಅಷ್ಟೇ. ಲಾಭ ಸಿಕ್ಬೇಕು. ಈ ರೀತಿ ಅಹಂಕಾರ, ಜ್ಞಾನದ ಅಹಂಕಾರ ಉಂಟಾಗ್ಬಿಟ್ರೆ ಅದು ಕೂಡ ಬಂಧನಕ್ಕೆ ಕಾರಣ ಆಗ್ತದೆ. ಇಲ್ಲಿ ಅದೇ ಮಾತನ್ನ ಹೇಳಿದೆ, ಸನ್ಯಾಸಿ ಆದ್ರೂ ಸಹ, ಸನ್ಯಾಸಿಯಾಗಿ ಆತ್ಮಜ್ಞಾನದ ಸಾಧನೆ ಮಾರ್ಗದಲ್ಲಿ ಇದ್ರೂ ಸಹ ಆಚಾರಗಳು ಸರಿ ಇಲ್ಲದೆ ಇದ್ರೆ ಅಂದ್ರೆ ನಡತೆ, ನಡವಳಿಕೆ, ನುಡಿಗಳು ಸರಿ ಇಲ್ಲದೆ ಹೋದ್ರೆ ಅವ್ರಿಗೂ ಸಹ ಮುಕ್ತಿ ಇಲ್ಲ. ವೇಷ ಹಾಕೊಂಡಿದ್ದಾರೆ ಅಷ್ಟೇ, ವೇಷ ಹಾಕೊಂಡಿದ್ದೀವಿ ನಾವು, ಬಿಳಿ ಬಟ್ಟೆ. ನಮ್ಮ ನಡತೆ ಶುದ್ಧವಾಗಿರ್ಬೇಕು, ನಮ್ಮ ನುಡಿ ಶುದ್ಧವಾಗಿರ್ಬೇಕು ಅಲ್ವರ. ಇವಾಗ ನಾವು ಇನ್ನೊಂದ್ಸಲ ನಾವು ರಾಮ ಅಂತ ಹೇಳ್ತೀವಲ್ಲ, ಯಾರ ಇವಾಗ ರಾಮ ರಾಮ ಅಂತ, ಅವ್ರಿಗೆ ಆತ್ಮಜ್ಞಾನ ಆಗಿತ್ತ ಸುಮ್ಮನೆ? ಕೇವಲ ಮೇಲ್ನೋಟಕ್ಕೆ ರಾಮ ರಾಮ ಅಂದ್ರೆ ರಾಮದ ಅರ್ಥ ತಿಳಿಬೇಕಲ್ಲ. ಅದು ರಾಮ ಅಂತೀವಲ್ಲ, ಯಾರೋ ಒಬ್ಬರನ್ನ ಇವಾಗ ಅಯೋಧ್ಯೆ ಒಳಗೆ ಕುಣಿಸಿದಾರಲ್ಲ, ರಾಮ ಸೀತನ ಹೆಂಡತಿ ಗಂಡ ರಾಮ ಅಂತವಲ್ಲ, ಅವ್ರಿಗೆ ಆತ್ಮಜ್ಞಾನ ಅನ್ನತಕ್ಕಂಥದ್ದು ಅರಿವಾಗಿತ್ತ ಅಂತ ನನ್ನ ಒಂದು ಇದು. ಯಾರಿಗೆ? ರಾಮ ರಾಮ ಅನ್ನೋರಿಗೆ. ರಾಮನ ವ್ಯಕ್ತಿಗೆ ಇವಾಗ ಸೀತಾ ಗಂಡ. ಅದೇ ಮಾತು ಹೇಳ್ದೆ ಕೇಳಿ. ಒಬ್ರು ಟೀಕೆ ಮಾಡ್ತಾರೆ, ಯಾರು? ಪ್ರೊಫೆಸರ್ ಎಸ್ ಭಗವಾನ್ ಅಂತ. ರಾಮನು ಮಾಂಸ ತಿಂತಾ ಇದ್ದ ಅಂತ ಅಲ್ವರ. ರಾಮನು ಮಾಂಸ ತಿಂತಾ ಇದ್ದ ಇವ್ ನೋಡಿದ್ನೋ ಇಲ್ವೋ? ನೋಡಿದಾನ? ಇಲ್ಲ, ಇಲ್ಲ ತಾನೆ. ಆದರೆ ರಾಮನು ಆತ್ಮಜ್ಞಾನಿ, ವಸಿಷ್ಠರಿಂದ ತನ್ನನ್ನ ತಾನು ತಿಳಿದಿರ್ತಾನೆ. ಅದು ಗ್ರಂಥ ಇದೆ, ಅದನ್ನೆಲ್ಲ ಓದಿಲ್ಲ ಅವರು. ಏನ್ ಸೊಮ್ಮೆ ರಾಮಸಮಣ್ಣ ಅವರೇ? ಆತ್ಮಜ್ಞಾನಿ ಅಂತ ಒಂದು ಗ್ರಂಥ ಇದೆ, 2 ಗ್ರಂಥ ಇದೆ. ವಾಸಿಷ್ಠ ಜ್ಞಾನ ಯೋಗ ತರಂಗಿಣಿ ಅಂತ ಅದು. ಅದರಲ್ಲಿ ವಸಿಷ್ಠರು ರಾಮನಿಗೆ ಬಾಲ್ಯದಲ್ಲಿಯೇ ಬ್ರಹ್ಮೋಪದೇಶ ಮಾಡ್ತಾರೆ. ಅದನ್ನ ಮಾಡಿದ ಮೇಲೆ ಅವನು ತಿನ್ನೋದಿಲ್ಲ ಸರ್. ಆತ್ಮಜ್ಞಾನ ತಿಳಿದ ಮೇಲೆ ಇವ್ರು ಏನೇನೋ ಕಥೆಗಳು ಉತ್ಪತ್ತಿ ಮಾಡ್ತಾರೆ. ಅವನು ಶುದ್ಧ ಕೃಷ್ಣ ಉದಾಹರಣೆ ಕೊಡ್ತೀವಿ. ಕೃಷ್ಣನಿಗೆ 3 ಜನ ಗುರುಗಳು, ಕುಲಗುರುಗಳು. ಕುಲಗುರುಗಳು ಅಂದ್ರೆ ಗೊತ್ತಾಯ್ತಲ್ಲ, ಶಿಕ್ಷಣದ ಗುರುಗಳು, ಶಿಕ್ಷಣ ಹೇಳ್ಕೊಡೋದು, ಈ ವ್ಯಾಕರಣ ಅದು ಇದು. ಆಧ್ಯಾತ್ಮಿಕ ಗುರುಗಳು, ಅವನು ಆಧ್ಯಾತ್ಮವನ್ನ ತಿಳಿದಿದ್ದಕ್ಕೆ ಅರ್ಜುನನಿಗೆ ಆತ್ಮಜ್ಞಾನವನ್ನ ಬೋಧಿಸಲು ಶಕ್ತವಾಯಿತು. ಅವನು ಯಾವ ವ್ಯಕ್ತಿ ಆತ್ಮಜ್ಞಾನವನ್ನ ತಿಳಿತಾನೋ 99 ಭಾಗ ಅವನು ಮಾಂಸಾಹಾರ ಸೇವನೆ ಮಾಡೋದಿಲ್ಲ. ಇದೇ ವಿಚಾರ ಅಲ್ಲಿ ನಿನ್ನೆ ಮಾಂಸಾಹಾರ ಸೇವನೆ ಮಾಡಿಲ್ಲ. ಕೃಷ್ಣನು ಮಾಂಸಾಹಾರ ಪಶು ಬಲಿನ ಖಂಡನೆ ಮಾಡ್ತಾನೆ. ರಾಧಾ ಸೀರಿಯಲ್ ನಲ್ಲಿ ಖಂಡನೆ ಮಾಡ್ತಾನೆ ಅಲ್ವರ. ಗೋವರ್ಧನ ಗಿರಿ ಸಮಯದಲ್ಲಿ ನೋಡಿ, ಆತ್ಮಜ್ಞಾನ ತಿಳಿದಿದ್ದ, ಹಾಗಾಗಿ ಅದನ್ನ ಖಂಡನೆ ಮಾಡ್ದ. ಹಾಗಾಗಿ ಖಂಡನೆ ಮಾಡಿ. ಯಾರು ಆತ್ಮಜ್ಞಾನವನ್ನ ತಿಳಿತಾರೋ ಹಿಂಸೆ ಕೊಡೋದಿಲ್ಲ. ಆಗ್ಲೇ ಹೇಳಿದೆ, ಅಹಿಂಸೆಯಿಂದ ನಡೀತಾನೆ. ಹಿಂಸೆಯಿಂದ ಮೃಗತ್ವ, ಅಹಿಂಸೆಯಿಂದ ನಡೆಯೋನು ದೈವತ್ವ ಗುಣದಿಂದ ಇರ್ತಾನೆ. ನಾವು ಸಾಮಾನ್ಯವಾಗಿ ರಾಮ ದೇವರು ಭಗವಂತ ಅವನೇ ಸೃಷ್ಟಿಕರ್ತ ಅಂತಾರಲ್ವ, ಅದು ನಿಜನ? ನಾನು ಭಗವಂತ ಅಲ್ಲ ಅನ್ನೋದಕ್ಕೆ ಒಂದು ಪ್ರೂಫ್ ಕೊಡ್ತಾರೆ ಒಬ್ಬ ಮಹಾನುಭಾವ ತಿಳಿದಿರ್ತಕ್ಕಂಥ. ಯಾಕೆ ಅಂದರೆ ಇವಾಗ ನೀವು ಹೇಳಿದ್ರಲ್ಲ, ಅವನು ಭಗವಂತ ಅನ್ನೋದು ಇದ್ದಿದ್ರೆ ಅದು ಇದು ಯಾವುದೋ ಅವ್ರ ಹೆಂಡತಿ ಇದಕ್ಕೆ ಹೋಗಿದ್ರಲ್ಲ, ಲಂಕಾಪಟ್ಟಣಕ್ಕೆ ಹೋಗಿ ವಾಪಸ್ ಬಂದ್ಮೇಲೆ ಯಾರೋ ಒಬ್ಬನ ಏನೋ ಗಲಾಟೆ ಆದಾಗ ನಾನು ಶ್ರೀರಾಮಲ್ಲ ನಿನ್ನಂತ ನಿಂತ್ಕೊಳ್ಳಕ್ಕೆ ನೀವೇ ಹೇಳ್ತೀವಾಗ ಅಂತ ಹೇಳ್ತಾನಲ್ಲ. ಅವನು ಹೇಳೋದು ಬಾಯಿ, ಅವನು ಭಗವಂತ ಆಗಿದ್ರೆ ಶ್ರೀರಾಮಚಂದ್ರ ಅವನ ಬಾಯಿ ಮುಚ್ಚಿಸ್ಬೇಕಾಯ್ತು. ಅವನ ಬಾಯಲ್ಲೇ ಬರ್ದಂಗೆ ಇರ್ತಕ್ಕಂಥ ಮಾತನ್ನ ಅಲ್ಲೇ ತಟಸ್ಥವಾಗಿತ್ತು. ಅವನಿಗಾಗ್ಲಿಲ್ವಲ್ಲ ಶ್ರೀರಾಮಚಂದ್ರನಿಗೆ. ಮತ್ತೆ ಆ ಥರ ಆಗ್ದಂಗೆ ಮಾಡಿದ್ರೆ ಅವನು ಭಗವಂತ. ಅವ್ನು ಮಾಡಿದ್ದಾನೆ ಅಂದ್ರೆ ಅವನೇ ಆ ಭಗವಂತ ಅಂತ ಹೇಳಿದ್ರು. ಯಾರೋ ಒಬ್ಬ ಚರ್ಚೆಗೆ ಬಂದಾಗ ನೋಡಿ, ನಿಜವಾಗಲೂ ದೈವತ್ವದ ಲಕ್ಷಣ ಇರೋರು ನಿಂದೆ ಮಾಡೋರ್ಗೂ ಸಹ ತೊಂದರೆ ಮಾಡೋದಿಲ್ಲ. ಇದನ್ನ ತಿಳ್ಕೊಳ್ಳಿ.
ಏನಮ್ಮ ಶತ್ರು ಕೂಡ ಬಂದ್ರು ಅರ್ಥ ಆಯ್ತಾ? ಮಿತ್ರನಂತೆ ನೋಡ್ತಾರೆ. ನಿಂದೆ ಮಾಡಿದ್ರು ಸಹ ಅವನಿಗೆ ತೊಂದರೆ ಕೊಡಲ್ಲ, ನಿಜವಾದ ದೈವತ್ವದ ಲಕ್ಷಣ ಇರೋನು. ನಮ್ ಪಾಯಿಂಟ್ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಲಾಂಗ್ ಆಯ್ತು, ಅದಕ್ಕೂ ಹೇಳ್ತೀನಿ. ಅವ್ನು ಮಾಡಿದ್ನೋ ಬಿಟ್ನೋ ಬೇಡ, ಅವನ್ನ ತೊಂದರೆ ಕೊಟ್ಬಿಟ್ರೆ ಅವನು ದೈವ ಅನಿಸ್ಕೊಳ್ತಾನ? ತೊಂದರೆ ಕೊಟ್ಬಿಟ್ರೆ ಬಾಯಿ ಬಂದ್ ಮಾಡ್ಬೇಕಾಗಿತ್ತು ಅಂದ್ರೆ ಆತ ಮಾತಾಡ್ಬಿಟ್ಟವನೆ, ಮಾತಾಡಿದ್ಮೇಲೆ ಬಂದ್ ಮಾಡಿದ್ರೇನು, ಬಂದ್ ಮಾಡದೇ ಇದ್ರೇನು? ಅವರು ಮಾತಾಡ್ದಂಗ ಮುಂಚೆ ಬಂದ್ ಮಾಡ್ತಾರೆ. ಸೀನಿಯರೇ ಬೇರೆ ಆಗಿತ್ತಲ್ವಾ, ದೇವ್ರು ಅನ್ನೋದು ಇವ್ರು ಏನಕ್ಕೆ ಅಲ್ಲ ಬಂದ್ ಮಾಡೋ ಅವಶ್ಯಕತೆ ಇಲ್ಲ, ನಿಜ ಗೊತ್ತಾಯ್ತಲ್ಲ ಬಿಡ್ಲೆ. ಇವಾಗ ರಾಮ ಅವನು ಬಾಯಿ ಬಂದ್ ಮಾಡೋ ಅಂಥದ್ದು ಅವಶ್ಯಕತೆ ಏನೈತೆ ಹೇಳಿದ್ರೆ ಫಸ್ಟ್ ಮತ್ತೆ ಅನ್ಸ್ಕೊಂಡಲ್ಲ, ಅಂದ್ಕೊಳ್ಳೋದು ಲೋಕ ಗೊತ್ತಾಯ್ತಲ್ಲ. ನನ್ನ ಹೆಂಡತಿ ಬದಿವ್ರತೆ ಅಂತ ಗೊತ್ತಾಯ್ತಲ್ಲ, ಇನ್ನೇನು ಯಾವಾಗ ಗೊತ್ತಾಯ್ತು? ಅವಾಗೆ ತಾನೇ ಗೊತ್ತಾಗಿದ್ದು, ಅವ್ನು ಹೇಳಿದಕ್ಕೆ ತಾನೇ ಗೊತ್ತಾಗಿದ್ದು. ಅವಳು ಬೆಂಕಿಗೆ ಆದಾಗ ತಿರುಗಿ ವಾಪಸ್ ಬಂದಿಗೆ ತಾನೇ ಗೊತ್ತಾಗಿದ್ದು. ಇದಾದ್ಮೇಲೆ ಅದು ಬರೋದು, ಆದ್ಮೇಲೆ ಲಂಕಾದೆಲ್ಲ ಆದ್ಮೇಲೆ ಬರೋದು ವಿಚಾರ ಆಗುತ್ತೆ. ಇಲ್ಲಿ ಕೇಳಿ ಸಾರ್, ಇಲ್ಲಿ ನಾನು ಒಂದೇ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ದೈವತ್ವದ ಲಕ್ಷಣ ಇರೋನು ಯಾರ ಬಾಯಿನೂ ಬಂದ್ ಮಾಡಲ್ಲ, ತಿಳ್ಕೊಳ್ಳಿ. ದೇವ್ರು ಅವನೇ, ಯಾರ ಬಾಯಿನೂ ಬಂದ್ ಮಾಡಕ್ ಹೋಗಲ್ಲ. ಅವೆಲ್ಲ ಮಹಿಮೆ ಎಲ್ಲ ತೋರ್ಸಕ್ ಹೋಗೋದಿಲ್ಲ, ಕೆಟ್ಟದ್ ಮಾಡೋದಿಲ್ಲ. ಅವ್ನು ದೇವರೇ ಅಲ್ಲ, ಅದು ಹೇಳ್ಬೇಕಾಯ್ತು. ದೇವರಲ್ಲ, ಅದೇ ಹೇಳಿದ್ದು. ಬಂದ್ ಮಾಡಲ್ಲ ಅಂದ್ರೆ ಅದ ಅರ್ಥ, ಕೆಟ್ಟದ್ ಮಾಡಲ್ಲ ಅವನು. ನಿಂದೆನೆ ಒಂದು ವರವಾಗಿ ತೆಗೆದುಕೊಂಡ, ಅವ್ ಪ್ರಾರಬ್ಧ ಕರ್ಮ ಇತ್ತು, ಕಳಿಸ್ಕೊಟ್ಟ ಅವಳನ್ನ. ಅವಳು ಅದೇ ಸಮಯಕ್ಕೆ ಇಷ್ಟಪಟ್ಲು, ಏನೋ ಹೋಗಿ ಸಾಧು ಸಂತರ ದರ್ಶನ ಮಾಡ್ಬೇಕು ಅನ್ನಿಸ್ತಾ ಇದೆ ಸ್ವಾಮಿ ನನಗೆ ಅಂತ. ಏನೋ ಹಿಂದೆ ಕಾಡ ವನವಾಸದಲ್ಲಿದ್ದಾಗ ಸಾಧು ಸಂತರ ಪೂಜೆ ಪುನಸ್ಕಾರ ದರ್ಶನ ಎಲ್ಲ ಮಾಡಿದ್ಲು. ಮತ್ತೆ ನಾನು ದರ್ಶನ ಮಾಡಬೇಕು ಅನ್ನಿಸ್ತಾ ಇದೆ ಸ್ವಾಮಿ. ಅದೇ ಸಮಯಕ್ಕೆ ಇವನು ಇಂದ ಕೋಇನ್ಸಿಡೆನ್ಸ್ ಕಾಕಾ ತಾಳಿ ಅಲ್ಲಿ ಸೇರ್ಕೊಂತು, ಕಳಿಸ್ತಾ ಬಂದ್ ಮಾಡೋನು ದೇವರಲ್ಲ ಸ್ವಾಮಿ. ಅವನು ಸಹಿಸ್ಕೊಳ್ಬೇಕು, ತಾಳ್ಮೆ. ಎಲ್ಲಿ ತಾಳ್ಮೆ ಬೇಕು? ಹಂಗಲ್ಲ ಸರ್, ನನಗೆ ಸ್ವಾಮಿಯವರ ಇವಾಗ ಶ್ರೀರಾಮಚಂದ್ರ ಆ ಸೀತಾನಾಯಮ್ಮನ ವನವಾಸ ಕಳಿಸಿದ್ರೆ ಅವ್ರ ತಂದೆ ತಾಯಿ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಎಷ್ಟು ಬಾಧೆ ಇರಬೇಕು. ಯಾಕೆ ನಾನು ಆಯಪ್ಪ ಅಲ್ಲಿ ಕರ್ಕೊಂಡೋಗಿ ಅಲ್ಲೆಲ್ಲ ಇರೋದಂತ ಒಂದು ಸಸ್ಯ ನಮ್ಮ ಜಯಣ್ಣ ಅವ್ರು ಹೇಳಿದ್ರು. ಅದೇ ಇಲ್ಲಿಂದ ಅಲ್ಲಿಗೆ ದಾಟೋದಕ್ಕೆ 12 ವರ್ಷ ಸಹವಾಸ ಮಾಡಿದಂತೆ. 10 ರೂಪಾಯಿ ಕೊಟ್ಟಿದ್ರೆ ಆಗ್ಬಿಡುತ್ತೆ. ಹಂಗೆ ಅಯ್ಯಪ್ಪ ಯಾವುದೋ ಒಂದು ಮನೆ ಮಾಡಿಕೊಂಡು ರಾಜ್ಯದಲ್ಲಿ ಇರ್ಬೋದಾಗಿತ್ತಲ್ಲ. ಅವ್ರಿಗೆ ಅಷ್ಟು ವರ್ಷ ಕಳ್ಸೋದು ಯಾಕೆ ಬೇಕಾಗಿತ್ತು? ಅವ್ರನ್ನ ಎಷ್ಟು ದಿವಸ? 14 ವರ್ಷ. ಪ್ರಶ್ನೆ ಮಾಡೋರು ನಾನಾ ರೀತಿ ಪ್ರಶ್ನೆ ಮಾಡ್ತಾರೆ, ನಾನಾ ರೀತಿ ಪ್ರಶ್ನೆ ಪೂರ್ತಿ ಕೇಳಿ. ಇಲ್ಲಿ ಪ್ರಶ್ನೆ ಮಾಡೋರು ನಾನಾ ರೀತಿ ಅವರು ತೋರಿಸಿದಂಗೆ ಪ್ರಶ್ನೆ ಮಾಡ್ತಾರೆ. ಪ್ರಾರಬ್ಧ ಕರ್ಮ ಯಾರನ್ನು ಬಿಟ್ಟಿದ್ದಲ್ಲ, ಅದೊಂದು ನೀವು ಪಾಯಿಂಟ್ ತಿಳ್ಕೊಂಡ್ಬಿಟ್ರೆ ಅದಕ್ಕೆಲ್ಲ ಅದೇ ಉತ್ತರ. ಅಲ್ಲ, ನಮ್ಮಂತ ಮೂಢರಿಗೆ ಅವರು ಧರ್ಮ ಏನು ನಡೀತಾ ಇದ್ರು ಅದನ್ನ ಆದಷ್ಟೇ ಪಾಲನೆ ಮಾಡ್ಕೋಬೇಕು ಅನ್ನೋ ಒಂದು ಉದಾಹರಣೆಗೆ ಅವ್ರು ಮಾಡೋರು ಅಷ್ಟೇ. ಅವರು ಮನುಷ್ಯರಾಗೆ ಅರ್ಥ ಆಯ್ತಾ? ನಿಮಗೆ ಹೇಳ್ತೀನಿ, ಅವನು ಕಲ್ಲು ಅಂತ ಹೇಳಿದ್ರಲ್ಲ, ಇವ್ರು ಹೇಳಿದ್ದು ಎಲ್ಲವರೆಗೂ ಎಷ್ಟರ ಮಟ್ಟಿಗೆ ಸತ್ಯ, ಎಲ್ಲವರೆಗೂ ಸತ್ಯ ಸ್ವಾಮಿ ಸುಬ್ರಹ್ಮಣ್ಯ ಸರ್ ಹೇಳೋದಕ್ಕೆ. ನಾವು ತಿಳ್ಕೊಳ್ಬೇಕು ಧರ್ಮ ಏನು ಅನ್ನೋದು, ನಾವು ಪಾಲನೆ ಮಾಡಬೇಕು. ಆಗ್ಲಿಂದ ಅದೇ ಹೇಳ್ತಾ ಇರೋದು. ನನಗೆ ನಾನು ರಾಜಕೀಯ ಬಿಟ್ಬಿಡಿ ಅಂತ ಆಗ್ಲೇ. ರಾಜಕೀಯ ಅವ್ರೇನ್ ಮಾಡ್ತಾರೆ, ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ. ನಮಗ್ ನಾವು ಉದ್ಧಾರ ಆಗೋದನ್ನ ನೋಡ್ಕೊಳ್ಬೇಕು ಸ್ವಾಮಿ. ಬೇರೆಯವ್ರ ಕತೆ ನಮ್ಗೆ ಯಾಕೆ? ನಮ್ಮ ಪ್ರಾರಬ್ಧ ಕರ್ಮ ಏನೇನೈತ ನಾವು ಅನುಭವಿಸ್ತಾ ಇದೀವಿ. ಯಾರನ್ನ ತೆಗೆದುಕೊಂಡಿದ್ದಾರ? ಯಾರನ್ನ ತೆಗೆದುಕೊಳ್ತಾರ? ಟ್ರಾನ್ಸ್ಫರ್ ಮಾಡ್ತೀರಾ ಯಾರಿಗನ? ಇಲ್ಲ. ಪ್ರಾರಬ್ಧ ಕರ್ಮ ಅನುಸಾರ ಎಲ್ಲರೂ ಅನುಭವಿಸ್ಬೇಕು. ನಮ್ಮ ಸ್ವಾಮೀಜಿಗಳು ಹೇಳೋರು, ಹರಿಹರ ಬ್ರಹ್ಮಾದಿಗಳು ಸಹ ಅನುಭವಿಸ್ಬಿಟ್ರು ಕಷ್ಟ ಸುಖಗಳನ್ನ ಅಂತ. ಅದೇದು ಅಷ್ಟೇ. ಪ್ರಾರಬ್ಧ ಅಂತ ತಿಳ್ಕೊಂಡು ಅವ್ನ ಪ್ರಾರಬ್ಧ, ಅವಳ ಪ್ರಾರಬ್ಧ. ದೇವ್ರ ಅಂತ ದೇವ್ರು ಹರಿಹರ ಬ್ರಹ್ಮಾದಿಗಳು ಅಂತ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಅವರೇ ಕಷ್ಟ ಅನುಭವಿಸಿದ ಮೇಲೆ ಇನ್ನೇನಲ್ಲಿ ಎಷ್ಟು ಪ್ರಾರಬ್ಧ ಅನ್ಸೋಸಿದ್ರು ಅವನು ಆತ್ಮಾರಾಮನಾಗಿ ಒಳಗಡೆ ಉಳ್ಕೊಂಡಿದ್ದ. ನೀವು ಅಷ್ಟೇ ಆತ್ಮಾರಾಮನಾಗಿ. ಆತ್ಮ ಅದೇ ಸ್ವರೂಪ ತಿಳಿದಿದ್ದ. ಸ್ವರೂಪ ಸೀತಾರಾಮ, ದಶರಥ ರಾಮ. ನೀವು ಫಸ್ಟ್ ಆಫ್ ಆಲ್ ನೀವು ದೇವ್ರಂತ ತಿಳ್ಕೊಳ್ಳೋದು ತಪ್ಪು. ಅವರು ನಮ್ಮಂತೆ ಮಾನವರು, ಮಾನವತ್ವದಿಂದ ಮಾನವ ಆಗಿದ್ದು ಅಂತ ಆ ಕಥೆ ತಿಳ್ಕೊಂಡು ದೈವತ್ವ ಗುಣಗಳನ್ನ ಬೆಳೆಸ್ಕೊಂಡು ದೈವತ್ವ ಹೊಂದಿರು ಅಂತ ಅನ್ಕೊಬೇಕಷ್ಟೇ. ಹೇಳಲ್ ನೋಡಿ, ಒಂದ್ ಮಾತು ಹೇಳೋರೆ ಕಬೀರ್ ಸಾಹೇಬ್ರು, ವ್ರತ ನೇಮ ಪೂಜೆ ಸೇವನೆ ಗೊಂಬೆಯಾಟ ಇದೆಲ್ಲವೂ ಅರ್ಥ ಮಾಡ್ಕೊಂಬಿಡಿ. ವ್ರತ ನೇಮ ಪೂಜೆ ಸೇವನೆ ಇವೆಲ್ಲ ಗೊಂಬೆ ಆಟ. ಅವರೆಲ್ಲ ಗೊಂಬೆ ಆಟ ಆಡ್ತಾವ್ರೆ. ನೀವ್ಯಾಕೆ ಅದನ್ನ
ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಬಿಟ್ಟಾಕಿ. ಅವರೆಲ್ಲ ಅರ್ಥಕೊಂಡು ನಾಟಕ ಅಲ್ಲ, ಮಾಡ್ತಾರೆ. ಶ್ರೀರಾಮಚಂದ್ರನು ಹ್ಮ್. ಸೀತೆಗೆ ಗಂಡನಾಗಿದ್ದ, ಆದ್ರೆ ರಾಮನಾಗಿದ್ದ, ಪ್ರಜಾಪಾಲಕ ರಾಮನಾಗಿದ್ದ. ಅದ್ರನ್ನೂ ಪಾಲಿಸ್ಬೇಕು, ಇದ್ರನ್ನೂ ಪಾಲಿಸ್ಬೇಕಲ್ಲ. ಪರಮಾತ್ಮ ಪರಿಚಯವಿಲ್ಲದೆ, ಇವಾಗ ಹೇಳಿದ್ರಲ್ಲ ಆತ್ಮಾರಾಮನ್, ಅವ್ರು ತಿಳಿದಿದ್ರು ಪ್ರಾರಬ್ಧ ಕರ್ಮಾನುಸಾರ ಏನೇನ್ ಮಾಡಬೇಕು ಎಲ್ಲಾ ರೀತಿಯ ಕರ್ತವ್ಯಗಳನ್ನ ಮಾಡ್ತಾ ಇದ್ರು. ಪ್ರಜೆಗಳಿಗೆ ರಾಜನಾಗಿ ಅವನು ಕರ್ತವ್ಯವನ್ನು ಮಾಡಿದ. ಅಲ್ಲ ಸ್ವಾಮಿ, ನನ್ಗೆ ಅದಲ್ಲ. ನೀವು ಅದಲ್ಲ ಇದಲ್ಲ ಅಂದ್ರೆ ಅದಲ್ಲ ಇದಲ್ಲ ಅಂತ ಬಂದೇ ಇರುತ್ತೆ, ಬರ್ತಾನೆ ಇರುತ್ತೆ. ನೀವು ಕೆಲವಕ್ಕೆ ನೀವು ನೋಡಿದ್ದೀರಾ, ನೀವು ಸಾಕ್ಷಿಯಾಗಿದ್ದೀರಾ ಅಂತ ಹೇಳ್ತೀರಾ, ಕರೆಕ್ಟ್, ನಾನು ಒಪ್ಕೊಂತೀನಿ. ನಾವು ಕೇಳಿದ್ದಕ್ಕೆ ಇವ್ರು ಹೇಳಿದ್ರಲ್ಲ, ಅವ್ರು ಸಾಕ್ಷಿಯಾಗಿ ಯಾರಿದ್ರು ಅವಾಗ? ನಾನಂತವ್ರು ಯಾರೋ ದುಡ್ಡು ಕೊಟ್ಟು ಬರ್ಸಿರ್ಬೇಕು ನೀವು ರಾಮಾಯಣ ಮಹಾಭಾರತ ಅಂತ. ಬರ್ದಿರೋದೇ ಅದು, ಇನ್ನೇನು ಅಲ್ಲ ಸ್ವಾಮಿ, ಬರ್ದಿರೋದೇ ಅದು. ಏನೇನೋ ಬರ್ಸಿರೋ ಜಗತ್ತಿಗೆ ಒಂದು ನಡೆ ನೋಡಿ ತಿಳ್ಕೊಳ್ಳಿ ಅಂತ ಕವಿ ಬರ್ದ. ಕವಿನ ಕವಿ ಚಮತ್ಕಾರ ಅಷ್ಟೇ, ಅದು ಅಷ್ಟೇ 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 ಅದ್ರಲ್ಲಿರೋ ತಿಳ್ಕೊಬೇಕು. ಏನಾದ್ರು ಸ್ವಲ್ಪ ಅದೇ ಒಳ್ಳೇದಿದ್ರೆ ನಾವು ತಗೋಬೇಕಷ್ಟೇ, ತಗೊಬೇಕಷ್ಟೇ. ಅತ್ಲ ಬಿಟ್ಬಿಡ್ಬೇಕು. ಅದಕ್ಕೆ ಸರ್ವಜ್ಞರು ಹೇಳೋರೆ, ಆದರದ ಕಥೆಯೆಂದು ಹಾ. ಸೋದರರ ಕಥೆಯೆಂದು ಅದು. ಆಧರಿಸಿ ಪುಣ್ಯದ ಕಥೆಯೆಂದು ಆಧರಿಸಿ ಪುಣ್ಯದ ಕಥೆಯೆಂದು ಕೇಳುವರ ಡ್ಯಾಶ್ 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 ಸರ್ವಜ್ಞ. ಅದೆಲ್ಲ ಹೇಳ್ಬಾರ್ದು ಶಬ್ದಗಳು. ಏನ್ ಸೊಮ್ಮೆ? ಅಯ್ಯೋ ಅವೆಲ್ಲ ಸುಳ್ಳು ಕಠಿಣವಾದ ಮಾತುಗಳಿಂದ ಖಂಡಿಸಿದ್ದಾರೆ. ಅವೆಲ್ಲ ಹರಿಕತೆ ದಾಸರು ಅಷ್ಟೇ. ಆಡೋನು ಆಧಾರದ ಕಥೆ ಅಂದ್ರೆ ಅವ್ನು ಒಪ್ಕೊಂಡವ್ರ ರಾಮಾಯಣ. ನಾವಿಲ್ಲಿ ಸಾರ ಶಬ್ದಗಳನ್ನು ಅಷ್ಟೇ ವಿಚಾರ ಮಾಡಬೇಕು. ಏನ್ ಸ್ವಾಮಿ? ಅಸಾರ ಶಬ್ದಗಳನ್ನೆಲ್ಲ ಓತ ನೆನ್ನೆ ಅದೇ ಹೇಳಿದ್ವಿ, ಆತ್ಮವಿಚಾರ ತಿಳಿದಂತ ವ್ಯಕ್ತಿ, ತನ್ನನ್ನ ತಾನು ತಿಳಿದಂತ ವ್ಯಕ್ತಿ ಪೂಜೆ ಮಾಡದೆ ಇದ್ರೂ ನಷ್ಟ ಏನಿಲ್ಲ, ಆರಾಮಾಗಿರ್ಬೋದು. ಮಾಡಿದ್ರು ನಷ್ಟ, ಮಾಡಬಾರ್ದು ಅವರು. ಮಾಡದೇ ಇದ್ರೆ ನಷ್ಟ ಇಲ್ಲ, ಮಾಡಿದ್ರೆ ಲಾಭನೂ ಇಲ್ಲ. ಚಿಂತನೆ ಮುಖ್ಯ ಅಷ್ಟೇ. ಹುಡುಗರಿಗೆ ಸ್ಕೂಲ್ನಾಗ ಒಂದು ಪ್ರಬಂಧ ಬರೆದಿ ಅಂತ ಒಂದು ವಿಷಯ ಕೊಡ್ತಾರಣ್ಣ, ಒಂದೇ ಥರ ಬರೀತಾರಲ್ಲ. ಅವ್ರವ್ರ ಬುದ್ಧಿಮಟ್ಟ, ಅವರ ಬುದ್ಧಿಮಟ್ಟಕ್ಕೆ ಅವರ ಚಮತ್ಕಾರ ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ಹಾಕ್ಲಿ ಅಂತ ಕೆಲವು ಸೇರಿಸಿ ಬರುತ್ತಾನೆ, ಕೆಲವರು ಅವನಿಗೇನು ಗೊತ್ತು ಸುಮ್ಮನೆ ಹಂಗೆ ಇರ್ತಾನೆ. ಹಂಗೆ ಈ ಕಥೆಗಳೆಲ್ಲ ಹಂಗೆ ದೊಡ್ಡದಾಗಿರೋದಕ್ಕೆ ಒಂದು ಗಾದೆನೇ ಇದೆ, ರವಿ ಕಾಣದನ್ನ ಕವಿ ಕಾಣ್ತಾನೆ ಅಂತ. ಅವನು ಕವಿ ಏನೇನೋ ಬರೀತಾನೆ, ಒಳ್ಳೆ ವಿಚಾರಗಳನ್ನ ಒಳ್ಳೆ ಶಬ್ದಗಳನ್ನ ತೆಗೆದುಕೊಂಡು ನೀವು ಪಾಲನೆ ಮಾಡಿ. ಏಕಪತ್ನಿ ವ್ರತಸ್ಥ ನೀವು ಮಾಡಿ, ಪಿತೃವಾಕ್ಯ ಪಾಲನ ನೀವು ಮಾಡಿ. ಸ್ವಾಮಿ, ಗುರು ಹಿರಿಗೆ ಗೌರವ ಕೊಡ್ತಾ ಇದ್ದ, ನಮಸ್ಕಾರ ಮಾಡ್ತಾ ಇದ್ದ, ನೀವು ಮಾಡಿ. ಹಂಗಂತ ಕಾಡಿಗೆ ಹೋಗ್ಬೇಡ್ರಿ, ಕಾಡಿಗೆ ಹೋಗ್ಬೇಡಿ, ಹೇಳಿದ್ ಕೇಳ್ರಿ ಅಂತ ಸಾಕು ಅಷ್ಟೇ. ಅಂತ ಹೇಳ್ತಾರೆ. ಗುರು ಹಿರಿಗೆ ಗೌರವ ಅದನ್ನೆಲ್ಲ ಪಾಲನೆ ಮಾಡಿ. ಅಷ್ಟೇ. ರಾವಣ ಮಹಾಬ್ರಾಹ್ಮಣ, ಅವನು ಏನಕ್ಕೆ ಕೆಟ್ಟ ಹೆಸರು ಬಂತು? ಅವಳು ಹೊತ್ಕೊಂಡ್ಬಂದು ಮಡಿಕೊಂಡ ಗುಣದಿಂದ ಇಷ್ಟೇ ಬ್ರಾಹ್ಮಣತ್ವ ಇದ್ರು ಒಂದು ತಪ್ಪು ಕೇಳ್ತಿಂದ ಆ ಬ್ರಾಹ್ಮಣತ್ವ ಎಲ್ಲ ಓದ್ತದೆ ಅನ್ನೋ ವಿಚಾರಕ್ಕೆ ಬ್ರಾಹ್ಮಣ ಸ್ವಾಮಿ ಅವನು. ಹಂಗೆ ನೋಡಿ, ಅವನ ಹತ್ಯೆ ಮಾಡಿದಿಗೆ ಬ್ರಹ್ಮ ಹತ್ಯೆ ಬಂದ್ಬಿಡ್ತಂತೆ ರಾಮನಿಗೆ. ಆಮೇಲೆ ಯಜ್ಞ ಮಾಡಿ ಅದನ್ನ ಬಗೆಹರಿಸ್ಕೊಂಡ ಅಂತ ಹೇಳ್ತಾರೆ. ಅದಕ್ಕೆ ಯಾರನ್ನೂ ಹತ್ಯೆ ಮಾಡಬಾರ್ದು ಅನ್ನೋದು. ಇನ್ನೊಂದು ವೇದಿಕೆಯಲ್ಲಿ ಶ್ರೀಲಂಕಾದಲ್ಲಿ ಒಬ್ಬರು ಜ್ಞಾನಿಗಳು ಹೇಳ್ತಾರಂತೆ, ಇದು ಅವನು ಅಪಹರಣ ಮಾಡಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ವೀಕ್ಷಣೆಗೆ ಹೋಗಿದ್ರೆ ಇವ್ರು ಎತ್ಕೊಂಡ್ಬಂದವ್ರೆ ಅಂತ ಹೇಳ್ಬಿಟ್ಟು ಕಲ್ಪನೆ ಮಾಡಿ ಭಾರತದವ್ರು ಈ ಥರ ಸೃಷ್ಟಿ ಮಾಡಿ ಕೆಟ್ಟ ಹೆಸರು ತಂದಿದ್ದಾರೆ ಅನ್ನೋಂಥ ವಾಕ್ಯಗಳನ್ನ ಇದೆ ಅಂತ. ಅದು ಒಂದು ಪ್ರಬಂಧ, ಅದು ಒಂದು ಪ್ರಬಂಧ. ಅದು ಶ್ರೀಲಂಕಾದಿಂದ ಬಂದಿರೋ ಅದೊಬ್ಬನ್ ಬರ್ದಿರೋದು. ರಾಮಾಯಣ ಎಷ್ಟೈತಣ್ಣ? 4-5 ಥರ ಐತೆ ರಾಮಾಯಣ. ಏನ್ 40-50 ಒಬ್ಬೊಬ್ರು ನೀರೋ ಮಾಡಿ ಒಬ್ಬೊಬ್ರು ಬರ್ದವ್ರೆ. ರಾಮ ನೀರೋ ಮಾಡಿ ಬರ್ದವ್ರೆ, ರಾವಣ ನೀರೋ ಮಾಡಿ ಬರ್ದವ್ರೆ, ಸೀತೆ ನೀರೋ ಮಾಡಿ ಬರ್ದವ್ರೆ. ಕಥೆಗಳು ಎಷ್ಟು ಓದಿರೂ ಪ್ರಯೋಜನ ಇಲ್ಲ. ಕೇಳಿದಾರೆ ಎಷ್ಟು ವರ್ಷ ಹಿಂದೆ ಇದು ಸೀತಾನ ಎತ್ಕೊಂಡ್ ಬಂದಿರೋದು ಅಂತ ನೀವು ಹೇಳ್ರಿ ನೋಡೋಣ ಅಂತ. ನೀವು ಯಾವ್ದೋ ದ್ವಾಪರ ಗೀಪರ ಏನೇನು ಯುಗಗಳೆಲ್ಲ ಮಾಡ್ಕೊಂಡಿದ್ರ, ಒಂದು ಯುಗಕ್ಕೆ ಎಷ್ಟು ವರ್ಷ ಅಂತ ನೀವು ಹೇಳ್ತಾ ಇಲ್ಲ, ಸುಮ್ನೆ ನೀವು ಕಲ್ಪನೆ ಬರ್ದಿದ್ದಾರೆ, ಎಲ್ಲ ಬರ್ದಿದ್ದಾರೆ. ಅದನ್ನೆಲ್ಲ ಕಲ್ಪನೆ ಅಂತಾರೆ. ಅವ್ರದೊಂದು ಪ್ರಬಂಧ, ಇವ್ರದೊಂದು ಪ್ರಬಂಧ. ಆ ಪ್ರಬಂಧಗಳೆಲ್ಲ ಬಿಟ್ಬಿಡಿ. ಸಮಯ ಹೇಳಿದ್ರಲ್ಲ, ವ್ರತ ನೇಮ ಸೇವೆ ಪೂಜೆ ಇವೆಲ್ಲ ಗೊಂಬೆಯಾಟ. ಪರಮಾತ್ಮನ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಶಿಲೆಯ ಪೂಜಿಸಲು ಹರಿ ದೊರೆತರೆ, ಶಿಲೆಯ ಅದನ್ನು ಪೂಜಿಸ್ಬಿಟ್ರೆ ನನಗೆ ಪರಮಾತ್ಮನ ಸಿಕ್ಬಿಟ್ರೆ ನಾನು ದೊಡ್ಡದ ಪರಮಾತ್ಮನೇ ಪೂಜಿಸ್ತೀನಿ ಅಂತ ಕಬೀರರು ಹೇಳ್ತಾರೆ. ಆದರೆ ಅದಕ್ಕಿಂತ ಯಾವುದು ಬೀಸಕ್ಕಲ್ಲು ಒಳ್ಳೇದು ಮಾಡುತ್ತೆ ನಮಗೆ.
ಅಕ್ಕಿಯನ್ನ ರಾಗಿಯನ್ನ ಹಿಟ್ಟು ಮಾಡಿ ಕೊಡುತ್ತೆ ಊಟ ಮಾಡೋದಕ್ಕೆ, ಅದಕ್ಕಿಂತ ಅದು ಎಷ್ಟೋ ಮೇಲು ಅಂತಾರೆ ಕಬೀರ್ ಸಾಹೇಬ್. ಹಿಟ್ಟನ್ನು ತಿನ್ನುವುದು ಪ್ರಪಂಚವು, ಅದರಿಂದ ಒಳಿತು ಬೀಸುವ ಕಲ್ಲು, ಅದಕ್ಕಿಂತ ಒಳ್ಳೇದು ಇದು ಬೀಸೋ ಕಲ್ಲು. ರಾಗಿ ಹಾಕಿದ್ರೆ ಹಿಟ್ಟು ಮಾಡಿಕೊಡುತ್ತೆ, ಪ್ರಪಂಚ ಊಟ ಮಾಡ್ತಾ ಇದೆ. ಕಲ್ಲು ಶ್ರೇಷ್ಠ. ಕಲ್ಲು ಶ್ರೇಷ್ಠ ಅಲ್ಲ, ವಿಚಾರ ವಿಚಾರ ತಿಳ್ಕೊಳ್ಳಿ ಅಷ್ಟೇ. ಅದು ಕಲ್ಲೇನೆ. ಈ ಪ್ರಾಸೆಸ್ಗೆ ಕಲ್ಲು ಶ್ರೇಷ್ಠ ಅಂತ. ಕಲ್ಲು ಶ್ರೇಷ್ಠ ಅಲ್ಲ ಸರ್, ಒಳಕ್ ಮಾಡ್ತಾ ಇದೆ ಅದು ನಮ್ಗೆ. ಒಳ್ಳೇದ್ ಮಾಡ್ತಾ ಇದೆ ಅಂತ. ಆ ಕಲ್ಲನ್ನು ಇಟ್ಕೊಳಕ್ ಹೋಗ್ಬಿಡ್ಬೇಡಿ, ಬೀಸೋ ಕಲ್ಲು ಅಷ್ಟೇ. ನೀವು ಪೂಜೆ ಮಾಡೋ ಕಲ್ಲೇನು ಕೊಡ್ತಾ ಇಲ್ಲ ಅನ್ನೋ ಮನೋಭಾವ ಅಷ್ಟೇ. ಕೇಳ್ತಾ ಇರೋದಷ್ಟೇ. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಪೂಜೆ ಮಾಡಬೇಡಿ. ಆಮೇಲೆ ಬೀಸೋ ಕಲ್ಲು ಅಂತ ಅದನ್ನು ಮಾಡಬಾರ್ದು, ಈಸ್ಕೊಳ್ಳಿ ಅಷ್ಟೇ. ಎಕ್ಕೇದಿ ರಾಯಿ, ಮುಕ್ಕೇದಿ ರಾಯಿ, ತೊಕ್ಕೇದಿ ರಾಯಿ, ಗುಡಿಮಿಂದ ರಾಯಿ, ಗುಡಿಕಿಂದ ರಾಯಿ, ಏರಾಯಿಕ ಮಕ್ಕಳು ವೇಮ ಅಂತ. ವೇಮಣ್ಣ ಈ ಕಲ್ಲುಗಳು ಪೂಜೆ ಮಾಡಿ 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 ಯಾವ ಕಲ್ಲಿಗೆ ಅಂತ ಪೂಜೆ ಮಾಡೋದು ನಾವು ಎಲ್ಲ ಒಂದೊಂದು ಪದ್ಧತಿ ಸರ್, ಅಷ್ಟೇ. ಅದನ್ನು ಹೇಳಿದೆ. ಹಬ್ಬ ಹರಿದಿನಗಳು ನಿನ್ನೆ ಆಯ್ತು ಪೂಜೆ ಮನೆ ಮಾಡ್ಕೊಂಡು ಮಾಡ್ಕೊಂಡು. ಮಾಡ್ಕೊಂತಾರೆ, ಮಾಡ್ಕೊಳ್ಳಿ ಬಿಡಿ. ಅದು ನಿಮ್ಗೆ ಇಷ್ಟ ಇದೆ ಭಾಗವಹಿಸಿ, ಇಲ್ಲಾಂದ್ರೆ ಸುಮ್ಮನಿರಿ. ಏನಾದ್ರು ತಂದ್ಕೊಡಿ, ಅದು ಸೇವೆ ಅಲ್ವಾ. ಅವ್ರು ಕೇಳಿ ತಂದು ಕೊಟ್ಬಿಡ್ರಿ, ಅಷ್ಟೇ. ಪೂಜೆ ಮಾಡ್ಕೊಂಡು ಸುಮ್ಮನೆ ಇದ್ಬಿಡಿ. ನೀವು ಅಲ್ಲೆಲ್ಲ ಸುಮ್ಮನೆ ಕೂತಿದ್ದು ನೋಡ್ತಾ ಇರಿ, ಏನ್ ನಾಟಕ ನಡೀತದಪ್ಪ ಅಂತ. ಈ ಮೂರೂ ಗುಣಗಳು ಸದುಪಯೋಗ ಮಾಡ್ಕೊಳ್ಳಿ. ಇವಾಗ ಕೆಲಸ ಕಾರ್ಯಗಳನ್ನ ಕಲ್ಯಾಣದ ಮಾರ್ಗದ ಕಡೆ ಹೋಗಿ. ಕಲ್ಯಾಣ ಅಂದ್ರೆ ನಮ್ಗೆ ಒಳ್ಳೇದಾಗೋ ಮಾರ್ಗ ಕಡೆ ತೆಗೆದುಕೊಂಡು ಹೋಗ್ಬೇಕು. ಅಂದ್ರೆ ತಮೋ ಗುಣ ಬಿಟ್ಟು, ರಜೋಗುಣ ಬಿಟ್ಟು, ಸತೋಗುಣದ ಮೂಲಕ ಸತೋಗುಣ ಉಳ್ಳವರಾಗಿ, ಸತೋಗುಣದ ಮೂಲಕ ನೀವು ತಿಳಿಯಿರಿ. ನಿಮ್ಮನ್ನ ನೀವು ತಿಳಿಯಿರಿ. ಪಾಪ ಪುಣ್ಯ ಬಹುಜಾಲ್. ಸದ್ಗುರು ಹೇಳ್ತಾ ಇದ್ದಾರೆ, ಪಾಪ ಮತ್ತು ಪುಣ್ಯ ಇವೆರಡು ಬಂಧನವೇ. ಇವೆರಡು ಬಂಧನವೇ. ಪಾಪ ಅನ್ನೋ ಬಂಧನ ಅದು ಎಲ್ಲರಿಗೂ ಗೊತ್ತು ಅಲ್ವಾ. ಪಾಪದ ಕಾರ್ಯ ಹತ್ಯೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರ? ಇಲ್ಲ, ತಗೊಂಡೋಗಿ ಒಳಗಡೆ ಹಾಕಿ ಶಿಕ್ಷೆ ಕೊಡ್ತಾರೆ. ಇನ್ನು ಪುಣ್ಯದ ಕಾರ್ಯ ಅದು ಬಂಧನವೇ. ಯಾವುದು? ಅದು ಬಂಧನವೇ. ಹೇಗೆ? ನಾವು ಸಕಾಮ ಕರ್ಮದಿಂದ ಮಾಡ್ತಾ ಇದೀವಿ, ಅಂದ್ರೆ ನಮ್ಮ ಅಪೇಕ್ಷೆ ಪಟ್ಟು ಮಾಡ್ತಾ ಇದೀವಿ. ಅದು ಬೇಕು, ಇದು ಬೇಕು, ಇದು ಬೇಕು. ಪುಣ್ಯ ಕಾರ್ಯ ಮಾಡಿಲ್ಲ ಅಂತ ಫಲ ಬರ್ತದೆ ಅಂತಾನೆ ಬರೆದು ಮಾಡಬಿಟ್ಟಿದ್ದಾರೆ. ಬಂಧನವೇ ಬಂಧನ. ಅದರಿಂದ ಬಿಡುಗಡೆ ಇಲ್ಲ. ಹುಟ್ಟು ಸಾಳ ಬಂಧನ ಅಂತ ಬಿಡುಗಡೆ ಆಗೋದಿಲ್ಲ. ಬಂಧನ, ಯಾಕಂದ್ರೆ ಇನ್ನೊಂದು ಚಿನ್ನದ ಬಂಧನ. ಅಷ್ಟೇ. ಚಿನ್ನದ ಬೇಡಿ, ಕಬ್ಬಿಣದ ಬೇಡಿ. ಕಬೀರ್ ಸಾಹೇಬ್ ಯಾವ್ದು ಹಾಕ್ಕೊಂಡ್ರು ಬಂಧನ. ನೀವು ಮಾಡೋ ಪೂಜೆ ಪುನಸ್ಕಾರಗಳು ಮತ್ತೆ ನಿಮಗೆ ದೇಹ ಕೊಡ್ತವೆ. ದೇಹ ಕೊಟ್ಟ ಬಳಿಕ ಎಲ್ಲ ರೋಗ ರುಜಿನಗಳು ಇದ್ದೇ ಇರ್ತವೆ, ಸುಖ ದುಃಖಗಳು ಇರ್ತವೆ. ಮಾನಸಿಕವಾಗಿ ಕಿರುಕುಳನೂ ಇರುತ್ತೆ, ನಿಂದೆನೂ ಇರುತ್ತೆ, ಕೊರತೆ ಇರುತ್ತೆ, ಕೋರಿಕೆನೂ ಇರುತ್ತೆ, ಚಿಂತೆನೂ ಇರುತ್ತೆ. ಶರೀರ ಬಂದ ಮೇಲೆ ರೋಗ ರುಜಿನಗಳು ಇರ್ತವೆ, ರೋಗ ರುಜಿನಗಳು ಇರ್ತವೆ. ಅದರಿಂದನೇ ಆದಿ ಭೌತಿಕ ದುಃಖ, ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ದುಃಖ ಹೇಳಿದ್ರು. ಆದಿ ಅಂದ್ರೆ ಪ್ರಾರಂಭದಿಂದಲೂ, ಆದಿ ಅಂದ್ರೆ ಮೊದಲು. ಯಾವಾಗ ಶಿಶು ಗರ್ಭಕ್ಕೆ ಪ್ರವೇಶ ಮಾಡ್ತೋ ಆಗ್ಲಿಂದನೂ ದುಃಖನೇ. ಅದಕ್ಕೆ ಮೊದಲಿಂದ ಅಲ್ಲಿಂದನೇ ದುಃಖ ಪ್ರಾರಂಭ. ಇನ್ನು ಹೊರಗಡೆ ಬರೋದೆಲ್ಲ ನಾವು ನೋಡ್ತಾ ಇರ್ತೀವಲ್ವರ. ಸಣ್ಣ ಮಗು, ಆಗ್ತಾನೆ ಹುಟ್ಟಿರೋ ಮಗು ಸೊಳ್ಳೆಗೆ ಏನ್ ಗೊತ್ತು? ಕಸ್ತಿದೆ. ಏನ್ ಸ್ವಾಮಿ ಅಲ್ವರ? ನೋಡಿ, ಅದು ಆದಿ ಭೌತಿಕ ದುಃಖ. ಬಿಡುತ್ತಾ ಸೊಳ್ಳೆ? ಇದು ಸಣ್ಣ ಮಗು ಇರಪ್ಪ, ಅದನ್ನ ಬಿಟ್ಬಿಡ್ಬೇಕು ಅಂತ ಇರುವೆ ಬಿಡುತ್ತಾ? ಏನ್ ಸ್ವಾಮಿ? ಬಿಡೋದಿಲ್ಲ. ಬೇರೆ ಬೇರೆ ದೇಹದಿಂದ ಆಗತಕ್ಕಂತ ದುಃಖಗಳು ಆದಿ ಭೌತಿಕ. ಆದಿ ದೈವಿಕ, ಅಪಘಾತ ಆಗೋದು, ಮರ ಬೀಳೋದು, ಮಿಂಚು ಹೊಡಿಯೋದು ಆದಿ ದೈವಿಕ. ಅಂದ್ರೆ ನಮ್ಗೆ ಗೊತ್ತಾಗದೆ ಆಗೋದು. ಇನ್ನು ಆಧ್ಯಾತ್ಮಿಕ ಎರಡು ರೀತಿ, ಮಾನಸಿಕ, ಶಾರೀರಿಕ. ಶಾರೀರಿಕ ರೋಗ ರುಜಿನಗಳುಂಟು, ಹುಟ್ಟನೆ. ಯಾರನ್ನ ಆರೋಗ್ಯವಾಗಿದ್ದಾರ? ಏನೊಂದು ಬರ್ದೆ, ನೆಗಡಿನೂ ಬರ್ದೆ, ಕಣ್ಣು ನೋವು ಬರ್ದೆ ಇದಾರ? ಏನ್ ಸ್ವಾಮಿ? ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬಂದೇ ಬರ್ದೆ. ನಾನು ಇಲ್ಲೇ ಇಲ್ಲಪ್ಪ, ಒಂದಿನ ನನಗೆ ನೆಗಡಿ ಬರಲ್ಲ, ಜ್ವರ ಬರಲ್ಲ ಅಂದ್ರೆ ಹಸುವು ಅನ್ನೋದು ರೋಗ ಇದೆಯಲ್ಲ ಸ್ವಾಮಿ. ಮತ್ತೆ ಬಾಯಾರಿಕೆ ಅನ್ನೋದಿದೆ,
ಮಗು 3 ದಿನ ಅಳ್ಳಿಲ್ಲ ಅಂದ್ರೆ ಏನೋ ಇರ್ಬೇಕು. ಬಾಯಾರಿಕೆ ನೋಡಿ, ಅದು ರೋಗ ರುಜಿನಗಳು ಉಂಟು. ಇದು ಶಾರೀರಿಕ ದುಃಖ. ಹೇಳಿ. ಇದು ಹಸುವಿನ ಒಂದು ರೋಗ. ರೋಗನೇ. ಕಾಯಿಲೆನೆ. ಅದಕ್ಕೆ ಮೂರೊತ್ತು ಆಹಾರ ಹಾಕ್ಬೇಕಲ್ಲ ಸ್ವಾಮಿ? ಔಷಧಿ. ದಿನವಹಿ 3 ಸಾರಿ ಹಾಕ್ತಿವಲ್ಲ ಆಹಾರ, ಹಾಕ್ಬೇಕಲ್ಲ. 3 ಸಾರಿ ಬರೀತಾನೆ ಡಾಕ್ಟ್ರು, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಹಂಗೆ ಅಲ್ಲಿ ಇದು ತಗೊಳೋದು. 3 ಸಾರಿ ಔಷಧಿ ಹಾಕ್ಬೇಕು. ಆಮೇಲೆ ಬಾಯಾರಿಕೆ ಒಂದು ರೋಗ, ಅದಕ್ಕೆ ಜಲ ಹಾಕ್ಬೇಕು. ಇಲ್ಲದೆ ಹೋದ್ರೆ ಈ ರೋಗಮಯ ಶರೀರ ಅನ್ನೋದು ಅದಕ್ಕೇನೆ. ಏನೂ ಕಾಯಿಲೆ ಇಲ್ಲ ಇವನಿಗೆ ಅಂದ್ರೆ ಈ ಹಸಿವು ಬಾಯಾರಿಕೆ ರೋಗನೇ. ಅದು ಇಲ್ದಂಗೆ ಇರ್ಬೇಕಲ್ಲ ಅವನು ಇದ್ದಿದ್ರೆ. ಇದೆಲ್ಲ ಬೇಕಿಲ್ಲ. ಶಾರೀರಿಕ ಸುಖ. ನಿತ್ಯ ವಸ್ತು ವಿವೇಕ ಬಹಳ ಮುಖ್ಯ. ಇದೆಲ್ಲವೂ ಅನಿತ್ಯವೇ. ಇದು ನಿತ್ಯ ನನ್ನಲ್ಲಿದೆ, ಎಲ್ಲರಲ್ಲೂ ಇದೆ. ಆ ನಿತ್ಯ ವಸ್ತು ಅದು ನಾಶರಹಿತವಾಗಿದೆ. ಅದೇ ನನ್ನ ಸ್ವರೂಪ ಅಂತ ಗಟ್ಟಿ ಮಾಡ್ಕೋಬೇಕು. ಈ ಈ ಸ್ವರೂಪವೇ ರೀತಿಯಾಗಿ ನಮ್ದು ಅಂದ್ರೆ ಮುಂದೆ ನಮಗೆ ತೊಂದರೆ ಕಾದದೆ, ದೊಡ್ಡ ತೊಂದರೆ. ಪುಣ್ಯ ಕಾರ್ಯಗಳನ್ನ ಮಾಡಿ ಅವನು ಒಳ್ಳೆ ಶ್ರೀಮಂತನಾಗಿ ಹುಟ್ಟಬಹುದು, ರಾಜನಾಗಿ ಹುಟ್ಟಬಹುದು. ಆದ್ರೆ ಶರೀರ ಅಂತೂ ಬಂದಲೇ ಬರುತ್ತೆ. ಶರೀರ ಬಂದ ಮೇಲೆ ಹಸಿವು, ನೀರಾಡಿಕೆ, ರೋಗ ರುಜಿನಗಳು ಎಲ್ಲ ಬಂದೇ ಬರ್ತವೆ. ಎಲ್ಲ ಬಂದೇ ಬರ್ತವೆ. ಇನ್ನು ಮಾನಸಿಕ ದುಃಖ, ಕೊರತೆ, ಚಿಂತೆ, ಕೋರಿಕೆ, ಇವೆಲ್ಲವೂ ಮಾನಸಿಕ ದುಃಖ. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದು ಇವೆಲ್ಲ ದುಃಖನೇ ಅಲ್ವಾ ಸ್ವಾಮಿ? ಆ ದುಃಖಗಳು ಸುಮಾರಾಗಿದ್ರೆ ನಮ್ಮಂತವ್ರು ಇಲ್ಲಿರ್ತೀವಿ. ಜಾಸ್ತಿ ಆದ್ರೆ ಹುಚ್ಚಾಸ್ಪತ್ರೆಗೆ ಹಾಕ್ತಾರೆ. ಇನ್ನೊಂದು ಸಮಯ ನೀವು ಹೇಳೋದೆಲ್ಲ ನಾವು ಪಾಲನೆ ಮಾಡ್ತೀವಿ. ಏನೇನು ಹೇಳ್ತೀವಿ ಮುಖ್ಯ. ನನಗೆ ಮುಂದಕ್ಕೆ ಇವಾಗ ನಂದು ವಯಸ್ಸಾಗಿತ್ತು 60-70ಕ್ಕೆ ನಾನು ಮುಕ್ತಿ ಆಗೋಗ್ತೇನೆ ಅಂದರೆ ಸಾವು ಬರುತ್ತೆ ಅಂದರೆ ನಾನು ಮುಂದಕ್ಕೆ ಹುಟ್ಟಲ್ಲ ಅನ್ನೋವಂಥದ್ದು ಹೆಂಗೆ ಗೊತ್ತಾಗುತ್ತೆ ನನಗೆ? ನಿಮ್ಮ ನಡತೆಯಿಂದನೇ ಗೊತ್ತಾಗುತ್ತೆ. ನಿನ್ನೆ ಒಬ್ಬರು ಅದೇ ಹೇಳಿದ್ರು. ಹ್ಮ್. ನಮ್ಮ ತಂದೆಯವರು ಸಂತರು ಅವ್ರು ಅದೇ ಹೇಳಿದ್ರು. ಅವ್ರ ತಂದೆ ಧೂಮಪಾನ, ಹೊಗೆ ಸೊಪ್ಪು, ಅದು ಇದು ಎಲ್ಲ ಹಾಕದಿತ್ತಂತೆ. ಕೆಲವೊಂದು ದುರಭ್ಯಾಸಗಳು. ಯಾವಾಗ ಹನುಮಾನ್ ಸಾಹೇಬರಿಂದ ದೀಕ್ಷೆ ತೆಗೆದುಕೊಂಡ್ರು, ಒಂದು ಸಂಕಲ್ಪ ಮಾಡ್ಕೊಂಡ್ರು. ಅವ್ರು ಹೇಳಿದ್ರು ಇದೆಲ್ಲ ಬಿಡಬೇಕು ನೀನು ಅಂತ. ಮಾಂಸಾಹಾರ, ಧೂಮಪಾನ, ಮದ್ಯಪಾನ ಎಲ್ಲ ಬಿಟ್ಬಿಟ್ರು. ಹೇಳಿದ್ರು ಬಿಟ್ಬಿಟ್ಟು ಯಾವಾಗಲೂ ಗುರು ಧ್ಯಾನ, ಅವ್ರೇನು ಸತ್ಯನಾಮ ಅಂತ ತಿಳಿಸೋ ಅದು ಧ್ಯಾನ ಮಾಡ್ತಾ ಇದ್ರಂತೆ. ಧ್ಯಾನ ಮಾಡ್ತಾ ಮಾಡ್ತಾ ಮುಕ್ತಿ ಹೊಂದ್ರು. ಅದೇ ಲಕ್ಷಣ ಸರ್, ಅದೇ ಲಕ್ಷಣ ಗೊತ್ತಾಗ್ಬಿಡುತ್ತೆ. ಬಂದು ಹೇಳ್ಬೇಕಾಗಿರೋದಿಲ್ಲ, ಅವರವರ ಆಚಾರವೇ ಹೇಳ್ಬಿಡುತ್ತೆ. ಓ ಇವರು ಮುಕ್ತರಾಗಿದ್ದಾರೆ ಅನ್ನೋದು. ಅವರ ಆಚಾರವೇ ಗೊತ್ತಾಗ್ಬಿಡುತ್ತೆ. ಹೇಳಿದ್ರು ಅವರು. ದುಃಖ ಹೋಗಿ ಎಷ್ಟು ಅವ್ರ ಅಭ್ಯಾಸ ಇತ್ತು, ಎಷ್ಟೋ ವರ್ಷಗಳಿಂದ ಇದ್ದದ್ದು ಅಭ್ಯಾಸನ ಬಿಡುಗಡೆ ಮಾಡಿಕೊಂಡು ಮುಕ್ತರಾದ್ರು ಅಂದ್ರು. ಹಾಗೆ ಅದೇ ಲಕ್ಷಣ ಸರ್. ನಮ್ಮ ಆಚಾರವೇ, ನಮ್ಮ ನಡೆಗಳೇ ದಾರಿ ತೋರಿಸ್ತವೆ ಮುಕ್ತರಾಗಿ. ಮತ್ತು ಯಾವಾಗಲೂ ಗುರು ಧ್ಯಾನ ಅದೇನು ಸುಮ್ಮನೆ ಅಲ್ಲ ಸ್ವಾಮಿ, ಖಂಡಿತ ಫಲಿತಾಂಶ ಕೊಡುತ್ತೆ. ಅದನ್ನೆಲ್ಲ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದಾಗ ಅವೆಲ್ಲ ಅನುಭವಕ್ಕೆ ಬರ್ತವೆ. ಅದಕ್ಕೆ ಹೇಳಿದ್ದು ಆಹಾರ, ನಿನ್ನೆ ಅದೇ ಹೇಳಿದ್ದು ವಿಚಾರ ಏನು, ಆಹಾರ ವಿಹಾರ ಇವೆಲ್ಲ ಹಿತಮಿತವಾಗಿರಬೇಕು. ವಿಲಾಸಿ ಜೀವನಗಳನ್ನು ನಡೆಸಬಾರ್ದು. ಸಾಧಕನು ವಿಲಾಸಿ ಜೀವನ ಅಂದ್ರೆ ಭೋಗದ ವಿಚಾರಗಳನ್ನ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಂಡು ಅಲ್ಲಿ ಸುತ್ತೋದು ಇಲ್ಲಿ ಸುತ್ತೋದು, ಆ ಊರಿಗೆ ಹೋಗೋದು ಈ ಊರಿಗೆ ಹೋಗೋದು. ಗೊತ್ತಲ್ಲ ನಿಮ್ಗೆ ಎಲ್ಲೆಲ್ಲಿ ಹೋದ್ರೆ ಏನೇನು ಸಿಗುತ್ತೆ ಅಂತ. ಆ ರೀತಿ ವಿಲಾಸಿ ಜೀವನ ನಡೆಸಬಾರ್ದು. ಆಹಾರ, ಯುಕ್ತ ಆಹಾರ, ಸಮಯಕ್ಕೆ ಏನ್ ಸಿಗುತ್ತೋ ಅದು. ಸಾಧಕನು ಸಹ ಇಚ್ಛೆ ಪಡಬಾರ್ದು ನನ್ ಹಿಂಗೆ ಇಂಥದ್ದೇ ಬೇಕು ಅಂತ. ಅಭಿಲಾಷ್ ಸಾಹೇಬ್ರು ಹೇಳ್ತಾರೆ, ಯಾವ ಸಾಧಕನು ಯಾವ ಸಾಧು ಯಾರ ಮನೆಗಾನ ಹೋದ್ರೆ ಆ ಸಮಯದಲ್ಲಿ ಅವರು ಸಾತ್ವಿಕ ಆಹಾರವನ್ನ ಒಂದು ರೊಟ್ಟಿನೋ ಒಂದು ಈರುಳ್ಳಿನೋ ಕೊಳ್ಳಿ ತಿನ್ಬೇಕು ನೀವು ಅಂತ. ಸೊಮೆ ಆ ಸಮಯಕ್ಕೆ ಹೋಗ್ಬಿಡ್ತೀರಾ, ಇರೋದಿಲ್ಲ ಅವರು. ಅವ್ರೆಲ್ಲೋ ಆಮೇಲೆ ಇರ್ಲೂಬಾರ್ದು ಅಂತ ಇದ್ರೆ ಅದೇ ಒಂದು ಆಸೆ ಹುಟ್ಟಿದೆ. ಏನ್ ನಿಮ್ಗೆ ಕೊಡ್ತಾರೋ ಸಾತ್ವಿಕ ಆಹಾರ ಅದನ್ನ ತಿನ್ಬೇಕು ನೀವು. ಅದೇ ಯುಕ್ತ ಆಹಾರ ಅಂತ. ವಿಹಾರ, ಸಾಧುಗಳು ಎಲ್ಲರಲ್ಲಿ ಸುತ್ತಕ್ಕೆ ಹೋಗ್ಬಾರ್ದು, ಬೇರೆ ಬೇರೆ ಸ್ಥಳಗಳು ಹೋಗ್ಬಾರ್ದು. ಏನೋ ಪುಣ್ಯಕ್ಷೇತ್ರಗಳನ್ನು ನೋಡೋದಿಕ್ಕೆ ಹೋಗ್ಬೋದು ಅಷ್ಟೇ, ಅನುಕೂಲ ಇದ್ರೆ.
ಸುಮಾರು ಜನ ಹೋಗ್ತಾ ಇರ್ತಾರೆ ಕನ್ಯಾಕುಮಾರಿ, ಅಲ್ಲಿಂದ ಬರ್ತಾರೆ, ನಮ್ಮಲ್ಲೂ ಆಲ್ಟ್ ಮಾಡ್ತಾರೆ, ಕನ್ಯಾಕುಮಾರಿ, ರಾಮೇಶ್ವರ ಸ್ಥಳ ನೋಡಕ್ ಹೋಗ್ತಾರೆ ಅಷ್ಟೇ, ಜ್ಞಾನ ಪ್ರಚಾರಕ್ಕೆ ಜ್ಞಾನ ಪ್ರಚಾರಕ್ಕೆ ಹೋಗ್ತಾರೆ, ಹಾಗೆ ಸ್ಥಳನ ನೋಡ್ತಾರೆ, ಬೇರೆ ಸ್ಥಳಗಳಿಗೆಲ್ಲ ಹೋಗೋದಿಲ್ವಲ್ಲ ಅವರು. ಅದಕ್ಕೆ ವಿಹಾರ, ಅದರಲ್ಲೇ ಮಿತಿ ಇರಬೇಕು. ವಿಹಾರಗಳು, ಆಹಾರದಲ್ಲಿ ಮಿತಿ ಇರಬೇಕು, ವಿಹಾರದಲ್ಲಿ ಮಿತಿ ಇರಬೇಕು. ಅತಿಯಾಗಿ ನಿದ್ರೆ ಮಾಡಬಾರ್ದು, ಅತಿಯಾಗಿ ಉಪವಾಸ ಮಾಡಬಾರ್ದು, ಇವೆಲ್ಲ ಸಾಧನೆಗೆ ಅಡ್ಡಿ. ನಿದ್ರೆ ಮಾಡಬೇಕು, ಎಷ್ಟು ಬೇಕು ಮನುಷ್ಯನಿಗೆ ಅಷ್ಟು, ಕನಿಷ್ಠ 7 ಗಂಟೆ ಅಂತ ಇರುತ್ತೆ, ಮಾಡಿ. ಅದರಲ್ಲೂ ಸಹ ಹನುಮಾನ್ ಸಾಹೇಬ್ರು ಹೇಳ್ತಾರೆ, ಯಾರು ಹೇಳದ ಮುನ್ನ, ಕೋಳಿ ಕೂಗದ ಮುನ್ನ ಎದ್ದು ಗುರು ಧ್ಯಾನ ಮಾಡುವಂತ. ಅದು ಸರ್ವಜ್ಞ ವಚನದಲ್ಲಿದೆ. ಯಾರು ಹೇಳದ ಮುನ್ನ, ಕೋಳಿ ಕೂಗದ ಮುನ್ನ, ಅಂದ್ರೆ ಬ್ರಹ್ಮ ಮುಹೂರ್ತ ಅಂತ ಹೆಸರು. ಒಂದು 3 ಗಂಟೆನೋ 3:15ನೋ ಅವಾಗ ಎದ್ದು ಸ್ವಲ್ಪ ಧ್ಯಾನ ಮಾಡು, ಪರಮಾತ್ಮನ ಅಂದ್ರೆ ಸ್ವರೂಪದ ಧ್ಯಾನ ಮಾಡು, ಗುರು ಧ್ಯಾನ ಮಾಡು. ಅದನ್ನೆಲ್ಲ ಮಾಡಿ ಸ್ವಾಮಿ ನೀವು 1-2 ದಿನ. ಅದೇ ಎಬ್ಬರಿಸ್ತಿದ್ದೆ 3 ಗಂಟೆಗೆ. 12 ಗಂಟೆವರೆಗೂ ನೋಡ್ತಾ ಇರ್ತಾರೆ. ಅದೇ ಹೇಳ್ತಾ ಇರ್ತಾರೆ, 12 ಗಂಟೆವರೆಗೂ ಅಂತ ಆಗ್ತಿರುತ್ತೆ. ನೋಡಿದ್ರ ಅವ್ರು ಬಂದು ನೋಡಿದ್ರ? ರಾತ್ರಿ ನಿದ್ದೆ ಬರಲ್ಲ ಅಂತ ನೋಡ್ತಾ ನೋಡ್ತಾ ಇರ್ತಾರೆ. ಟಿವಿ ಇವಾಗ ಅವರು ಎಚ್ಚರಿಕೆ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ನಾವು ವಾಟ್ಸಪ್ ಎಲ್ಲ ತೆಗೆದ್ರೆ ಆನ್ಲೈನ್ ಅಂತ ಇದ್ರೆ ನಾನು ಇದ್ದೀನಿ ಅಂತ ಗೊತ್ತಾಗುತ್ತೆ ಬಿಡಿ, ಎಲ್ರಿಗೂ ಗೊತ್ತಾಗುತ್ತೆ ಈಗ ಕಾಮನ್ ಆಗಿ. ಕಾಮನ್ನು. ಹಾಗಾಗಿ ಇದನ್ನೆಲ್ಲ ಮಾಡಿದಾಗ ನಮ್ಗೆ ಅನುಭವಕ್ಕೆ ಬರುತ್ತೆ, ನಮಗೆ ಶಾಂತಿ ಸಿಗ್ತಾ ಇರುತ್ತೆ, ನಮಗೆ ಶಾಂತಿ ಅನುಭವ ಆಗ್ತಾ ಇರುತ್ತೆ. ಅದೇ ಗುರುತು ಸ್ವಾಮಿ, ಅದೇ ಗುರುತು. ನಮಗೆ ಶಾಂತಿ ಸಿಗ್ತಾ ಇದೆ, ಮನಸ್ಸು ನಿರ್ಮಲವಾಗಿರುತ್ತೆ, ಎಲ್ಲಂದ್ರಲ್ಲಿ ಎಳ್ಕೊಂಡು ಹೋಗೋದಿಲ್ಲ, ಆಚೆ ಕಡೆ ಬೇರೆ ವಿಚಾರಗಳಿಗೆ ಎಳ್ಕೊಂಡು ಹೋಗಲ್ಲ, ಮೊಬೈಲ್ಗೂ ಎಳ್ಕೊಂಡು ಹೋಗಲ್ಲ. ನಿಮಗೆ ಟೈಮ್ ಆದರೆ ಮಲ್ಕೊಳ್ಳೋಣ, ಬೇಗ ಎದ್ದೋಳೋಣ, ಮಾಡೋಣ ಅನ್ಸುತ್ತೆ. ಮೊಬೈಲ್ ನೋಡುತ್ತೆ, ಇಲ್ಲ ಅಂತ ಹೇಳಿಲ್ಲ, ಅದರಲ್ಲೂ ಒಳ್ಳೆ ಒಳ್ಳೆ ವಿಚಾರಗಳನ್ನ ನೋಡಕ್ಕೆ ಇಷ್ಟಪಡುತ್ತೆ. ಇದೆ ಸತ್ವಗುಣದ ಲಕ್ಷಣಗಳು. ರಜೋಗುಣದ ತಮೋಗುಣದ ವಿಚಾರಗಳೆಲ್ಲ ಬರ್ತವೆ ತಾನೆ ಮೊಬೈಲ್ನಲ್ಲಿ, ಎಲ್ಲ ಬರ್ತವೆ. ಅದನ್ನೆಲ್ಲ ಇಷ್ಟಪಡಲ್ಲ, ಯಾಕಂದ್ರೆ ನಾವು ನೋಡ್ತಾ ಇರ್ತೀವಲ್ಲ. ನಾವೇನ್ ಮಾಡ್ತೀವಿ? ಸತ್ಸಂಗ, ಯಾರೇನು ಹೇಳಿದ್ರು ಅದನ್ನ ಕೇಳಕ್ಕೆ ಇಷ್ಟಪಡ್ತೀವಿ. ಯಾವುದೇ ಸ್ವಾಮಿಗಳಾಗ್ಲಿ, ಹೋದ್ವಾರ ಒಂದು ಕತೆ ಹೇಳಿದ್ವಲ್ಲ, ಮೋಹದ ಕತೆ, ಆ ಥರ ಕತೆಗಳು ಓದಕ್ಕೆ ಹೇಳೋದಕ್ಕೆ ನಾವು ತಿಳ್ಕೊಳ್ತೀವಿ. ಸಮಯ ಇದ್ರೆ ಸಾಕು. ಸತ್ಸಂಗ ಬೆಳಿಗ್ಗೆನೆ ಓದ್ದೆ, ಇನ್ನು ಅಂಗಡಿ ತೆಗ್ದಿರ್ಲಿಲ್ಲ, 15 ನಿಮಿಷ ಮೊಬೈಲ್ ಆನ್ ಮಾಡ್ಕೊಂಡು ಯಾರು ಏನೋ ಹೇಳ್ತಾ ಇದ್ರು ಕೇಳ್ತಾ ಇದ್ರು, ನಿಂತ್ಕೊಂಡು ರಸ್ತೆನಲ್ಲಿ ಸೈಡ್ನಲ್ಲಿ. ಆ ರೀತಿ ಅದೇ ಹೇಳಿದ್ರು, ಸದುಪಯೋಗ ಪಡಿಸ್ಕೊಳ್ಳಿ ನೀವು ಸಮಯನ. ನಿಮ್ಮ ಗುಣಗಳನ್ನ ಸದುಪಯೋಗಕ್ಕೆ ತೆಗೆದುಕೊಳ್ಳಿ. ಮನಸ್ಸು ಅಂತರಂಗದ ಒಳಕ್ಕೆ ಹೋಗ್ತಾ ಇಲ್ಲ, ಬಾಹ್ಯರಂಗದಲ್ಲೇ ಸುತ್ತಾಡ್ತಾ ಇದೆ. ಸತ್ತ ಮೇಲೆ ಏನಾಗ್ಬೇಕು, ಸಾಯೋಗೇನು ಅಂತ ಎಲ್ಲ ಕೊಡ್ತಾ ಇರ್ತಾರೆ. ನಚಿಕೇತದ್ದು ಎಲ್ಲ, ಬ್ರಹ್ಮನು ಇದು ಬುದ್ಧಂದು ಎಲ್ಲ ಕೊಡ್ತಾ ಇರ್ತಾರೆ. ಎಲ್ಲರದು ಕೇಳ್ತಾ ಇರ್ತಾರೆ. ಸಾರಗಳನ್ನ ತೆಗೆದುಕೊಳ್ಬೇಕು ಅಷ್ಟೇ. ಅಷ್ಟೇ ಸಾರ ಶಬ್ದಗಳು, ನಮಗೆ ಕಲ್ಯಾಣವನ್ನು ಉಂಟು ಮಾಡೋ ಶಬ್ದಗಳು. ಬೇರೆ ಬೇರೆ ರೀತಿ ಇರ್ತಾರೆ ವಿಚಾರಗಳನ್ನೇ ಅಷ್ಟೇ. 10 ಜನ ಬಂದರೆ ಸಾಧು ಸಂತರು, ನಾವು ಕೇಳಿರೋ ವಿಚಾರಗಳನ್ನ ಬೇರೆ ಬೇರೆ ರೀತಿ ಆಕರ್ಷಣೆಯಾಗಿ ಹೇಳ್ತಾರೆ. ಅದನ್ನ ಕೇಳಿ ನಾವು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮೊನ್ನೆ ಜ್ಯೋತಿ ಸಾಹೇಬರು ಬಂದಿದ್ದಾಗ ಒಂದು ಕತೆ ಹೇಳಿದ್ರು, ಗೊತ್ತಾ? ಸಮಯ ಇಲ್ಲ ಸತ್ಸಂಗ ಕೇಳೋದಕ್ಕೆ ಅಂತ. ಮರ್ತಿದ್ದೀರಾ? ಯಾರನ್ನ ಗೊತ್ತಿರೋರ್ನ ಹೇಳಿ. ಒಂಟೆ ಕತೆ ಹೇಳಿದ್ರು. 2 ಒಂಟೆಗಳು, ಒಂದು ಮಾಲೀಕನ ಒರೆಸಿದ್ದನ್ನ ಒರೆಸ್ಕೊಂಡು ಅಲ್ಲಲ್ಲಿ ಸಮಯ ಸಿಕ್ಕಿದಾಗೆಲ್ಲ ಊಟ ಮಾಡ್ತಾ ಇರುತ್ತೆ, ಮೇಯ್ತಾ ಇರುತ್ತೆ, ರಸ್ತೆನಲ್ಲೇ ಹೋಗ್ತಾ ಬದಿ ಮೇಯ್ಕೊಂಡು ಹೋಗ್ತಾ. ಇನ್ನೊಂದು ಏನೂ ತಿನ್ನೋದಿಲ್ಲ, ಅಲ್ಲೋಗಿ ತಿನ್ನೋದು ಬಿಡು. ಇವನು ಹೇಳ್ತಿದ್ದೆ, ಒಳ್ಳೆ ಏನಾದ್ರು ತಿನ್ಕೊಂಡು ಹೋಗು ದಾರಿನಲ್ಲಿ ಅಂತ. ಇಲ್ಲ ನಾನು ಅಲ್ಲೋದ್ಮೇಲೆ ತಿಂತೀನಿ. ಅಲ್ಲೋದ್ಮೇಲೆ ಅವ್ನು ತಿರ್ಗಾ ಕೆಲಸ ಒರೆಸ್ತಾ. ಸಮಯ ಎಮರ್ಜೆನ್ಸಿ ಏನೋ ಬರುತ್ತೆ, ನೋಡಿ ಹೊಟ್ಟೆ ಕಟ್ಕೊಂಡು ನಾವು ಹೋಗ್ಬಿಡ್ತಾನೆ, ಅವಕಾಶನೇ ಕೊಡ. ಸತ್ಸಂಗಕ್ಕೆ ಬರಲ್ಲ ಅಂತ ಹೇಳ್ತಿರಲ್ಲ, ಉದಾಹರಣೆ ಕೊಡ್ರದಿ. ಅಂದ್ರೆ ಸಮಯ ಸಿಕ್ಕಿದಾಗೆಲ್ಲ ನೀವು ಸತ್ಸಂಗವನ್ನ ಮಾಡಿ.
ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಅದೇ ಬೆಳಗ್ಗೆ ವಾರಕ್ಕೆ ಒಂದೇ ದಿನ ಶುರು ಮಾಡಬೇಕು. ಅರುಣೋದಯವಾಗ ಮುನ್ನ ಗುರು ಧ್ಯಾನ ಮಾಡಿದರೆ ಪರಮಾನಂದ ಪ್ರಾಪ್ತಿ ನಿಮಗೆ ಆಗಬೇಕು ಅಂತ ಅದೇ ಹೇಳಿದ್ದು. ಎದ್ದ ತಕ್ಷಣ ಹಾಸಿಗೆಯಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಂಡು ಮಾಡಿ, ಏನು ಇಲ್ಲ. ಯಾವ ಸ್ಥಳದಲ್ಲಿ ಇಲ್ಲಿ ಮಲ ವಿಸರ್ಜನೆ ಮಾಡ್ತಾ ಇಲ್ಲಿ ಅಲ್ಲೂ ಹೇಳ್ಕೊಳ್ಳಿ ಅಂದ್ಬಿಟ್ಟು. ಮನಸ್ಸು ಪ್ರಸಿದ್ಧವಾಗಿ. ಗೊತ್ತಾಯ್ತಾ ಆಯ್ತು ಸ್ವಾಮಿ? ಯಾರು ಹೇಳಿದ್ದದ ನಾ ಮಾತನ್ನ? ಯಾರು? ಇದು ಮಲ ವಿಸರ್ಜನೆ ಮಾಡುವವನು ಎಲ್ಲರೂ ಹೇಳ್ತಾರೆ. श्वास श्वास में नाम ले वृथा श्वास मति कोई ना जाने ಆ ಶ್ವಾಸಕ್ಕೂ ಆವನ ಹೋಯ್ ನಾ ಹೋಯ್. ಮಲ ವಿಸರ್ಜನೆ ಮಾಡುವಾಗ ಒಂದು ಮನ ಗಾಳಿ ಆಡ್ತಾ ಇರಲ್ವಾ, ಉಸಿರಾಡ್ತಾರೆ ಅದ್ರ ಮೇಲೆ ಈಗ ಯಾಕಂದ್ರೆ ಆಯ್ತು ಅಷ್ಟೇ. ಅದೇ ಧ್ಯಾನ. ಧ್ಯಾನ ಮಾಡು, ನಿಮ್ ಗುರುಗಳು ಹೇಳಿಲ್ಲ. ಮಾಡಿ, ಅದು ಅನುಭವ ಆಗುತ್ತೆ. ಅಭ್ಯಾಸ ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿದಾಗ ಎಲ್ಲ ಪ್ರತಿಯೊಂದು ನಾವು ಮನನ ಮನಸ್ಸು ಮಾಡಿ. ಕೊಡ್ಬೇಕು. ಇದನ್ನ ಮನನ ಮಾಡ್ಕೊಳ್ಳಿ ಸ್ವಾಮಿ. ಬಿಟ್ಟು ಇದ್ರ ಕಡೆ ಬರ್ಬೇಕಪ್ಪ ಅಂತ ನಮ್ಮ ಮನ್ಸು ಕೊಟ್ಟಾಗ ತಾನಾಗ್ ತಾನೇ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಪುಣ್ಯ ಕರ್ಮಗಳು ಸಹ ನಿಮ್ಗೆ ಬಂಧನವನ್ನು ಉಂಟು ಮಾಡ್ತವೆ. ಪೂಜೆ ಪುನಸ್ಕಾರ ವ್ರತ ಇವಾಗ ಹೇಳಿದ್ವಲ್ಲ, ಅವೆಲ್ಲ ಗೊಂಬೆ ಆಟ ಇದ್ದಂಗೆ. ಆದ್ರೆ ಪುಣ್ಯ ಸಿಗುತ್ತೆ, ಅನುಭವಿಸಕ್ ಬರುತ್ತೆ. ತಿರ್ಗಿ ಅನುಭವಿಸಕ್ಕೆ ಮನುಷ್ಯ ಒಳ್ಳೆ ತಕ್ಷಣನೇ ಗಾಳಿ ವೆರಿ ಕೆಟ್ಟ ನೆಕ್ಸ್ಟ್ ಗಾಳಿ. ನಿಗ್ಸ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. Balance. ಈ ದೇಹ ಹಳಗೋಯ್ತು, ತಿರ್ಗಾ ನೆಕ್ಸ್ಟ್ ಸಿಕ್ಬಿಡುತ್ತೆ ಅಂತ. ಆದ್ರೆ ಇವ್ರು ಯಾರು ಬಿದ್ದೋಗುತ್ತೆ ಅದು. ಏನ್ ಹೇಳ್ತಾರೆ, ಅಯ್ಯೋ ಬಿಡ ಸತ್ ಮೇಲೆ ನೋಡ್ಕೊಳ್ಳೋಣ ಅಂತಾರೆ, ಉದಾಸೀನ. ಆದ್ರೆ ಹಿಂದಿನವ್ರು ಆಗಲ್ಲ. ಸಾಧುಗಳ ಮಾತಕ್ಕೆ ಗೌರವ ಕೊಡೋರು, ಅದನ್ನ ಆಚರಣೆ ಮಾಡೋರು, ಅವ್ರು ಹೇಳಿದ ಮಾತುಗಳನ್ನ. ಈಗಿನವರೆಲ್ಲ ಉದಾಸೀನತೆ. ಆನಂದದಿಂದ ಪ್ರತಿ ಕ್ಷಣವನ್ನ ಆನಂದದಿಂದ ಅನುಭವಿಸು. ಏನಂತ ಆನಂದದಿಂದ ಅಂದ್ರೆ ಅದನ್ನ ಪಾರಮಾರ್ಥಕ್ಕೆ ತೆಗೆದುಕೊಳ್ಬೇಕು ನಾವು. ಪ್ರತಿ ಕ್ಷಣ ಆನಂದದಿಂದ ಅನುಭವಿಸು. ಬಾಹ್ಯ ವಿಚಾರಗಳಿಂದ ಆನಂದ ಸಿಗೋದಿಲ್ಲ ಅನ್ನೋದನ್ನ ನಾವು ಮನನ ಮಾಡ್ಕೊಂಡು, ಆಂತರಿಕ ವಿಚಾರಗಳಿಂದ, ಆತ್ಮ ವಿಚಾರದಿಂದ ಆನಂದ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಆನಂದವನ್ನು ಅನುಭವಿಸ್ಬೇಕು. ಬಾಹ್ಯ ವಿಚಾರದಿಂದ ಎಲ್ಲ 24 ಗಂಟೆ ಆನಂದ ಸಿಗುತ್ತಾ ಸ್ವಾಮಿ? ಇಲ್ಲ. ಅದೇ ತಾತ್ಕಾಲಿಕ, ಆಮೇಲೆ ದುಃಖನೇ. ಹಾಗಾಗಿ ಈ ರೀತಿಯಾಗಿ ಪುಣ್ಯ ಕರ್ಮಗಳು ಕೇವಲ ಬಂಧನವನ್ನು ಒಳಪಡಿಸುತ್ತವೆ. ಹಾಗಂತ ಪುಣ್ಯ ಕರ್ಮ ಮಾಡೋದು ಬೇಡ. ನೋಡಿ ಹೇಳ್ತಾರೆ पुण्य, परंतु पुण्य कर्मों की जीवन की महती आवश्यकता है. ಅವಶ್ಯಕತೆ ಇದೆ. ದಾನ ಮಾಡೋದು ಒಂದು ಪುಣ್ಯ ಕಾರ್ಯನೇ, ಅಹಿಂಸೆಯಿಂದ ನಡೆಯೋದು ಪುಣ್ಯ ಕಾರ್ಯನೇ. ಇಲ್ಲ ಅಂತ ಹೇಳಿ ಅದೆಲ್ಲ ಕರ್ತವ್ಯಗಳಾಗ್ಬಿಡ್ತು. ಮತ್ತೆ ನಿಮ್ಮನ್ನ ರಜೋಗುಣಕ್ಕೆ ತಮೋ ಗುಣಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ತನ್ನನ್ನ ತಾನು ತಿಳ್ಕೊಂಡು ಇವೆಲ್ಲ ಮಾಡಿ, ಸಾಧು ಸೇವೆ, ಪೂಜೆ ಪುನಸ್ಕಾರ, ಗುರುಧ್ಯಾನ, ದಯೆ, ಕರುಣೆ, ಶೀಲ, ಸತ್ಯ, ವೈರಾಗ್ಯ, ಇವುಗಳನ್ನೆಲ್ಲ ನೀವು ಆಚರಣೆ ಮಾಡ್ಕೊಳ್ಳಿ. ಆಚರಣೆ ಮಾಡಿ. ಮನುಷ್ಯ ನಿಷ್ಕ್ರಿಯನಾಗಿ ಇರಬಾರ್ದು, ಅಂದ್ರೆ ಏನೂ ಮಾಡದೇ ಇರಬಾರ್ದು. ಏನಾದರೂ ಮಾಡ್ತಾನೆ ಇರಬೇಕು. ಹಾಗಂತೇಳಿ ಆಲಸಿ ಆಗಬೇಡಿ, ಹಿಂಸೆ ಮಾಡಬೇಡಿ. ಸಾತ್ವಿಕ ಗುಣದಿಂದ ಹೇಳಿದ್ರಲ್ಲ, ದಯೆ, ಕರುಣೆ ಇವುಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಸ್ವರೂಪದ ಚಿಂತನೆ, ಗುರು ಚಿಂತನೆ ಮಾಡ್ತಾ ಮಾಡ್ತಾ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮಾಡಿ. ಏನು, ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡಬೇಕು, ಮಾಡಿ ಕೆಲಸ ಮಾಡಬೇಡ ಅಂತ ಏನಾದ್ರು ಹೇಳಿದಾರ? ಇಲ್ಲ. ಕೆಲಸ ಮಾಡೋದ್ರ ಜೊತೆಗೆ ಇದನ್ನ ಮಾಡಿ. ಯಾಕೆ? ನರಜನ್ಮ ಶ್ರೇಷ್ಠ ಅಂತ ಕೈವಾರ ತಾತಯ್ಯನವ್ರು ಹೇಳಿದ್ರು. ಮಾನವ ಜನ್ಮನ ಸಾರ್ಥಕ ಮಾಡ್ಕೊಳ್ಳಿ ಅಂತ. ಮತ್ತೆ ಹೋಗ್ಬಿಡ್ತೀವಿ ಹುಟ್ಟೋದಿಕ್ಕೆ, ಸಾಯೋದಿಕ್ಕೆ. ನರಜನ್ಮ ಬಂದಿದೆ ಯಾಕೆ? ಈ ನರಜನ್ಮದಲ್ಲೇ ತಿಳಿಯೋದಿಕ್ಕೆ ಅವಕಾಶ, ಸತ್ಯಾಸತ್ಯಗಳನ್ನ, ನಿತ್ಯಾನಿತ್ಯ ವಸ್ತು ವಿಚಾರಗಳನ್ನ ಬೇರೆ ಜನ್ಮಗಳಲ್ಲಿ ಆಗೋದಿಲ್ಲ. ಆಗತ್ತಾ ಸ್ವಾಮಿ? ನಾಯಿ ಜನ್ಮದಲ್ಲಾಗತ್ತಾ? ಕತ್ತೆ ಜನ್ಮದಲ್ಲಾಗತ್ತಾ? ನಾಯಿ ಹೇಳಿದ ಮಾತು ಕೇಳುತ್ತೆ, ಟ್ರೈನಿಂಗ್ ಕೊಟ್ಬಿಟ್ರೆ. ಕುಂಡ್ರಿಸಿ ಅದಕ್ಕೆ ವಿಚಾರ ಹೇಳಿ ಗೊತ್ತಾಗತ್ತಾ ಅದಕ್ಕೆ? ಇಲ್ಲ.
ಬಾಲ್ ತಗೊಂಬರೋದು ಟ್ರೈನಿಂಗ್ ಕೊಡಿ, ತಗೊಂಬರ್ತತೆ. ಏನ್ ಸ್ವಾಮಿ? ನಮ್ಮವರು ನಮ್ಮವ್ರು ಯಾರು, ಪರ್ರ ಯಾರು ಗುರುತಿಸೋದು. ಸುಮ್ನೆ ಕೂರ್ಸೋದ್ನ ಕಲ್ಸ್ಬೋದು. ಹಾ. ಅರ್ಥ ಆಗೋದನ್ನ ಕಲ್ಸಕ್ಕಾಯ್ತಾ? ಅರ್ಥ ಆಗೋದನ್ನ ಕಲ್ಸಕ್ಕಾಯ್ತಾ? ಸುಮ್ನೆ ಕೂರ್ಸೋದು, ಅದು ಕಲ್ಸ್ಬೋದು. ಸ್ವಲ್ಪ ಹೊತ್ತು ಕೂತ್ಕೊಳ್ಳುತ್ತೆ, ಆಮೇಲೆ ಎದೋಳ್ಬಿಡುತ್ತೆ. ಹಾಗಾಗಿ ಮಾನವ ಜನ್ಮ ಶ್ರೇಷ್ಠ, ಸಾರ್ಥಕ ಮಾಡ್ಕೊಳ್ಳಿ. ಯಾಕಂದ್ರೆ ವಿಚಾರ ಮಾಡೋ ಶಕ್ತಿ ಇದೆ, ಮನಸ್ಸಿದೆ, ಬುದ್ಧಿ ಇದೆ. ಇವುಗಳ ಮೂಲಕ ನಿಮ್ಮ ಸ್ವರೂಪವನ್ನು ತಿಳಿಯಿರಿ, ನಮ್ಮ ಸ್ವರೂಪವನ್ನು ತಿಳಿಯಿರಿ, ಆತ್ಮನನ್ನು ತಿಳಿಯಿರಿ, ಸತ್ಯನಾಮದನ್ನು ತಿಳಿಯಿರಿ. ಪುಣ್ಯ ಕಾರ್ಯ ಅಂತ ಅಂದ್ರೆ ಸಾಧು ಸೇವೆ, ಪೂಜೆ, ಪುನಸ್ಕಾರ, ಕರುಣೆಯಿಂದ ನಡ್ಕೊಳ್ಳೋದು, ದಾನ ಮಾಡೋದು. ಯಾಕಂದ್ರೆ ಅವರ ಸಾಂಗತ್ಯ ನಮಗೆ ಆನಂದವನ್ನು ಉಂಟು ಮಾಡ್ತದೆ. ಹೇಗೆ? ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಾರೆ, ಕಥೆಗಳ ಮೂಲಕ ನಮಗೆ ವಿಚಾರಗಳು ಒಳಗಡೆ ಹೋಗೋ ಹಾಗೆ, ಅರ್ಥ ಆಗೋ ಹಾಗೆ ತಿಳಿಸ್ತಾರೆ. ಒಂದು ರೀತಿ ಆನಂದ ಉಂಟಾಗುತ್ತೆ. ಒಳ್ಳೆ ಸಿನಿಮಾ ನೋಡಿದ್ರೆ ಆನಂದ ಆಗಲ್ಲ ಸುಮ್ಮನೆ. ಆಗಿದೆಯಾ ಸಿನಿಮಾ ನೋಡೋ ಅಭ್ಯಾಸ ಇದೆಯಾ? ನೋಡೇ ಇಲ್ಲ. 35 ವರ್ಷ ಆದ್ರೂ ನೋಡಿದ್ದೇನೆ ಅಷ್ಟೇ. ಅಲ್ಲ, ಅದಕ್ಕಿಂದೆ ಅಭ್ಯಾಸ ಇಲ್ಲ ಸುಮ್ಮನೆ. ಅಲ್ಲ, ಅದಕ್ಕಿಂದೆ 35 ವರ್ಷದಿಂದ ಅವಾಗ ನೋಡಿ ಒಂದೇ ನನ್ನ ಲೈಫಲ್ಲಿ ಒಂದು 5 ನೋಡಿರ್ಬೋದು. ಒಂದು 5 ಅಷ್ಟೇ ನನ್ನ ಲೈಫಲ್ಲಿ. ಯಾವಾಗ ಒಂದು ಸ್ವಲ್ಪ ಆನಂದ ಉಂಟಾಗಿದೆ, ಒಳ್ಳೆ ಸಿನಿಮಾ ನೋಡಿ, ಮರ್ತೋಗಿದೆ. ಅದನ್ನೇ ಆಗಿರುತ್ತೆ. ಅವೇ ಆ ಆನಂದ ನಮಗೆ ತಾತ್ಕಾಲಿಕ. ಕ್ರಿಕೆಟ್ ಅಂತವೆಲ್ಲ ನೋಡಿ, ಅದ್ರಲ್ಲಾದ್ರೂ ಆನಂದ ತೆಗಿತೋಳ್ತೀರಾ? ಅದಕ್ಕೆ ಹೆಚ್ಚಿನ ಆನಂದ ಸಿಗುತ್ತೆ. ಯಾಕೆ? ಇದನ್ನೇ ಚಿಂತನೆ ಮಾಡ್ತಾ ಇದ್ರೆ ಶಾಂತಿ ಸಿಗುತ್ತೆ. ಆ ಶಾಂತಿ ದೊರೆತಾಗ ಮನಸ್ಸು ಪ್ರಫುಲ್ಲ ಆಗಿರುತ್ತೆ, ಉಲ್ಲಾಸಮಯವಾಗಿರ್ತದೆ. ಇದೇ ಆನಂದ. ಅದಕ್ಕೆ ಹೇಳ್ತಾರೆ ಪುಣ್ಯ ಕರ್ಮಗಳನ್ನು ಮಾಡೋ ಅವಶ್ಯಕತೆ ಇದೆ ಮಾನವ ಜನ್ಮದಲ್ಲಿ. ನೋಡಿ, ಇದು ಪುಣ್ಯ ಕಾರ್ಯ. ನಾಗರಾಜಪ್ಪ ಅವರೆಲ್ಲ ಮಾಡ್ಬಿಟ್ಟೋದ್ರು ಅಲ್ವರ. ನಾವು ಅದನ್ನು ಊಟ ಮಾಡ್ತಾ ಇದ್ದೀವಿ ಇಲ್ಲಿ ಕೂತ್ಕೊಂಡು, ಶಬ್ದಗಳ ಪ್ರಸಾದ ತೆಗೆದುಕೊಳ್ತಾ ಇದ್ದೀವಿ. ಆಮೇಲೆ ಏನೋ ಪ್ರಸಾದ ಕೊಡ್ತಾರೆ, ಅದನ್ನು ತೆಗೆದುಕೊಳ್ತಾ ಇದ್ದೀವಿ. ಇದಕ್ಕೆ ದಾನ ಮಾಡೋರು ಇದ್ದಾರೆ, ನಿಮ್ಮಂಥವ್ರು, ಸುಬ್ರಹ್ಮಣ್ಯ ಅಂತವ್ರು ಯಾರ್ಯಾರು ಇದ್ದಾರೆ, ಎಲ್ಲ ಇದ್ದಾರೆ. ತೋರಿಸ್ಕೊಳ್ತಾ ಇಲ್ಲ, ಮಾಡ್ತಾ ಇದ್ದೀರಾ ಅಲ್ವರ. ನಡೀತಾ ಇದೆ, ಅವ್ರ ಕುಟುಂಬಸ್ಥರು ನಡೆಸ್ತಾವ್ರೆ. ನಿಮ್ಮ ವಿಚಾರ ಅಲ್ಲಿ ಓದ್ವಾರದ ವಿಚಾರ ಕೇಳ್ಬಿಟ್ಟು ಹೇಳಿದ್ರು ಒಬ್ರಲ್ಲಿ, ಚೆನ್ನಾಗಿತ್ತು ವಿಚಾರ, ನೀವು ಪ್ರಶ್ನೆಗಳು ಚೆನ್ನಾಗಿ ಹಾಕ್ತೀರಾ ಅಂತ ನೋಡಿ, ಆನಂದ ಸಿಗ್ತಾವ್ರಿಗೆ. ಅವರಲ್ಲೂ ಡೌಟ್ ಇರ್ತವೆ, ಅವಾಗ ಅದು ಬಂದಾಗ ಅದೇ ಅರ್ಥ ಎಲ್ಲ ರಹಸ್ಯ ಪದಗಳೇ. ಅವ್ರಿಗೆ ಏನೇನೋ ಡೌಟ್ ಇರ್ತವೆ, ಇವಾಗ ಕೇಳಿದಾಗ ವಿಚಾರ ಮಾಡಿದ್ರೆ ಚೆನ್ನಾಗಿತ್ತು, ಅವ್ರು ಯಾರೋ ಒಳ್ಳೆ ಪ್ರಶ್ನೆಗಳು ಕೇಳ್ತಾರೆ ಅಂದ್ರು. ಇನ್ನೊಂದು ಆಶ್ರಮದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆಗಲ್ಲ, ದೊಡ್ಡ ಸಭೆ ಇರುತ್ತಲ್ಲ, ಇವಾಗ ಸಮಯ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಸಪರೇಟ್ ಸಮಯ ತಗೊಂಡು ಈ ಕಡೆ ಬಂದು ಕೇಳ್ಬೋದು. ಸಭೆಯಲ್ಲಿ ಕೇಳೋದಕ್ಕೆ ಯಾವಾಗ ಪ್ರಶ್ನೆಗಳೆಲ್ಲ ಇಟ್ಕೊಂಬರ್ರಿ ಅಂತ ಅವಾಗ ಬರಲ್ಲ ನನಗೆ, ಹೇಳುವಾಗ ಮಾತ್ರ ನಮ್ಗೆ ಬರೋದು. ಹಂಗೆ ಇಂಥ ಸಣ್ಣ ಪುಟ್ಟ ಜಾಗದಲ್ಲಿ ವಿಚಾರ ಮಾಡ್ಬೋದು, ಸಭೆ ಇದ್ದಾಗ ಆಗಲ್ಲ ಅಷ್ಟೇ. ಅದರಿಂದ ನಮ್ಮ ಜೀವನಗಳು ಹೇಗಿರಬೇಕು ಅಂದರೆ ಅನಾಸಕ್ತಿ ಇರ್ತಾ ಇದೆ. ತುಂಬ ಆಸಕ್ತಿಯಿಂದ ಇಲ್ಲದೆ ಇರೋದೇ ಅನಾಸಕ್ತಿ. ನನಗೆ ಇಂಥ ವಸ್ತು ಬೇಕೇ ಬೇಕು ಅನ್ನೋದೇ ಆಸಕ್ತಿ. ಸಮಯಕ್ಕೆ ಏನು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಳ್ಳೋದೇ ಅನಾಸಕ್ತಿ. ಊಟದ ಬಗ್ಗೆ ಉದಾಹರಣೆ ಕೊಡ್ತೀವಿ. ಈ ಬಟ್ಟೆ ಬೇಕು ಶರೀರ ಮುಚ್ಚೋದಿಕ್ಕೆ, ಬೆಲೆ ಬಾಳೋ ಬಟ್ಟೆಯಿಂದನೇ ಮುಚ್ಚಬೇಕಾ? ಸಾಮರ್ಥ್ಯ ಇದ್ರೆ ತೆಗೆದುಕೊಳ್ಳೋಣ, ಅನುಕೂಲತೆ ಇದ್ರೆ ತೆಗೆದುಕೊಳ್ಳೋಣ. ಏನ್ ಸ್ವಾಮಿ? ಇಲ್ಲ ಅಂದಾಗ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಏನ್ ಸಿಗುತ್ತೋ ಅದನ್ನ ಹಾಕೊಂಡು ಇರೋಣ. ಅನಾಸಕ್ತಿ ಒಳಪಡಬೇಕು. ಅನಾಸಕ್ತಿ ಅದನ್ನ ತೆಗೆದುಕೊಳ್ಳೋದು, ಒಳ್ಳೆ ಬೆಲೆ ಬಾಳೋ ಬಟ್ಟೆ ತೆಗೆದುಕೊಳ್ಳೋಕೆ ಕಷ್ಟಪಟ್ಟು ದುಡಿದು ನಮ್ಮದ ಇದನ್ನೆಲ್ಲ ಅದಕ್ಕೆ ವ್ಯಯ ಮಾಡೋದು ಬೇಡ. ಅದೇ ಬೆಳೆದು ಬಂದ್ಬಿಡುತ್ತೆ ಮನಸ್ಸಿನಲ್ಲಿ, ಎಲ್ಲ ಜೀವನ ಪೂರ್ತಿ ಅದು ಬೆಳೆದು ಬಂದ್ಬಿಡುತ್ತೆ. ಅನುಕೂಲತೆ ಇದ್ರೆ ತಗೊಳ್ಳಿ, ಆದ್ರೆ ಸಂತೋಷ ಏನು ಸಿಗೋದಿಲ್ಲ, ತಾತ್ಕಾಲಿಕ ಸಂತೋಷ. ಏನಮ್ಮ? ಅಷ್ಟೇ, ತಾತ್ಕಾಲಿಕ ಸಂತೋಷ. ಒಳ್ಳೆ ಚಿನ್ನ ಚೈನು
ಮಾಡಿ ಸಾಕೊಂಡ್ಬಿಟ್ರಿ ಎಷ್ಟು ದಿನ ಅದು? ಸ್ವಲ್ಪ ದಿನನೇ ಅಲ್ವಾ? ಅಲ್ವಾ? ಆಮೇಲೆ ಒಂದ್ಸಲ ಒಗ್ಯೋದಂತ ಆಮೇಲೆ ಅದು ಯಾರನ್ನ ಕಿತ್ಕೊಂಡ್ರೆ ದುಃಖ ಬರುತ್ತೆ. ಆಮೇಲೆ ಅನಾಸೆ ಕಿತ್ಕೊಂತಾರೆ, ಕಳ್ಳರು ಕಿತ್ಕೊಂತಾರೆ, ಕಳೆದೋಗ್ತದೆ, ಅವಾಗ ದುಃಖ ಬಂತು. ಅಹಂಕಾರ ರಹಿತವಾಗಿ ಜೀವನ ಸಾಗಿಸ್ಬೇಕು ಅಂತ ಹೇಳ್ತಾರೆ. ನಾನೇ ಅದನ್ನು ಅಪೇಕ್ಷೆ ಕೊಡೋದೇ ಇಲ್ಲ. ನಿಷ್ಕಾಮದಿಂದ ಜೀವನ ಸಾಗಿಸ್ಬೇಕು, ಕರ್ತವ್ಯ ಮಾಡಬೇಕು, ಪೋಷಣೆ ಮಾಡಬೇಕು, ನಿಷ್ಕಾಮದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಗುರುಗಳ ಹತ್ರ ಬಂದು ಸಕಾಮ ಕರ್ಮದಿಂದ ಪೂಜೆ ಮಾಡಬೇಡಿ. ಗುರುಗಳನ್ನ ನನಗೆ ಅದು ಕೊಡು ಇದು ಕೊಡು, ಗುರುಗಳೇ ನನಗೆ ಅದು ಬರಲಿ ಇದು ಬರಲಿ ಅಂತ. ಜಗ್ಗಿ ಸಾಹೇಬರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಜಗ್ಗಿ ವಾಸುದೇವ್ ಅವರೊಂದ್ಸರಿ ಧ್ಯಾನಕ್ಕೆ ಕುತ್ಕೊಂಡ್ಬಿಟ್ರಂತೆ. ಧ್ಯಾನಕ್ಕೆ ಕುತ್ಕೊಂಡು ಒಂದು 2-3 ದಿನನೋ ಒಂದು ವಾರನೋ ಆಯಿತು, ಎಷ್ಟೋ ದಿನಗಳು ಹೇಳಿದ್ರು. ಎಲ್ಲ ಒಂದು ಕಡೆ ಪರಿಸರ ಹೊರಗಿನ ಪ್ರಪಂಚದಲ್ಲಿ ಕುತ್ಕೊಂಡ್ಬಿಟ್ಟವ್ರೆ. ಅವ್ರು ಕಣ್ಬಿಡೋ ಅಷ್ಟೊತ್ತಿಗೆ ಅವ್ರ ಕುತ್ತಿಗೆ ತುಂಬ ಹಾರಗಳು ಎಲ್ಲ ಬಿದ್ದಿದ್ವಂತೆ. ಆಮೇಲೆ 100 ಜನ ಇದ್ರಂತೆ. ಬಂದು ಕೇಳ್ಕೊಂಡ್ರು, ಒಬ್ಬೊಬ್ರು ಒಂದೊಂದು ಕೇಳ್ತಾ ಅವ್ರಂತೆ, ನಮ್ಗೆ ಐಶ್ವರ್ಯ ಬರೋಂಗ್ ಮಾಡಿ ಸ್ವಾಮಿ, ಇನ್ನೊಬ್ರು ಮಕ್ಕಳಾಗಿಲ್ಲ ಮಕ್ಕಳಾಗೋಂಗ್ ಮಾಡಿ ಸ್ವಾಮಿ, ಮನೆ ಏನೇನೋ ಇವೆಲ್ಲ ಆಸಕ್ತಿ, ಇವೆಲ್ಲ ಆಸಕ್ತಿ. ಅವರು ತಟಸ್ತು ಅಂತ ಇರ್ಬೇಕು, ಇಲ್ಲ ಅಂತ ಹಂಗಲ್ಲ ಹಿಂಗೆ ಅಂತಂದ್ರೆ ಆಗೋಯ್ತು ಅವ್ರದ್ದು. ಅವ್ರು ಅಂತ ಇರ್ತಾರಮ್ಮ, ಅದಕ್ಕೆ ಜನ ಜಾಸ್ತಿ. ಆಯ್ತು ಒಳ್ಳೇದಾಗ್ಲಿ ಅಂತ ಇರ್ತಾರೆ, ಅಷ್ಟೇ ಅಷ್ಟೇ. ಪ್ರಾರಂಭದಲ್ಲಿದ್ರೆ ಬರುತ್ತೆ, ಇಲ್ಲ ಅಂದ್ರೆ ಆದ್ರಿಂದ ಪುಣ್ಯ ಕರ್ಮಗಳನ್ನ ಮಾಡುವಾಗ ಅಹಂಕಾರ ಬೀಳ್ಬೇಡ. ನಾನು ಇಷ್ಟು ಪುಣ್ಯ ಕಾರ್ಯ ಮಾಡಿದೆ, ಇಷ್ಟು ಅನುದಾನಕ್ಕೆ ಇಷ್ಟು ಕೊಟ್ಟೆ, ನನ್ನಿಂದನೇ ಇಷ್ಟೊಂದು ನಡೀತಾ ಇರೋದು. ಪುಣ್ಯ ಕಾರ್ಯ ಮಾಡೋದು ಸತ್ವಗುಣದ ಲಕ್ಷಣನೋ ರಜಗುಣದ ತಮಗುಣದ ಲಕ್ಷಣನೋ? ಏನಣ್ಣ? ಸತ್ವಗುಣ. ನೋಡಿ ಅದ್ರಲ್ಲಿ ಅಹಂಕಾರ ಬಂದ್ಬಿಟ್ಟು, ಅದಕ್ಕೆ ಸತ್ವಗುಣನೂ ಸಹ ಬಂಧನಕ್ಕೆ ಒಳಪಡಿಸುತ್ತೆ ಅಂತ ತಿಳಿಸ್ತಾ ಇರೋದಿಲ್ಲಿ. ಒಳ್ಳೇದೇ ಮಾಡ್ತಾ ಇದ್ದಾನೆ, ಅಹಂಕಾರ ಉತ್ಪತ್ತಿ ಆಗ್ಬಿಡುತ್ತೆ. ವಿಚಾರ ಹೇಳ್ತಾ ಇದ್ದೀನಿ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀನಿ ನಡುವೆ ಅಂತ ನನಗೆ ಅಹಂಕಾರ ಬಂದ್ಬಿಟ್ರೆ ಹೋಯ್ತು, ನಾವು ಬಂಧನಕ್ಕೆ ಬಿದ್ವಿ. ಏನ್ ಸುಮ್ಮನೆ ಅಲ್ವಲ್ಲ? ಒಬ್ಬ ಮನುಷ್ಯ ಒಂದು 50 ಜನದಲ್ಲಿ 50 ಜನಕ್ಕೆ ವೃದ್ಧಾಶ್ರಮದಲ್ಲಿ ಊಟ ಕಳಿಸ್ತಾನೆ ಅನ್ಕೊಳ್ತಾನೆ. ಅವನು ನಾನು ಕೊಟ್ಟೆ ಕಳಿಸ್ದೆ, ನಾನು ಅದೆಲ್ಲ ಮಾಡಿದೆ ಅನ್ನೋದ್ರಿಂದ ಏನೋ ಭಗವಂತ ಕೊಟ್ಟೆ, ನಾನು ಸೇವೆ ಮಾಡಿದ್ದೀನಿ ಅನ್ನೋದು ಒಳ್ಳೇದಾ, ನಾನು ಕೊಟ್ಟೆ ಅನ್ನೋದು ಒಳ್ಳೇದು? ಹೇಳಿದ್ರಲ್ಲ ಭಗವಂತ ಕೊಟ್ಟ ಏನೋ ಮಾಡಿದೆ ಅದೇ ಒಳ್ಳೇದು. ಎಲ್ಲ ಒಂದ್ಸಲ ಕೊಟ್ಬಿಟ್ರೆ ದಿನಕ್ಕೆ 3 ಟೈಮ್ ಕೊಡ್ಬೇಕಲ್ಲ. ಆದ್ರೂ ಒಂದ್ ಟೈಮ್ ಕೊಟ್ಟಿದ್ದೆ ನೀನ್ ಹೇಳ್ಕೊಂಡ್ರೆ ಅವ್ನ ಪಾಪ ದಿನ 3 ಟೈಮ್ ಆಗ್ತಾ ಇರೋನು. ಗೌರ್ಮೆಂಟ್ ಆಸ್ಪತ್ರೆ ದಿನ 3 ಸಾರಿ ಊಟ ಕಳಿಸ್ತಾರೆ ಪೇಷಂಟ್ಗಳಿಗೆ. ಯಾರಿಗೆ ಕಳಿಸೋರು ಅಂದ್ರೆ ಅವರು ಹೇಳೋದೇ ಬೆಳಿಗ್ಗೆ ಬ್ರೆಡ್ ಹಾಲು, ಮಧ್ಯಾಹ್ನ ಚಪಾತಿ ರೈಸು, ರಾತ್ರಿ ಚಪಾತಿ ರೈಸು. ಯಾರೋ ದಾನವಾಗಿ ಕಳಿಸ್ತಾವ್ರೆ ಅಂದ್ರು, ಯಾರು ಅಂತ ಕೇಳಿದ್ದಕ್ಕೆ ಅವ್ರ ಹೆಸರು ಹೇಳಲ್ಲ ಅಂದ್ಬಿಟ್ಟು. ನೀವೆಲ್ಲ ಆಕ್ರಮಣ ಮಾಡ್ಕೊಂಡ್ರೆ ಅವ್ರನ್ನ, ಅದಕ್ಕೆ ಅಲ್ಲ ಅಷ್ಟು ಜನ ನಮ್ಗೆ ಹೊಡ್ತಾ ಬಿದ್ದೋತಿದೆ ಅಂತ ಹೇಳಲ್ಲ, ಅವೆಲ್ಲ ಸೀಕ್ರೆಟ್. ಹೊಡ್ತಾ ಅಲ್ಲ, ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಬರಬಾರ್ದು. ಅಂತರಂಗ ದಾನಿಗಳು. ನಾನು ಅಂತ ಬೋರ್ಡ್ ಹಾಕಿದ ಮೇಲೆ ಪುಣ್ಯ ಎಲ್ಲ ಬೋರ್ಡ್ ಹೊಟ್ಟೋಯ್ತು, ನಿಮ್ಗಿಲ್ಲ. ಅದು ವಿಚಾರ ಹೇಳ್ತಾ ಇದ್ದಾರೆ, ಆಗ್ಲೇ ಹೇಳಿದ್ದು. ಈಗ ರಾಮಸ್ವಾಮಣ್ಣ ಅವ್ರು ಹೇಳಿದ್ರು, ಕಹಿ ಕಬೀರಿಸೆ ದೋನೋ ಬೇಡಿ. ಬೇಡಿ ಅಂದ್ರೆ ಬೇಡಿ, ಎರಡು ಬೇಡಿಗಳೇ. ಪಾಪದ ಪುಣ್ಯದ ಕೆಲಸನೂ ಬೇಡಿನೇ, ಪಾಪದ ಕೆಲಸನೂ ಬೇಡಿ. ಏಕ್ ಲೋಹ ಕಾ ಏಕ್ ಸೋನಾ ಕಾ. ಲೋಹ ಅಂದ್ರೆ ಕಬ್ಬಿಣ, ಸೋನಾ ಅಂದ್ರೆ ಚಿನ್ನದ್ದು. ಚಿನ್ನದ ಬೇಡಿ ಯಾಕೆ ನಿನಗೆ ಕೈಗಳಿಗೆ? ಅದು ಬಂಧನನ ಬಿಡುಗಡೆನೋ? ಚಿನ್ನದಾದ್ರೂ ಬಂಧನ ಹಾಕೊಂಡು ಕರ್ಕೊಂಡು ಹೋದ್ರು ಅದು ಇವ್ರು ಕಳ್ಳ ಅಂತಾರೆ. ಇದು ಹಾಕೊಂಡು ಹೋದ್ರು ಕರ್ಕೊಂಡೋಗಲ್ಲ. ನೀನ್ ಹಿಂಗೆ ಇಕ್ಕೋಪ್ಪ ಅಂದ್ರೂ ಇಕ್ಕೊಳಕ್ ಆಗಲ್ಲ. ನೀನ್ ಹಾಕೊಂಡ್ ಕೈನ ಹಿಂಗೆ ಇಕ್ಕೊಂಡಿರೋ ಅದು ಕಳ್ತಾನೆ. ಆದ್ದರಿಂದ ಈ 3 ಗುಣಗಳ ಕಾರ್ಯಗಳು ಪಾಪ ಪುಣ್ಯಗಳನ್ನ ಮಾಡಿಸ್ತಾ ಇರ್ತವೆ. ಮತ್ತು ಅಜ್ಞಾನದ ದೆಸೆಯಿಂದ ಅಹಂಕಾರಕ್ಕೆ ವಶರಾಗ್ತೀರಾ,
ಪಂಜರದಲ್ಲಿ ಸಿಕ್ಕಾಕೊಳ್ತೀರಾ, ಅಹಂಕಾರ ಅನ್ನೋ ಪಂಜರದಲ್ಲಿ. अहंकार पंजरदली सिक्काಕೊಳ್ತೀರಾ. इस जाल में जीवन को फंसने वाला शिकारी है. ಅವನು ಸಹ ಕಾಲನಿಗೆ ಬೇಟೆಯ ಪ್ರಾಣಿ ಆಗ್ಬಿಟ್ಟ ಅಂತ. ಶಿಕಾರಿಯನ್ನು ಕಾಲನ ಅದೇ ಹುಟ್ಟು ಸಾವ ಬೆಳಿಗ್ಗೆ ಶಿಕಾರಿ ಆಗ್ಬಿಟ್ಟ, ಬೇಟೆಯ ಪ್ರಾಣಿ ಆಗ್ಬಿಟ್ಟ. ಅಂದ್ರೆ ಹುಟ್ಟಾ ಇರ್ತಾನೆ, ಸಾಯ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಇಲ್ಲಿ ಕಾಲ ಅರ್ಥ ಹೇಳ್ತಾ ಇದ್ರೆ ಮನಸ್ಸು. ಈ ಮನಸ್ಸಿನ ಅಜ್ಞಾನವೇ ಕಾಲ. ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಒಂದೊಂದ್ಸರಿ ಮನಸ್ಸು ಯಮ ಅಂತ ಹೇಳ್ತಾರೆ. ಮನಸ್ಸಿನ ಅಜ್ಞಾನವೇ ಕಾಲ, ಸಮಯ ಅಂತ ಹೇಳ್ತಾರೆ, ಮೃತ್ಯು ಅಂತ ಹೇಳ್ತಾರೆ. ಸಂದರ್ಭಕ್ಕೆ ಅನುಗುಣವಾಗಿ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಕಲ್ಪನೆಗಳೇ ಕಾಲ ಅಂದ್ರೆ ಮೃತ್ಯು, ಸಮಯ ಇತ್ಯಾದಿ. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಕಲ್ಪನೆಗಳು, ಮನಸ್ಸಿನ ಮಲಿನತೆ ಹಿ ಕಾಲ. ಹೊಳೆಗಳು ಅಂದ್ರೆ ದುರಭ್ಯಾಸಗಳು, ಹಿಂಸೆ ಮಾಡೋದು, ಲೋಭದಿಂದ ಇರೋದು, ಅಸೂಯೆಯಿಂದ ಇರೋದು, ಇವೆಲ್ಲ ಮನಸ್ಸಿನ ಮಲಿನತೆಗಳು, ಹೊಳೆ. ಇವುಗಳನ್ನೆಲ್ಲ ಇಟ್ಕೊಂಡಿದ್ರೆ